ಪ್ರಾರ್ಥಿಸ್ತೇವೆ. ನಿಮ್ಮ ಮುಖವನ್ನು ನೋಡಿ, ನಿಮ್ಮನ್ನು ನಂಬಿ ನಿಮ್ಮ ಮುಖವನ್ನು ನೋಡುವವರಿಗೆ ಯಾವುದೇ ಕಾರಣಕ್ಕೂ ಲಜ್ಜೆಗೀಡಾಗುವುದಿಲ್ಲ ಎಂಬುದಾಗಿ ವಾರ್ತೆ. ನಿಮ್ಮ ಮುಖವನ್ನು ನೋಡಿ ನಿಮ್ಮನ್ನು ನಂಬಿ ನಾವು ಬಂದಿದ್ದೇವೆ. ಯಾವುದೇ ಕಾರಣಕ್ಕೂ ನಮ್ಮಲ್ಲಿ, ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ, ಎಲ್ಲ ವಿಷಯದಲ್ಲಿ ಲಜ್ಜೆಗೀಡಾಗದಂತೆ ನಾವು ಬಾಳ್ತೀವಿ, ಬದುಕ್ತೀವಿ ಎಂಬುದಾಗಿ ನಾವು ನಂಬುತ್ತಾ ಇದ್ದೇವೆ ಸ್ವಾಮಿ. ಲಜ್ಜೆಗೆ ಈಡಾಗದಂತ ನಮ್ಮ ಒಂದು ಜೀವನವನ್ನು ನಾವು ಜೀವಿಸ್ತೀವಿ, ಬದುಕುತ್ತೀವಿ, ಬಾಳ್ತೀವಿ ಎಂಬುದಾಗಿ ನಾವು ನಂಬುತ್ತಾ ಇದ್ದೇವೆ ಸ್ವಾಮಿ. ನಿಮ್ಮ ನಾಮವನ್ನೇ ನಿಮ್ಮನ್ನು ಸ್ತುತಿಸ್ತೇವೆ, ಘನಪಡಿಸ್ತೇವೆ. ನಾವೆಲ್ಲ 2 ನಿಮಿಷ ಎಲ್ಲರ ಅನ್ಯ ಭಾಷೆಯಲ್ಲಿ ಮಾತಾಡೋಣ. ಎಲ್ಲರ ಅನ್ಯ ಭಾಷೆಯಲ್ಲಿ ಮಾತಾಡೋಣ. ಓ ರಾಶಕ್ಕೆ ಮಂದಾಲ ಬಾಸಾಥರ ಮಂದಾಲ ಬಾ ಓ ರೇಖೆಂದೆ ಸೆಕೆರಿ ಮಂತಾಲ ಬಾರಾಶಾಥರ ಮಂದಾಲ ಬಾರಾಶ. ನಿಮ್ಮನ್ನು ಆರಾಧಿಸ್ತೇವೆ, ಸ್ತುತಿಸ್ತೇವೆ, ಮಹಿಮೆಪಡಿಸುತ್ತೇವೆ ಸ್ವಾಮಿ. ಓ ನಸರು ಶೆಕೆ ಮಂದಾಲ ಮಂದಾಲ ಮಂದರ ಕಾರಾಶಕೆ. ಓ ಜೀಸಸ್, ಥ್ಯಾಂಕ್ ಯು ಲಾರ್ಡ್. ನಿಮ್ಮನ್ನು ಆರಾಧಿಸ್ತೇವೆ, ಸ್ತುತಿಸ್ತೇವೆ, ಮಹಿಮೆಪಡಿಸುತ್ತೇವೆ, ಘನಪಡಿಸುತ್ತೇವೆ. ನಿಮ್ಮನ್ನು ಮಾತ್ರ ನಂಬಿ ಬಂದಿದ್ದೇವೆ ಅಪ್ಪ. ದಯಮಾಡಿ ನಮ್ಮ ಮೇಲೆ ನಿಮ್ಮ ಕರುಣೆಯನ್ನು ತೋರಿಸು, ದಯೆಯನ್ನು ತೋರಿಸು. ನಿಮ್ಮ ಪ್ರೀತಿಯನ್ನು ನಿಮ್ಮ ಆತ್ಮದ ಮೂಲಕವಾಗಿ ನಮ್ಮಲ್ಲಿ ಸುರಿಸು ಸ್ವಾಮಿ. ನಿಮ್ಮ ಒಳ್ಳೆತನವನ್ನು ಅನುಭವಿಸುವಂತ ನಮ್ಮ ಕೃಪೆ ನಮಗೆ ಅನುಗ್ರಹಿಸು. ನಿನ್ನ ಒಳ್ಳೆತನವನ್ನು ಸ್ವಾಮಿ ನಾವು ರುಚಿಸಿ ನೋಡುವಂತೆ, ಅನುಭವಿಸುವಂತೆ ನಮ್ಮೆಲ್ಲರಿಗೂ ನಿಮ್ಮ ಕೃಪೆಯನ್ನು ನಮಗೆ ಅನುಗ್ರಹಿಸು ಸ್ವಾಮಿ. ನಿನ್ನ ಒಳ್ಳೆತನವು ನಮ್ಮ ಜೀವನದಲ್ಲಿ ನೆರವೇರುವುದಕ್ಕೆ ತಡೆಯಾಗಿರುವಂಥ ತಡೆಗಳನ್ನು ನೀಗಿಸು ಸ್ವಾಮಿ. ನಿನ್ನ ಒಳ್ಳೆತನವು ಪ್ರತಿಯೊಬ್ಬರ ಜೀವನದಲ್ಲಿ ಕಾಣಬೇಕು, ಅದನ್ನು ನಾವು ಅನುಭವಿಸಬೇಕು ಸ್ವಾಮಿ. ಅದಕ್ಕೆ ವಿರುದ್ಧವಾಗಿ ಇರುವಂಥ ಎಲ್ಲ ಆಲೋಚನೆಗಳು, ಸೈತನ ಕ್ರಿಯೆಗಳು ಯೇಸು ನಾಮದಲ್ಲಿ ನಾಶವಾಗಿ ಹೋಗಲಿ. ಇರುವಂಥ ಎಲ್ಲ ತಡೆಗಳು ಯೇಸು ನಾಮದಲ್ಲಿ ನೀಗಿ ಹೋಗಲಿ ಸ್ವಾಮಿ. ಪ್ರತಿಯೊಬ್ಬರ ಜೀವನದಲ್ಲೂ ಈ ದಿನ ಮೊದಲುಗೊಂಡು ಎಲ್ಲರಲ್ಲಿಯೂ ಸ್ವಾಮಿ, ಎಲ್ಲರ ಕುಟುಂಬದಲ್ಲಿಯೂ, ಮನೆಯಲ್ಲಿಯೂ ನಿನ್ನ ಒಳ್ಳೆತನವನ್ನು ಅವರು ಕಾಣಬೇಕು, ಅನುಭವಿಸಬೇಕು ಸ್ವಾಮಿ. ನಾಮವನ್ನೇ ಮಹಿಮೆಯಲ್ಲಿ ಯೇಸು ನಾಮದಲ್ಲಿ ತಂದೆಯೇ. ಸಂತೋಷವಾಗಿದ್ದೀರ? ಒಂದು ವಾಕ್ಯ ಮಾರ್ಕನು ಬರೆದ 4ನೇ ಅಧ್ಯಾಯ 40ನೇ ವಾಕ್ಯ. ತರುವಾಯ ಆತನು ಅವರನ್ನು, ಯಾಕೆ ಧೈರ್ಯಗೆಡುತ್ತೀರಿ? ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ ಎಂದು ಕೇಳಲು ಅವರು ಬಹು ಭಯಪಟ್ಟು, ಈತನು ಯಾರಿರಬಹುದು? ಗಾಳಿಯೂ ಸಮುದ್ರವೂ ಸಹ ಈತನು ಹೇಳಿದ ಹಾಗೆ ಕೇಳುತ್ತಾವಲ್ಲ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡರು. ವಾಕ್ಯ ಅರ್ಥ ಆಯ್ತು? ಹೇಳ್ತದೆ ವಾಕ್ಯ ಹೇಳ್ತದೆ, ಯಾಕೆ ಧೈರ್ಯಗೆಡುತ್ತೀರಿ? ಆಮೇಲೆ ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ? ಇವತ್ತು ಬೆಳಗ್ಗೆ ದೇವರು ನಮ್ಮನ್ನು ನೋಡಿ ಕೇಳುವಂತ ಪ್ರಶ್ನೆ, ನಿಮ್ಮ ಸಮಸ್ಯೆಗಳಲ್ಲಿ, ನಿಮ್ಮ ಹಿಂಸೆಗಳಲ್ಲಿ, ನಿಮ್ಮ ವೇದನೆಯಲ್ಲಿ, ನಿಮ್ಮ ನೋವಲ್ಲಿ, ನಿಮ್ಮ ಕಣ್ಣೀರಲ್ಲಿ ಯಾಕೆ ಧೈರ್ಯಗೆಡ್ತೀರಾ? ಯಾಕೆ ನಿಮಗೆ ನಂಬಿಕೆ ಇಲ್ಲವೇ? ಯಾಕೆ ನಿಮಗೆ ನಂಬಿಕೆ ಇಲ್ಲ? ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಬೈಬಲ್ ಓದ್ತಾ ಇದ್ದೀವಿ, ಆರಾಧನೆ ಮಾಡ್ತಾ ಇದ್ದೀವಿ, ಸಭೆಗೆ ಬರ್ತಾ ಇದ್ದೀವಿ, ಎಲ್ಲನೂ ಮಾಡ್ತಾ ಇದ್ದೀವಿ. ಆದ್ರೂ ನಾವು ನಂಬಿಕೆ ಇಲ್ಲದಿರ ಯಾಕೆ ಹೋಗ್ತಾ ಇದ್ದೀವಿ?
ನಂಬಿಕೆ ಇಲ್ದಿರೋ ಮನುಷ್ಯನ ಜೀವನದ ಮೇಲೆ ನಿರೀಕ್ಷೆನ ಕಳ್ಕೊಳ್ಳೋದು. ನಂಬಿಕೆ ಇಲ್ದಿರೋ ಮನುಷ್ಯನ ಸಮಸ್ಯೆಗಳಲ್ಲಿ ಸಿಗಾಕೊಳ್ಳೋದು. ನಂಬಿಕೆ ಇಲ್ದಿರೋ ಮನುಷ್ಯನ ಡಿಪ್ರೆಷನ್ ಅಲ್ಲಿ ಹೋಗೋದು. ನಂಬಿಕೆ ಇಲ್ದಿರೋ ಮನುಷ್ಯನ ನೋವಲ್ಲಿ ಸಿಗಾಕೊಳ್ಳೋದು, ನೋವು ಪಡೋದು. ನಂಬಿಕೆ ಇಲ್ದಿರೋ ಮನುಷ್ಯನ ಎಲ್ಲರ ಹತ್ರ ಅವಮಾನ ಪಡೋದು. ನಂಬಿಕೆ ಇಲ್ದಿರೋ ಮನುಷ್ಯನ ಎಲ್ಲ ಕಡೆನೂ ತಲೆ ಕೆಳಗಡೆ ಇಳಿಸ್ಕೊಳ್ಳೋದು ಮಾಡೋದು. ಆದ್ರೆ ಯಾವಾಗ ಒಂದು ಮನುಷ್ಯನಿಗೆ ನಂಬಿಕೆ ಬರೋದು, ದೇವರು ಅವನಿಗೆ ಧೈರ್ಯ ಕೊಡ್ತಾರೆ. ಏನಕ್ಕೋಸ್ಕರವಾಗಿ? ತಲೆ ಮೇಲೆ ಕೆತ್ತಿ ನಡೆಯೋ ತರ. ಆಮೇಲೆ ನಿಮಗೆ ನಂಬಿಕೆ ಇರೋದಾದ್ರೆ ದೇವರು ನಿಮಗೆ ಧೈರ್ಯ ಕೊಡ್ತಾರೆ. ದೇವ್ರು ಧೈರ್ಯ ಕೊಟ್ಟಾಗ ನೀವು ಎಲ್ಲಿ ಕೆಳಗಡೆ ಬಿದ್ದಿದ್ದೀರೋ ಅಲ್ಲಿ ಮೇಲೆ ತಲೆ ಮೇಲೆ ಎತ್ಕೊಂಡು ನಡೆಯೋ ತರ ದೇವರು ನಿಮ್ಮನ್ನು ಮಾರ್ಪಡಿಸ್ತಾರೆ. ಎಷ್ಟು ಜನ ನಂಬ್ತಾ ಇದ್ದೀರಾ? ಎಲ್ಲಿ ಕೆಳಗಡೆ ಬಿದ್ದಿದ್ರು ಅಲ್ಲಿ ನಾವೇನ್ ಮಾಡ್ಬೇಕು? ಮೇಲೆ ತೊಳ್ಬೇಕು. ಮೇಲೆ ತೊಳ್ಬೇಕಂದ್ರೆ ನಮ್ಗೇನ್ ಬರ್ಬೇಕು ಹೇಳಿ? ನಂಬಿಕೆ ಬರ್ಬೇಕು. ಆ ನಂಬಿಕೆ ಮೂಲಕವಾಗಿ ದೇವ್ರು ಏನ್ ಮಾಡ್ತಾರೆ? ನಮ್ಗೆ ತಲೆ ಎತ್ತಿ ನಡೆಯೋ ತರ ಧೈರ್ಯ ನಮಗೆ ದೇವ್ರು ಕೊಡ್ತಾರೆ. ಆಮೇಲೆ ಇವತ್ತು ನಮಗೆ ಬೇಕಾಗಿರೋದು ಎಲ್ಲಿ ಬಿದ್ದಿದ್ದೀವೋ ಅಲ್ಲಿ ನಾವೇನ್ ಮಾಡ್ಬೇಕು? ಮೇಲಕ್ಕೆ ಎದ್ದೇಳ್ಬೇಕು. ವೈರಿಗಳು ಬಂದಿದ್ದಾರೆ, ವೈರಿಗಳು ನಮ್ಮ ಸುತ್ತ ಇದ್ದಾರೆ. ಆದ್ರೆ ವೈರಿಗಳು ಬಂದಿರೋದು ಇಂಪಾರ್ಟೆಂಟ್ ಅಲ್ಲ. ವೈರಿಗಳ ಮಧ್ಯದಲ್ಲಿ ನಾವು ಔತಣವನ್ನ ಅನುಭವಿಸೋದು ಇಂಪಾರ್ಟೆಂಟ್ ವಿಷಯ. ಅಲ್ಲೂಯ, ದೇವರಿಗೆ ಸಮಸ್ಯೆಗಳು ಇಂಪಾರ್ಟೆಂಟ್ ಅಲ್ಲ. ಸಮಸ್ಯೆ ಮಧ್ಯದಲ್ಲಿ ನೀವು ಧೈರ್ಯವಾಗಿರೋದು ದೇವರಿಗೆ ಇಂಪಾರ್ಟೆಂಟ್. ಎಷ್ಟು ನಂಬ್ತಾ ಇದ್ದೀರಾ? ಪಕ್ಕದಲ್ಲಿ ಸಮಸ್ಯೆಗಳು ಇಂಪಾರ್ಟೆಂಟ್ ಅಲ್ಲ. ಸಮಸ್ಯೆಗಳ ಮಧ್ಯದಲ್ಲಿ ನೀವು ಧೈರ್ಯವಾಗಿರೋದೇ ದೇವರಿಗೆ ಇಂಪಾರ್ಟೆಂಟ್ ಅಲ್ಲ. ಎಷ್ಟು ನಂಬ್ತಾ ಇದ್ದೀರಾ? ನಿಮ್ಮ ಕಣ್ಣೀರಿನ ಮಧ್ಯದಲ್ಲಿ ಕಣ್ಣೀರು ಒರೆಸ್ಬೇಕಂದ್ರೆ ಆ ಕಣ್ಣೀರಿನ ಮಧ್ಯದಲ್ಲಿ ದೇವರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ? ನಿಮ್ಮ ಧೈರ್ಯ. ನಿಮ್ಮ ನೋವಿನ ಮಧ್ಯದಲ್ಲಿ ನಿಮ್ಮ ನೋವು ನೀಗಿಸ್ಬೇಕಂದ್ರೆ ದೇವ್ರನ್ನ ಏನು ನೋಡ್ತಾರೆ? ನಂಬಿಕೆ. ದೇವ್ರು ನಿಮ್ಮನ್ನು ಕಾಪಾಡಬೇಕಂದ್ರೆ ನಿಮ್ಮ ಹತ್ರ ಏನಾದ್ರೂ ನೋಡ್ತಾರೆ? ನಂಬಿಕೆ. ದೇವ್ರು ನಿಮ್ಮ ಕಣ್ಣೀರನ್ನ ನೋಡ್ತಾ ಇಲ್ಲ, ನಿಮ್ಮ ವೇದನೆ ನೋಡ್ತಾ ಇಲ್ಲ, ನಿಮ್ಮ ಸಂಕಟ ನೋಡ್ತಾ ಇಲ್ಲ. ಇದೆಲ್ಲ ಸೆಕೆಂಡ್ರಿ ದೇವ್ರಿಗೆ. ಆದ್ರೆ ಇವತ್ತು ದೇವ್ರು ನಿಮ್ಮ ಹತ್ರ ನೋಡ್ಬೇಕಾಗಿರೋದೇನು? ನಂಬಿಕೆ. ಆ ನಂಬಿಕೆ ಇದ್ರೆ ದೇವರು ನಿಮ್ಗೆ ಆಟೋಮೆಟಿಕ್ ಆಗಿ ನಿಮ್ಗೆ ಬೇಕಾಗಿರೋ ಅದ್ಭುತ ಹೊಂದ್ಕೊಳ್ಳೋಕೆ ಬೇಕಾಗಿರುವಂತ ಧೈರ್ಯವನ್ನು ದೇವರು ನಿಮ್ಗೆ ಅನುಗ್ರಹಿಸ್ತಾರೆ. ಆಮೇಲೆ ಯಾಕೆ ಧೈರ್ಯವನ್ನ ಕೆಡಿಸ್ಕೊಂತ ಇದ್ದೀರಾ? ಒಬ್ಬ ವ್ಯಕ್ತಿ ಧೈರ್ಯವನ್ನ ಏನ್ ಮಾಡ್ಕೊಳಕಾಗತ್ತೆ ಹೇಳಿ? ಕೆಡಿಸ್ಕೊಳಕಾಗತ್ತೆ. ಯಾವ್ದ್ರ ಮೂಲಕವಾಗಿ? ನಂಬಿಕೆ ಇಲ್ದಿರ ಅಳ್ತಾ 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 ಏನಾಗುತ್ತೆ? ಧೈರ್ಯ ಏನಾಗುತ್ತೆ? ಕೆಟ್ಟತ್ತೆ. ನಿಮ್ ಬಗ್ಗೆ ಕೆಟ್ಟದನ್ನ ಕಿವಿ ಕೇಳಿಸ್ಕೊಳ್ತಾ 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 ಇರ್ಬೇಕಾದ್ರೆ ಧೈರ್ಯ ಏನಾಗುತ್ತೆ? ಕೆಟ್ಟೋಗುತ್ತೆ. ನಿಮ್ಗೆ ಅವಮಾನ ಆಗ್ತಾ 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 ಅವಮಾನನ ನೀವು ಅದನ್ನ ಯೋಚನೆ ಮಾಡಿ 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 ಏನಾಗುತ್ತೆ ಹೇಳಿ? ಧೈರ್ಯ ಕೆಡುತ್ತೆ. ಒಬ್ಬರು ನಿಮ್ಮನ್ನು ಕಂಟಿನ್ಯೂಸ್ ಆಗಿ ಬೈತಾ ಇದ್ರೆ ಅದನ್ನ ನೀವು ಕೇಳಿಸ್ಕೊಂಡು ಏನ್ ಮಾಡ್ತೀರಾ? ನೀವು ಧೈರ್ಯವನ್ನ ಕೆಡ್ತೀರಾ. ಅನಾರೋಗ್ಯದ ಮೇಲೆ ಅನಾರೋಗ್ಯ ಬರ್ತಾನೇ ಇದ್ರೆ ಅದನ್ನ ನೋಡಿ ನೀವೇನ್ ಮಾಡ್ತೀರಾ? ಧೈರ್ಯವನ್ನ ಕೆಡ್ಸ್ಕೊಂತೀರಾ. ಇನ್ನು ನನ್ನ ಲೈಫಲ್ಲಿ ನನಗೆ ಆರೋಗ್ಯ ಬರಲ್ಲ. ಯಾವ್ದು ನಮಗೆ ಇಮಿಡಿಯೇಟ್ ಆಗಿ ನಮ್ಮ ಲೈಫಲ್ಲಿ ನಡೆಯುತ್ತೋ ಆ ವಿಷಯದಲ್ಲಿ ನಾವೇನ್ ಮಾಡ್ತೀವಿ? ಧೈರ್ಯವನ್ನ ಕೆಡ್ಸ್ಕೊಂತೀವಿ. ಆದ್ರೆ ಸಮಸ್ಯೆ ಮಧ್ಯದಲ್ಲಿ ದೇವ್ರು ನಿಮ್ಮ ಹತ್ರ ಏನಾದ್ರು ನೋಡೋದಂದ್ರೆ ಧೈರ್ಯ ಕೆಡ್ಸ್ಕೊಬೇಡ್ರಿ, ನಂಬಿಕೆಯಲ್ಲಿರಿ, ಧೈರ್ಯ ಕೆಡ್ಸ್ಕೊಬೇಡ್ರಿ. ಒಂದು ವಿಶ್ವಾಸಿ ಧೈರ್ಯ ಕೆಡ್ಸ್ಕೊಂಡಾಗ ಅವ್ನು ಸೋಲ್ತಾನೆ. ದೇವರು ಅವನ ಜೊತೆಗಿದ್ರು ಸೋಲ್ತಾನೆ. ಎಲ್ಲ ಇದ್ದೀರಾ? ಒಂದು ವಿಶ್ವಾಸಿ ಯಾವಾಗ ಧೈರ್ಯ ಕೆಡ್ಸ್ಕೊಂಡು ದೇವರು ಅವನ ಜೊತೆಲಿದ್ರು ಏನ್ ಮಾಡ್ತಾನ? ಸೋಲ್ತಾನೆ. ಸೌಲ ದೇವರನ್ನ ನಂಬಿದ್ದ, ಆದ್ರೆ ಗೋಲಿಯಾತ್ನ ಜಯಿಸಕ್ಕೆ ಆಗ್ಲಿಲ್ಲ. ಯಾಕೆ? ಅವನ್ಗೆ ಧೈರ್ಯ. ದೇವರು ಅವನ ಜೊತೆಗಿದ್ರು, ದೇವ್ರ ಇಸ್ರಾಯೇಲ್ ಜನರ ಜೊತೆಗಿದ್ರು ಗೋಲಿಯಾತ್ನ ಗೆಲ್ತೀನಿ ಅಂತ ಹೇಳಿ ಅವನ್ಗೆ ಧೈರ್ಯ ಇಲ್ಲ. ಸಮಸ್ಯೆ ಇಂಪಾರ್ಟೆಂಟ್ ಅಲ್ಲ. ಒಂದು ವ್ಯಕ್ತಿ ಯಾವಾಗ ಧೈರ್ಯವಾಗಿ ಅವನ ಸಮಸ್ಯೆನ ಎದುರಿಸಕ್ಕೆ ಪ್ರಯತ್ನ ಪಡ್ದವನು ಅವನ ಜೊತೆ ದೇವ್ರು ನಿಂತ್ಕೊಂಡು ಏನ್ ಮಾಡ್ತಾರೆ? ಅವನ ಸಮಸ್ಯೆನ ದೇವರು ಎದುರಿಸ್ತಾರೆ. ಹಲ್ಲೆಲೂಯ. ದಾವೀದನು ಹೇಳ್ತಾನೆ, ದೇವರ ಹೆಸರಲ್ಲಿ ನಾನು ಬರ್ತಾ ಇದ್ದೀನಿ. ದೇವ್ರ ಮೇಲೆ ಕಾನ್ಫಿಡೆನ್ಸ್. ದೇವ್ರು ಮಾಡ್ತಾರೆ ಅನ್ನೋ ಒಂದು ಭರವಸೆ, ದೇವ್ರ ಕೈಯಲ್ಲಿ ಆಗತ್ತೆ ಅನ್ನೋ ಒಂದು ನಂಬಿಕೆ. ನಾನು ಹೋದ್ರೆ ದೇವ್ರು ಮಾಡ್ತಾರೆ ಅನ್ನೋ ಒಂದು ಧೈರ್ಯ. ಆ ಧೈರ್ಯದಿಂದ ಯಾವಾಗ ಮುಂದೆ ಹೋದ್ರು ದೇವ್ರು ಏನ್ ಮಾಡಿದ್ರು? ಅವನಿಗೆ ಜಯವನ್ನ ಕೊಟ್ಟರು. ಇವತ್ತು ನಿಮ್ಮ ಸಮಸ್ಯೆ ನೋಡಿ ದೇವರು
ಏನೆದ್ರು ನೋಡ್ತಾ ಇದ್ದಾರೆ? ನೀವು ಧೈರ್ಯವಾಗಿ ಮುಂದೆ ಹೋಗ್ಬೇಕು. ಧೈರ್ಯಗೆಟ್ಟು ನಿಂತಿದ್ದು ಸಾಕು. ನಿಮ್ಮ ಕಣ್ಣೀರನ್ನ ನೋಡಿ ಧೈರ್ಯಗೆಟ್ಟಿದ್ದು ಸಾಕು. ನಿಮ್ಮ ವೇದನೆ ನೋಡಿ ಧೈರ್ಯಗೆಟ್ಟಿದ್ದು ಸಾಕು. ನಿಮ್ಮ ಅನಾರೋಗ್ಯವನ್ನು ನೋಡಿ ಧೈರ್ಯಗೆಟ್ಟಿದ್ದು ಸಾಕು. ನಿಮ್ಮ ನೋವು, ಸಂಕಟ, ಬಾಧೆ, ನಿಮ್ಮ ಶತ್ರುಗಳು ಎಲ್ಲವನ್ನ ನೋಡಿ ಧೈರ್ಯಗೆಟ್ಟಿದ್ದು ಸಾಕು. ಇವತ್ತಿಂದ ಧೈರ್ಯವಾಗಿ ಮುಂದೆ ಹೋಗೋರಿಗೆ ದೇವರು ಜಯ ಕೊಡ್ತಾನೆ. ಎಷ್ಟು ನಂಬ್ತಾ ಇದ್ದೀರಾ? ವಾಕ್ಯ ಓದೋಣ. 11ನೇ ಅಧ್ಯಾಯ, 2ನೇ ಅಧ್ಯಾಯ, 5ನೇ ವಾಕ್ಯ. ಯೇಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಸಾಕು. ಒಂದು ಪಾಶ್ಚಾತ್ಯ ರೋಗಿ ಸೌಖ್ಯ ಮಾಡ್ಬೇಕಂದ್ರೆ ಯೇಸು ಸ್ವಾಮಿ ಏನ್ ಮಾಡ್ತಾ ಇದಾರೆ? ರೋಗ ನೋಡ್ತಾ ಇದಾರ, ನಂಬಿಕೆ ನೋಡ್ತಾ ಇದಾರ. ನೀವು ದೇವ್ರಿಗೆ ಏನ್ ತೋರಿಸ್ತಾ ಇದ್ದೀರಾ? ನೀವು ರೋಗ ತೋರಿಸ್ತಾ ಇದ್ದೀರಾ? ದೇವ್ರು ನನ್ನ ಕಣ್ಣೀರ್ ನೋಡ್ತಾ ಇಲ್ವಾ? ದೇವ್ರು ನನ್ನ ವೇದನೆ ನೋಡ್ತಾ ಇಲ್ವಾ? ದೇವ್ರು ನನ್ನ ಹಿಂಸೆ ನೋಡ್ತಾ ಇಲ್ವಾ? ನನ್ಗೆ ಆಗ್ತಾ ಇರೋ ನಷ್ಟನ ದೇವ್ರು ನೋಡ್ತಾ ಇಲ್ವಾ? ನನ್ಗೆ ಆಗ್ತಾ ಇರೋ ಅವಮಾನ ದೇವ್ರು ನೋಡ್ತಾ ಇಲ್ವಾ? ಆದ್ರೆ ದೇವ್ರು ಇದೆಲ್ಲ ಯಾವ್ದು ನೋಡಲ್ಲ. ನೀವು ದೇವ್ರ ಹತ್ರ ಏನಕ್ಕೆ ಬರ್ತಾ ಇದ್ದೀರಾ? ಪರಿಹಾರಕ್ಕೋಸ್ಕರ ಬರ್ತಾ ಇದ್ದೀರಾ. ಪರಿಹಾರಕ್ಕೋಸ್ಕರ ಬಂದ್ಬೇಕಾದ್ರೆ ದೇವ್ರಿಗೆ ಬೇಕಾಗಿರೋದು ನಿಮ್ಮ ಸಮಸ್ಯೆಗಳು ದೇವ್ರು ತೋರಿಸೋದಲ್ಲ, ಅವ್ರಿಗೆ ಆಲ್ರೆಡಿ ಗೊತ್ತು. ಬಟ್ ಆದ್ರೆ ಆ ಸಮಸ್ಯೆಯನ್ನು ಪರಿಹಾರ ಮಾಡಕ್ಕೆ ಬೇಕಾಗಿರೋದೇನು? ನಂಬಿಕೆ. ಅವ್ರು ಮಾಡ್ತಾರೆ ಅನ್ನೋ ಧೈರ್ಯ. ಈ ಪಾಶ್ಚಿವಾಯ ರೋಗಿನ ಕರ್ಕೊಂಡು ಬಂದ್ಮೇಲೆ ಯೇಸು ಸ್ವಾಮಿ ಪಾಶ್ಚಿವಾಯ ರೋಗಿನ ಆ ರೋಗ ನೋಡ್ಲಿಲ್ಲ. ಆ ರೋಗಿಯಲ್ಲಿದ್ದಂತ ನಂಬಿಕೆ, ನನ್ನ ಈ ರೋಗದಿಂದ ಪರಿಹಾರ ಮಾಡಕ್ಕೆ ಇವರಿಂದ ಆಗತ್ತೆ ಅನ್ನುವಂತ ಧೈರ್ಯ, ನನ್ನ ಈ ಸಮಸ್ಯೆಯಿಂದ ನನ್ನ ಬಿಡ್ಸಕ್ಕೆ ಇವರಿಂದ ಆಗತ್ತೆ ಅನ್ನುವಂತ ಒಂದು ನಿರೀಕ್ಷೆ. ಇವತ್ತು ನಾವು ಸಭೆಯಾಗಿ ಈ ನಿರೀಕ್ಷೆಯನ್ನ, ಈ ಧೈರ್ಯವನ್ನ ಕಳ್ಕೊಂಡಿದ್ದೀವಿ. ಏನ್ ಮಾಡ್ತೀವಿ ಹೇಳ್ರಿ? ಈ ನಿರೀಕ್ಷೆ, ಈ ಧೈರ್ಯ, ದೇವರಿಂದ ಆಗತ್ತೆ ಅನ್ನೋ ನಿರೀಕ್ಷೆ, ದೇವರಿಂದ ಆಗತ್ತೆ ಅನ್ನೋ ಧೈರ್ಯವನ್ನ ನಾವೇನ್ ಮಾಡಿದೀವಿ? ಕಳ್ಕೊಂಡಿದ್ದೀವಿ. ಮಕ್ಕಳುಗಳಲ್ಲಿ ಸಮಸ್ಯೆನ ದೇವ್ರಿಗೆ ತೋರಿಸಿದ್ ಸಾಕು. ನೀವು ನಂಬಿಕೆನ ದೇವ್ರಿಗೆ ತೋರಿಸಿ ಧೈರ್ಯವಾಗಿರ್ರಿ. ದೇವರು ಪರಿಹಾರ ಕೊಡ್ತಾರೆ. ಹೆಸರು ಹೋಗ್ತಾ ಇದ್ದೀರಾ? ಹಲ್ಲೆಲೂಯಾ. ಇನ್ಮೇಲೆ ಪ್ರಾರ್ಥನೆ ಕುತ್ಕೊಂಡಾಗ್ಲೂ ಹೋಗ್ಲಿ, ಇಲ್ಲ 4 ಜನ ಹತ್ರ ಮಾತಾಡ್ದಾಗ್ಲಿ ನಾವು ನಮ್ಮ ಸಮಸ್ಯೆ ಬಗ್ಗೆ ಹೇಳಲೇಬೇಕು. ದೇವರಿಗೆ ನಿಮ್ ಸಮಸ್ಯೆ ತೋರಿಸ್ಬೇಡ್ರಿ. ನಮ್ಮ ಬಗ್ಗೆ ಅವ್ರಿಗೆಲ್ಲಾನು ಆಲ್ರೆಡಿ ಗೊತ್ತು. ಕುರುಡ ಬಾರ್ತಲೋಮೆ ಸ್ವಾಮಿ ಹತ್ರ ಬಂದ, ದಾವಿದ ಕುಮಾರನೇ, ನನ್ನ ಕರುಣಿಸು, ಕರುಣಿಸು, ಕರುಣಿಸು. ಯೇಸು ಸ್ವಾಮಿ ತಿರುಗಿ ಏನ್ ಮಾಡ್ತಾರೆ? ಏನ್ ಕಣ್ ಬರಕ್ ಏನಕ್ಕೆ ಯೇಸು ಸ್ವಾಮಿನ ತಿರುಗಿಸಂಗ ಏನ್ ಮಾಡ್ತು? ಅಷ್ಟು ಜನ ಅವನ್ನ ನಿಲ್ಲಿಸಿದ್ರು, ಅಷ್ಟು ಜನ ಅವನ್ನ ಗದರಿಸಿದ್ರು, ಅಷ್ಟು ಜನ ಅವನ್ನ ಮಾತಾಡಬೇಡ ಅಂತ ಹೇಳಿದ್ರು. ಏನು ಅವನ್ನ ಮಾತಾಡಕ್ ಮಾಡ್ತು? ಆ ನಂಬಿಕೆಯ ಮೂಲಕವಾಗಿರುವಂತ ಒಂದು ಧೈರ್ಯ, ನಂಬಿಕೆಯ ಮೂಲಕವಾಗಿ ಬರುವಂತ ಧೈರ್ಯ ಏನ್ ಮಾಡುತ್ತೆ? ಜನರು ನಮ್ಮನ್ನು ನಿಲ್ಸಿದ್ರು, ಇಲ್ಲ ದೇವ್ರ ಕೈಯಲ್ಲಿ ಆಗದೆ ಅಂತ ಮುಂದೆ ಕರ್ಕೊಂಡು ಹೋಗೋದು ನಮ್ಮನ್ನ. ಇವತ್ತು ಧೈರ್ಯಗೆಟ್ಟು ನಾವು ಮುಂದೆ ಹೋಗ್ತೀರಾ, ಒಂದೇ ಜಾಗದಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀವಿ. ಇವತ್ತು ನಾವು ಮುಂದೆ ಹೋಗ್ಬೇಕು. ಏನ್ ಮಾಡ್ಬೇಕು ನಾವು ಹೇಳಿ? ಮುಂದೆ ಹೋಗ್ಬೇಕು. ನಮ್ಮ ಕುಟುಂಬದಲ್ಲಿ ನಾವು ಮುಂದೆ ಹೋಗ್ಬೇಕು, ಕೆಲಸದಲ್ಲಿ ಮುಂದೆ ಹೋಗ್ಬೇಕು, ಹಣಕಾಸಲ್ಲಿ ಮುಂದೆ ಹೋಗ್ಬೇಕು, ಆರೋಗ್ಯದಲ್ಲಿ ಮುಂದೆ ಹೋಗ್ಬೇಕು, ಸಮಾಧಾನದಲ್ಲಿ, ಸಂತೋಷದಲ್ಲಿ ಎಲ್ಲಾದ್ರೂ ಏನ್ ಮಾಡ್ಬೇಕು? ನಾವು ಮುಂದೆ ಹೋಗ್ಬೇಕು. ನಿಂತ್ಕೊಂಡಿರೋ ಜಾಗದಲ್ಲೇ ನಿಂತ್ಕೊಂಬ. ಇವತ್ತು ಜನ ನಿಮ್ಮನ್ನು ಮಾತಾಡಿ ನಿಲ್ಸಿರ್ಬೋದು, ಜನ ನಿಮ್ಮ ನೋವು ಮಾಡಿ ನಿಲ್ಸಿರ್ಬೋದು, ಜನ ನಿಮ್ಮ ಬಗ್ಗೆ ಮಾತಾಡಿ ನಿಮ್ಮ ನಿಲ್ಸಿರ್ಬೋದು, ನಿಮ್ಮನ್ನು ಮೋಸ ಮಾಡಿ ಜನ ನಿಮ್ಮ ಮೋಸ ಮಾಡಿ ನಿಮ್ಮನ್ನು ನಿಲ್ಸಿರ್ಬೋದು, ನಿಮ್ಮ ಹತ್ರ ಕಿತ್ಕೊಂಡು ನಿಮ್ಮನ್ನು ನಿಲ್ಸಿರ್ಬೋದು, ರೋಗ ಬಂದು ನಿಂತೋಗಿರ್ಬೋದು. ಆದ್ರೆ ಎಲ್ಲಿ ನಿಂತೋಗಿದ್ದೀವೋ ಅಲ್ಲಿ ನಾವು ಧೈರ್ಯವನ್ನ ಮತ್ತೆ ವಾಪಸ್ ಪಡ್ಕೊಂಡು ದೇವರಿಂದ ಆಗತ್ತೆ ಅಂತ ನಾವು ಮುಂದೆ ಹೋಗೋದಾದ್ರೆ ಖಂಡಿತವಾಗಿ ನಮ್ಮ ಕಷ್ಟಕ್ಕೆ ದೇವರು ಪರಿಹಾರ ಖಂಡಿತವಾಗಿ ಕೊಡ್ತಾರೆ. ಆಮೇಲೆ ಎಷ್ಟು ನಂಬ್ತಾ ಇದ್ದೀರಾ? ನಮ್ಮವನಿಗೆ ಎಲ್ಲವೂ
ಎಲ್ಲವೂ ಸಾಧ್ಯ. ಇವತ್ತು ನಮ್ಮ ಪ್ರಶ್ನೆ ಏನು? ಯಾಕೆ ನನ್ನ ಲೈಫಲ್ಲಿ ಏನೂ ಆಗ್ತಾ ಇಲ್ಲ? ಯಾಕೆ ನಡೀತಾ ಇಲ್ಲ? ಯಾಕೆ ನಡಿಬಾರ್ದು? ಯಾಕೆ ಆಗ್ತಾ ಇಲ್ಲ? ಪ್ರೇಯರ್ ಮಾಡ್ತಾ ಇಲ್ಲ, ಬೈಬಲ್ ಓದ್ತಾ ಇಲ್ಲ, ಚರ್ಚಿಗೆ ಬರ್ತಾ ಇಲ್ಲ, ಆದರೂ ಏನಕ್ಕೆ ಆಗ್ತಾ ಇಲ್ಲ? ಏನಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಾವು ನಮ್ಮ ಧೈರ್ಯಕ್ಕಿಂತ, ನಮ್ಮ ಕೈಯಲ್ಲಿ ಆಗುತ್ತೆ ಅನ್ನೋ ಧೈರ್ಯಕ್ಕಿಂತ ಆಗಲ್ಲ ಅನ್ನುವಂತ ಒಂದು ನಿರೀಕ್ಷೆನೇ ನಿಮಗೆ ಜಾಸ್ತಿ ಆಗಿದೆ. ಈ ಸಮಸ್ಯೆ ತುಂಬಾ ದೊಡ್ಡದು, ಈ ಶತ್ರುಗಳು ತುಂಬಾ ದೊಡ್ಡವರು, ನನಗೆ ವಿರುದ್ಧವಾಗಿರೋರು ನನಗಿಂತ ಬಲಿಷ್ಠರು ಅನ್ನೋ ಸಮಸ್ಯೆ ಮೇಲೆ ನಿಮಗೆ ಸಮಸ್ಯೆನೇ ದೊಡ್ಡದು ಅಂತೇಳಿ ನಿರೀಕ್ಷೆ ನಿಮಗೆ ಸಮಸ್ಯೆ ಮೇಲೆ ಜಾಸ್ತಿ ಆಗಿದೆ. ಈ ಸಮಸ್ಯೆಗಿಂತ ದೊಡ್ಡವರಾಗಿರುವಂತ ದೇವರು ನಿಮ್ಮಲ್ಲಿ ವಾಸವಾಗಿದ್ದಾರೆ. ಲೋಕದಲ್ಲಿರುವ ಆತನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿದ್ದಾನೆ. ಅವ್ರ ಮುಂದಗಡೆ ಯಾವ ಸಮಸ್ಯೆನೂ ದೊಡ್ಡದಲ್ಲ. ಆದ್ರೆ ನಾವು ನಮ್ಮಲ್ಲಿರೋ ದೇವ್ರನ್ನ ದೊಡ್ಡವರಾಗಿ ನೆನೆಸ್ತೀರಾ? ನಮ್ಮ ಸಮಸ್ಯೆಗಳನ್ನ ಏನ್ ಮಾಡ್ತಾ ಇದೀವಿ? ದೊಡ್ಡದಾಗಿ ನೆನೆಸ್ಕೊಂಡು ನಮ್ಮ ನಿರೀಕ್ಷೆಯನ್ನ, ನಮ್ಮ ಧೈರ್ಯವನ್ನ ನಾವು ಕಳ್ಕೊಂತ ಇದ್ದೀವಿ. ಯಾರು ದೇವ್ರನ್ನ ದೊಡ್ಡವರಾಗಿ ನೆನೆಸ್ತಾರೋ ಅವ್ರ ಧೈರ್ಯ ಕೆಡಲ್ಲ, ಧೈರ್ಯ ಕಳ್ಕೊಳ್ಳಲ್ಲ. ದೇವ್ರ ಕೈಯಲ್ಲಿ ಆಗತ್ತೆ ಅಂತ ಧೈರ್ಯವಾಗಿ ಇರ್ತಾರೆ. ಆದ್ರೆ ಯಾರು ಸಮಸ್ಯೆನ ದೊಡ್ಡದಾಗಿ ನೆನೆಸ್ತಾರೋ ಆಟೋಮೆಟಿಕ್ ಆಗಿ ಅವ್ರ ಧೈರ್ಯ ಏನಾಗುತ್ತೆ ಹೇಳ್ರಿ? ಮುಂದೋಗುತ್ತೆ, ಹಾಳಾಗುತ್ತೆ. ಹಾಳಾದಾಗ ಆಟೋಮೆಟಿಕ್ ಆಗಿ ಬಿಡುಗಡೆಗೆ, ಅದ್ಭುತಕ್ಕೆ, ನಿಮ್ಮ ಜೀವನದಲ್ಲಿ ನಡಿಬೇಕಾಗಿರೋ ಎಲ್ಲ ಒಳ್ಳೆಯ ವಿಷಯಕ್ಕೆ ನೀವೇ ಬಾಗಿಲು ಮುಚ್ಕೊಂಡಂಗಾಗತ್ತೆ. ಧೈರ್ಯ ಕಳ್ಕೊಳ್ಳೋನು ಅವನ ಅದ್ಭುತಕ್ಕೆ, ಅವನ ಬಿಡುಗಡೆಗೆ ಏನ್ ಮಾಡ್ತಾ ಇದ್ದಾನೆ? ಬಾಗ್ಲಾಗ್ತಾನೆ. ಮಕ್ಕಳಿಗೆ ಹೇಳಿ, ಧೈರ್ಯ ಗೆಟ್ಟಿ ನಿಮ್ಮ ಬಿಡುಗಡೆಗೆ, ನಿಮ್ಮ ಅದ್ಭುತಕ್ಕೆ ಬಾಗ್ಲಾಕಿ ಬೀಗ ಹಾಕಿ ಸಾಕು. ಬೀಗ ಬಿಚ್ಚಿ ಬಾಗಿಲು ತೆಗೀರಿ, ಧೈರ್ಯವಾಗಿರಿ. ಶುಭವು ಕೃಪೆಯು ನಿಮ್ಮ ಹಿಂಬಾಲಿಸುತ್ತೆ. ಎಷ್ಟು ನಂಬ್ತಾ ಇದ್ದೀರಾ? ಆತನ ಪ್ರಸನ್ನತೆ ಮುಂಭಾಗದಲ್ಲಿ, ಆತನ ಮುಂಭಾಗದಲ್ಲಿ ಬೆಟ್ಟವೂ ಸಹ ಮೇಣದಂತೆ ಕರೆಯುವುದು. ಅವರು ನಿಮ್ಮ ಪಕ್ಷದಲ್ಲಿ ನಿಂತ್ಕೊಂಡ್ರೆ ನಿಮ್ಮ ಮುಂದ್ಗಡೆ ಎಲ್ಲಾನು ಕರಗಲೇಬೇಕು. ಆದ್ರೆ ಅವ್ರು ಕರಗಿಸ್ಬೇಕಂದ್ರೆ ನಾವು ಧೈರ್ಯವಾಗಿರ್ಬೇಕು. ಅವ್ರ ಕೈಯಲ್ಲಿ ಕರಗಿಸಕ್ಕಾಗತ್ತೆ ಅನ್ನುವಂತ ನಿರೀಕ್ಷೆ ನಮ್ಗೆ ಬರಬೇಕು. ಅವ್ರ ಕೈಯಲ್ಲಿ ಕರಗಿಸಕ್ಕಾಗತ್ತೆ ಅನ್ನುವಂತ ಧೈರ್ಯ ನಮಗೆ ಬರಬೇಕು. ಅವ್ರ ಕೈಯಲ್ಲಿ ಕರಗಿಸಕ್ಕಾಗತ್ತೆ ಅನ್ನುವಂತ ನಿರೀಕ್ಷೆ ನಮ್ಮಲ್ಲಿ ಉಂಟಾಗ್ಬೇಕು. ಅವ್ರ ಕೈಯಲ್ಲಿ ಆಗತ್ತೆ ಅನ್ನುವಂತ ನಂಬಿಕೆ ನಮ್ಮಲ್ಲಿ ಏನಾಗಬೇಕು? ಬರಬೇಕು. ಆತನು ನಂಬಿಕೆನ ನೋಡಿ ವಾಸ್ತವವಾಗಿ ಹೇಳಿದ್ರು, ಇವತ್ತು ದೇವರು ನಮ್ಮ ನಂಬಿಕೆಯನ್ನು ನೋಡ್ತಾರೆ. ದೇವರು ನಮ್ಮನ್ನು ಕ್ಷಮಿಸ್ತಾರೆ, ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ತಾರೆ. ಆದ್ರೆ ನೀವು ದೇವರನ್ನ ನಂಬಕ್ಕೆ ಸಿದ್ಧವಾಗಿದ್ದೀರಾ? ಬೈಬಲ್ ಇಟ್ಕೊಂಡು ಮಾತ್ರಕ್ಕೆ ನಾವು ದೇವರನ್ನ ನಂಬಿದೀವಿ ಅಂತಲ್ಲ. ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡಿದ ಮಾತ್ರಕ್ಕೆ ನಾವು ದೇವರನ್ನ ನಂಬಿದೀವಿ ಅಂತ ಅಲ್ಲ. ಅನ್ಯ ಭಾಷೆ ಮಾತಾಡಿದ ಮಾತ್ರಕ್ಕೆ ನಾನು ದೇವರನ್ನ ನಂಬಿದೀನಿ ಅಂತ ಅಲ್ಲ. ದೇವ್ರನ್ನ ನಂಬೋದಂದ್ರೆ ದೇವರ ಕೈಯಲ್ಲಿ ಆಗತ್ತೆ ಅಂತ ಖಚಿತವಾಗಿ ದೃಢವಾಗಿ ನಿಂತ್ಕೊಳ್ಳೋದೇ ನಂಬಿಕೆ. ದೇವರ ಕೈಯಲ್ಲಿ ಆಗತ್ತೆ ಅಂತ ದೃಢವಾದ ನಿಶ್ಚಯ ನಮಗೆ ಬರಬೇಕು. ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 34ನೇ ವಾಕ್ಯ. ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು. ಸಮಾಧಾನದಿಂದ ಹೋಗು. ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದನು. ಏನಂತ ಹೇಳ್ತಾ ಇದ್ದಾರೆ? ನಿನ್ನ ನಂಬಿಕೆ ನಿನಗೇನ್ ಮಾಡಿದೆ? ಸ್ವಸ್ಥತೆಗೆ ಡೋರ್ ಓಪನ್ ಮಾಡಿದೆ. ನೀನ್ ಚೆನ್ನಾಗೋಸ್ಕರವಾಗಿ ನಿನ್ನ ನಂಬಿಕೆ ಏನ್ ಮಾಡ್ತಾ ಇದೆ? ಇವಾಗ ಡೋರ್ ಓಪನ್ ಮಾಡ್ತಾ ಇದೆ. ನಂಬಿಕೆ ಎಲ್ಲರೂ ಏನ್ ಮಾಡ್ತಾ ಇದ್ದಾನೆ ಹೇಳಿ? ಡೋರ್ ಕ್ಲೋಸ್ ಮಾಡ್ಕೊತಾ ಇದೆ. ಅವ್ನ ಜೀವನದಲ್ಲಿ ನಡಿಬೇಕಾದ್ರೆ ಒಳ್ಳೇದಕ್ಕೆಲ್ಲದಕ್ಕೂ ಏನ್ ಮಾಡ್ತಾನೆ? ನಂಬಿಕೆ ಇದ್ದವರು, ಧೈರ್ಯ ಇದ್ದವರು ಏನ್ ಮಾಡ್ತಾರೆ? ಡೋರ್ ಕ್ಲೋಸ್ ಮಾಡ್ಕೊತಾರೆ. ಆದ್ರೆ ಯಾವಾಗ ನಂಬಿಕೆಯಿಂದ ಒಬ್ಬ ಮನುಷ್ಯ ಧೈರ್ಯವಾಗಿ ದೇವ್ರ ಹತ್ರ ಬರ್ತಾನೋ ಎಲ್ಲ
ಏನಾಗ್ತಿದೆ? ಡೋರ್ ಓಪನ್ ಆಗ್ತದೆ. ಪಕ್ಕದಲ್ಲಿ ಮುಚ್ಚಿರೋ ಎಲ್ಲ ಬಾಗಿಲು ಯೇಸು ನಾಮದಲ್ಲಿ ನಿಮ್ಮ ಜೀವನದಲ್ಲಿ ತೆಗೀಲಿ ಅಂತ. ಎಲ್ಲ ಒಳ್ಳೆ ಬಾಗಿಲುಗಳು ಯೇಸು ನಾಮದಲ್ಲಿ ತೆರೆಯಲ್ಪಡಲಿ. ಆರೋಗ್ಯವನ್ನು ಅನುಭವಿಸಿದಂಗೆ ಬಾಗಿಲು ಮುಚ್ಚಿರೋದು ಇವತ್ತಿಂದ ತೆಗೀಲಿ. ಹಣಕಾಸಲ್ಲಿ ನೀವು ಮುಂದೆ ಬರದಿರಂಗೆ ಮುಚ್ಚಿರೋ ಬಾಗಿಲು ತೆರೆಯಲಿ. ನೀವು ಸಂತೋಷವಾಗಿ, ನೆಮ್ಮದಿಯಾಗಿ, ಸಮಾಧಾನವಾಗಿ, ನಗ್ನಗ್ತಾ ಖುಷಿಯಾಗಿ ಇರಬೇಕಾಗಿರುವಂತ ಬಾಗಿಲು ಇವತ್ತಿಂದ ತೆರೆಯಲ್ಪಡಲಿ. ಈ ಸ್ವಾಮಿ ಏನ್ ಮಾಡ್ತಾರೆ? ಮಗಳೇ, ನಿನ್ನ ನಂಬಿಕೆ ನಿನ್ನನ್ನ ಸ್ವಸ್ಥ ಮಾಡಿದೆ. ಸಮಾಧಾನದಿಂದ ನಿನ್ನ ಕಾಡಿದ ರೋಗವಿನ ಮೇಲೆ ನಿನ್ನ ಕಾಡಿದ ರೋಗವು ಹೋಗ್ಲಿ. ನಿಮಗೆ ಕಾಡ್ತಾರದೆಲ್ಲ ಹೋಗ್ಬೇಕಂದ್ರೆ ಇವತ್ತೇ ನಿಮ್ಮ ನಂಬಿಕೆ ನಿಮ್ಮ ಜೀವನದಲ್ಲಿ ಉಂಟಾಗಬೇಕು. ಯಾರ ಲೈಫಲ್ಲಿ ನಂಬಿಕೆ ಬರುತ್ತೋ, ನಂಬಿಕೆ ಬಂದು ಧೈರ್ಯವಾಗಿ ದೇವರನ್ನ ನಂಬ್ತಾರೋ, ದೇವ್ರ ಕೈಯಲ್ಲಿ ಆಗತ್ತಂತ, ಅವ್ರನ್ನ ಕಾಡ್ತಾರೋದೆಲ್ಲದನ್ನು ದೇವ್ರು ಏನ್ ಮಾಡ್ತಾರೆ? ಅವ್ರ ಜೀವನದಿಂದ ಓಡಿಸ್ತಾರೆ. ಆಮೇಲೆ ಇವತ್ತು ನಿಮ್ಮನ್ನ ಏನ್ ಕಾಡಿಸ್ತಾ ಇದೆ? ಏನೇನ್ ಕಾಡಿಸ್ತಾ ಇದೆ? ನಿಮ್ಮನ್ನ ಕಾಡಿಸ್ತಾ ಇರೋದೆಲ್ಲ ನಿಮ್ಮನ್ನ ಬಿಟ್ಟು ಹೋಗ್ಬೇಕಾ? ಕೇಳ್ರಿ, ನಿಮ್ಮನ್ನ ಕಾಡಿಸ್ತಾ ಇರೋದೆಲ್ಲ ಬಿಟ್ಟು ಹೋಗ್ಬೇಕಾ? ನೀವು ಏನೇನ್ ಕಾಡಿಸ್ತಾ ಇದೆ? ಕೇಳ್ರಿ ಪಕ್ಕದಲ್ಲಿ ಏನೇನ್ ಕಾಡಿಸ್ತಾ ಇದೆ? ಏನೇನ್ ಕಾಡಿಸ್ತಾ ಇದೆ? ನಮ್ ಲೈಫಲ್ಲಿ ನಮ್ಮನ್ನ ಏನೇನ್ ಕಾಡಿಸ್ತಾ ಇದೆಯೋ ಅದೆಲ್ಲ ಇವತ್ತಿಂದ ನಮ್ಮನ್ನ ಬಿಟ್ಟು ಹೋಗ್ಬೇಕು. ಎಷ್ಟು ನಾವು ನಿದ್ದೆ ಬರ್ದಾರ ಕಾಡಿಸ್ತಾ ಇದೆ, ನಗಕ್ಕಾಗ್ದಿರ ನಮ್ಮನ್ನು ಕಾಡಿಸ್ತಾ ಇದೆ, ಸಂತೋಷವಾಗಿರಕ್ಕಾಗ್ದಿರ ನಮ್ಮನ್ನು ಕಾಡಿಸ್ತಾ ಇದೆ, ಸಮಾಧಾನವಾಗಿರಕ್ಕಾಗ್ದಿರ ನಮ್ಮನ್ನು ಕಾಡಿಸ್ತಾ ಇದೆ, ನೆಮ್ಮದಿಯಾಗಿರಂಗ ಆಗ್ದಿರಂಗ್ ಕಾಡಿಸ್ತಾ ಇದೆ, ಟೆನ್ಷನ್ ಬರ್ಸಿ ಕಾಡಿಸ್ತಾ ಇದೆ, ಕಣ್ಣೀರು ಬರ್ಸಿ ಕಾಡಿಸ್ತಾ ಇದೆ, ನೋವು ಪಡಿಸಿ ಕಾಡಿಸ್ತಾ ಇದೆ, ನಮ್ಮನ್ನ ಸಿಂಗಲ್ ಆಗಿ ಒಂಟಿಯಾಗಿ ಬಿಟ್ಟು ನಮ್ಮನ್ನ ಕಾಡಿಸ್ತಾ ಇದೆ, ಡಿಪ್ರೆಷನ್ ಕೊಟ್ಟು ಕಾಡಿಸ್ತಾ ಇದೆ, ಹಣಕಾಸಲ್ಲಿ ಕಾಡಿಸ್ತಾ ಇದೆ. ಯಾವ್ದೆಲ್ಲ ನಿಮ್ಮನ್ನು ಕಾಡಿಸ್ತಾ ಇದೆಯೋ ಅದೆಲ್ಲ ನಿಮ್ ಲೈಫ್ ನ ಬಿಟ್ಟು ಹೋಗ್ಬೇಕು. ಅದು ಹೋಗ್ಬೇಕಂದ್ರೆ ಮೊದಲು ನೀವು ಧೈರ್ಯ ಬರ್ಬೇಕು. ನಿಮ್ಮಲ್ಲಿ ಧೈರ್ಯ ಬರೋರ್ ಜೀವನದಲ್ಲಿ ಅದು ಕಾಡ್ಸಕ್ಕೆ ಆಗಲ್ಲ. ಏನಕ್ಕೆ ನೀವು ಅದು ಕಾಡಿಸ್ದಾಗಲ್ಲ ನೀವು ಹೆಂಗೆ ಅದು ಕಾಟ ಏನಕ್ಕೆ ಅನುಭವಿಸ್ತಾ ಇದ್ರ? ಧೈರ್ಯ ಇಲ್ಲ. ನಿಮ್ ಕೈಯಲ್ಲಿ ಅದನ್ನ ಜಯಿಸಕ್ಕೆ ಆಗತ್ತೆ. ನೀವು ನಂಬಿರೋ ದೇವರಿಂದ ಅದನ್ನ ಓಡ್ಸಕ್ಕೆ ಆಗತ್ತೆ ಅನ್ನುವಂತ ಧೈರ್ಯನ ಏನ್ ಮಾಡಿದ್ರೆ ನೀವು ಕೇಳಿಸ್ಕೊಂಡಿದ್ದೀರ. ಬಲಹೀನವಾಗ್ಬಿಟ್ಟಿದ್ದೀರ, ಸೋತೋಗಿದ್ದೀರ, ಕುಂದೋಗಿದ್ದೀರ. ಇವತ್ತು ನೀವೇನ್ ತರ್ಸ್ಕೊಂಬೇಕು ಹೇಳ್ರಿ? ಧೈರ್ಯ. ಮಗಳೇ, ನಿನ್ನ ನಂಬಿಕೆಯು ನಿನ್ನನ್ನ ಸ್ವಸ್ಥ ಮಾಡಿ. ನಂಬಿಕೆ ಇರೋ ಜೀವನದಲ್ಲಿ ಹೋದ್ರೆ ಏನಾಗುತ್ತೆ ಹೇಳ್ರಿ? ಸ್ವಸ್ಥ. ಎರಡನೇದು ಏನ್ ಬರುತ್ತೆ? ಸಮಾಧಾನ. ಏನ್ ಹೇಳ್ರಿ? ಎರಡನೇದು ಸಮಾಧಾನ. ಏನ್ ಹೇಳ್ತಾರೆ? ಸಮಾಧಾನದಿಂದ ಹೋಗು. ಮೂರನೇದು ಪರ್ಮನೆಂಟ್ ಬಿಡುಗಡೆ. ಅಂದ್ರೆ ಯಾವುದರಿಂದ ಗುಣವಾಗಿದ್ದೀರೋ ಅದರಿಂದ ನಿಮಗೆ ಪರ್ಮನೆಂಟ್ ಆಗಿ ಬಿಡುಗಡೆ. ಧೈರ್ಯ ಇರೋ ಜೀವನದಲ್ಲಿ ಮೂರು ವಿಷಯ ನಡಬೇಕು: ಪ್ರೆಸೆಂಟ್, ಫ್ಯೂಚರ್. ಪ್ರೆಸೆಂಟ್ ಅಲ್ಲಿ ಬಿಡುಗಡೆ ಆಗಬೇಕು, ಫ್ಯೂಚರ್ ಅಲ್ಲಿ ಅದು ಮತ್ತೆ ವಾಪಸ್ಸು ಬರಬಾರ್ದು. ನಂಬಿಕೆಯಿಂದ ಧೈರ್ಯವಾಗಿ ಹೇಳಿ, ನಿಮ್ಮನ್ನು ಕಾಡಿಸ್ತಾ ಇರೋದೆಲ್ಲದರಿಂದ ದೇವರು ಇವತ್ತು ಮೇಲೆ ಬಿಡುಗಡೆ ಮಾಡ್ತಾರ. ಧೈರ್ಯವಾಗಿರಿ, ಧೈರ್ಯ ತಂದ್ಕೊಳ್ಳಿ, ಧೈರ್ಯ ಕೆಡಿಸ್ಕೊಂಬೇಡ್ರಿ, ಧೈರ್ಯವಾಗಿರಿ. ನಿಮ್ಮನ್ನು ಕಾಡಿಸ್ತಾ ಇರೋದು ಎಲ್ಲದರಿಂದ ದೇವರು ನಿಮ್ಮನ್ನು ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ. ಮಾರ್ಕನ ಸುವಾರ್ತೆ 52. ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯಾದೆ,
ಎಂದು ಹೇಳಿದನು. ಕೂಡಲೇ ಅವನಿಗೆ ಕಂಡು ಬಂದವು. ಏನಂದ್ರೆ ಸ್ವಾಮಿ ಅವನಿಗೆ ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿದವು. ನಿನ್ನ ನಂಬಿಕೆ ನಿನ್ನ ಸ್ವಸ್ತಿ ಮಾಡಿದೆ. ಹೋಗು. ಸ್ವಾಮಿ ಹತ್ರ ಬಂದ್ಮೇಲೆ ಸ್ವಾಮಿ ನಿಮ್ಮನ್ನ ಚೆನ್ನಾಗಿ ಮಾಡ್ಬೇಕಂದ್ರೆ ಸ್ವಾಮಿ ಹತ್ರ ಏನ್ ಮಾಡ್ಬೇಕು? ನಾವು ನಮ್ಮ ನಂಬಿಕೆಯನ್ನ ತೋರಿಸ್ಬೇಕು. ವಾರ ಬರ್ತಾ ಇದ್ದೀರಾ, ಆದ್ರೆ ಬರ್ಬೇಕಾದ್ರೆ ನಂಬಿಕೆಯನ್ನ ತಗೊಂಡ್ ಬರ್ತಾ ಇದ್ದೀರಾ? ನಂಬಿಕೆಯನ್ನ ತೋರ್ಸಕ್ಕೋಸ್ಕರ ಬರ್ತಾ ಇದ್ದೀರಾ? ಇವನೇನ್ ಮಾಡಿದಾನೆ? ನಂಬಿಕೆಯಿಂದ ಸ್ವಾಮಿ ಹತ್ರ ಬಂದವನು. ಆ ನಂಬಿಕೆಯನ್ನ ಸ್ವಾಮಿಗೆ ತೋರಿಸಿದ್ದಾನೆ. ಸ್ವಾಮಿ ನಂಬಿಕೆ ನೋಡಿ ಏನ್ ಹೇಳ್ತಾ ಇದಾರೆ? ಓ, ನಿನ್ನ ಹತ್ರ ನಂಬಿಕೆ ಇದೆಯಾ? ಈ ನಂಬಿಕೆಯಿಂದ ನಿನ್ಗೆ ಏನಾಗುತ್ತೆ? ಇವತ್ತಿಂದ ಒಳ್ಳೇದಾಗತ್ತೆ. ನೀನ್ ಯಾವ ನಂಬಿಕೆ ಇಟ್ಕೊಂಡ್ ಬಂದಿದ್ಯೋ, ಯಾವ ನಂಬಿಕೆ ನಾನು ತೋರಿಸ್ತಾ ಇದೆಯೋ, ಅದೇ ನಂಬಿಕೆಯಿಂದ ನಿನ್ಗೆ ಏನಾಗುತ್ತೆ? ಇವಾಗ ಒಳ್ಳೇದಾಗತ್ತೆ. ನಂಬಿಕೆ ಇದೆ, ನನಗೂ ಒಳ್ಳೇದಾಗತ್ತೆ. ನನ್ನ ಹತ್ರ ನಂಬಿಕೆ ಇದೆ, ನನಗೂ ಒಳ್ಳೇದಾಗತ್ತೆ. ಒಂದ್ಸರಿ ಬೈಬಲ್ ಹೇಳ್ರಿ, ನನಗೆ ನಂಬಿಕೆ ಇದೆ, ನನಗೂ ಒಳ್ಳೇದಾಗತ್ತೆ. ಇವತ್ತಿನ ಮುಂಚೆ ನಮ್ಗೆ ಹಿಂಗಿತ್ತು ಪ್ರಶ್ನೆ, ನನಗೂ ಒಳ್ಳೇದಾಗುತ್ತಾ ಅಂತ. ಸಮಸ್ಯೆ ಬಂದಾಗಲ್ಲ, ನೋವು ಬಂದಾಗಲ್ಲ, ಕಣ್ಣೀರು ಬಂದಾಗಲ್ಲ, ವೇದನೆ ಬಂದಾಗಲ್ಲ ನಮ್ಗೇನ್ ಪ್ರಶ್ನೆ? ನನಗೂ ಒಳ್ಳೇದಾಗ್ಬೋದಾ? ನನಗೂ ಒಳ್ಳೇದಾಗ್ಬೋದಾ? ನನಗೂ ಒಳ್ಳೆ ಟೈಮ್ ಬರುತ್ತಾ ಅನ್ನೋದು ಪ್ರಶ್ನೆ. ಆದ್ರೆ ಸ್ವಾಮಿ ಏನ್ ಹೇಳ್ತಾರೆ? ನಿನ್ನ ನಂಬಿಕೆ ಇದೆಯಾ? ನಿನಗೂ ಒಳ್ಳೇದಾಗತ್ತೆ. ಇವತ್ತು ನಿಮಗೆ ಒಳ್ಳೇದಾಗಬೇಕಂದ್ರೆ ನಿಮ್ಮಲ್ಲಿ ಬರ್ಬೇಕಾಗಿರೋದು ನಂಬಿಕೆ. ದೇವರ ಕೈಯಲ್ಲಿ ಸಕಲವೂ ಸಾಧ್ಯ. ಮನುಷ್ಯನಿಂದ ಅಸಾಧ್ಯ, ದೇವರಿಂದ ಸಕಲವೂ ಸಾಧ್ಯ. ನಾವು ನಂಬಿರೋ ದೇವರಿಂದ ಎಲ್ಲವೂ ಸಾಧ್ಯವಾಗಿ ಮಾರ್ಪಡುತ್ತೆ. ಆದ್ರೆ ನಾವು ನಂಬಬೇಕಾದ್ರೆ ಅವ್ರು ತೋರಿಸ್ಬೇಕಾಗಿರೋದು ನಂಬಿಕೆ ಮಾತ್ರನೇ. ನಂಬಿಕೆ ನಮ್ಮಲ್ಲಿ ಇದೆ ಅಂತ ಯಾವಾಗ ಗೊತ್ತಾಗುತ್ತೆ ಹೇಳ್ರಿ? ಧೈರ್ಯ. ಭಯ ಪಡೋನು ನಾನು ದೇವ್ರನ್ನ ನಂಬ್ತೀನಿ ಅಂತ ಭಯ ಪಡ್ತಾ ಇದ್ರೆ ಅವನ ಹತ್ರ ನಂಬಿಕೆ ಇಲ್ಲ. ಯಾವಾಗ ಒಂದು ವ್ಯಕ್ತಿಗೆ ಯಾವಾಗ ನಂಬಿಕೆ ಇದೆ ಅಂತ ಗೊತ್ತಾಗುತ್ತೆ? ಧೈರ್ಯವಾಗಿರುವಾಗ. ಆದ್ರೆ ನಂಬಿಕೆ ಇದೆ ಅಂತ ಭಯ ಪಡೋನ ಹತ್ರ ನಂಬಿಕೆ ಇದೆಯಾ? ಇಲ್ಲ. ನಂಬಿಕೆಯಲ್ಲಿ ದೃಢವಾಗಿರ್ರಿ, ಸೈತಾನ್ನ ಎದುರಿಸಿರಿ, ಅವನು ಓಡ್ತಾನೆ. ಅಂದ್ರೆ ನಂಬಿಕೆ ಇರೋನು ಏನ್ ಮಾಡ್ತಾನೆ? ಧೈರ್ಯವಾಗಿ ಎದುರಿಸುವಂತ ಒಂದು ಕೆಪಾಸಿಟಿಯನ್ನು ಹೊಂದ್ಕೊಂತಾನ. ಅಂದ್ರೆ ನಂಬಿಕೆ ಇರೋನು ಏನ್ ಮಾಡ್ತಾನೆ? ಧೈರ್ಯವಾಗಿ ಒಂದು ಸಮಸ್ಯೆಯನ್ನ ಎದುರಿಸ್ತಾನೆ. ಆದ್ರೆ ನಾವು ನಂಬಿಕೆ ಇದೆ ಅಂತ ಇದೀವಿ, ಆದ್ರೆ ನಮ್ಮ ಸಮಸ್ಯೆಗಳನ್ನ ಎದುರಿಸಕ್ಕೆ ಧೈರ್ಯ ಸಾಧ್ಯ ಇಲ್ಲ. ಈ ಸಮಸ್ಯೆಗಳನ್ನ ಎದುರಿಸಿ ನನ್ನ ಕೈಯಲ್ಲಿ ಚೆನ್ನಾಗಿ ಬಾಳಕ್ಕಾಗತ್ತೆ ಅನ್ನುವಂತ ನಿರೀಕ್ಷೆ ನಮ್ಗೆ ಇಲ್ಲ. ಇವತ್ತು ನಿಮ್ಗೆ ಹೇಳಕ್ ಇಷ್ಟಪಡ್ತಾರದಲ್ಲ ಒಂದೇ, ನಿಮ್ ಲೈಫಲ್ಲೂ ಒಳ್ಳೇದು ಆಗತ್ತೆ, ನಿಮ್ ಕುಟುಂಬದಲ್ಲೂ ಒಳ್ಳೇದು ಆಗತ್ತೆ, ನಿಮ್ ಕೆಲಸದಲ್ಲೂ ಒಳ್ಳೇದು ಆಗತ್ತೆ, ನಿಮ್ ಹಣಕಾಸಲ್ಲೂ ಒಳ್ಳೇದು ಆಗತ್ತೆ, ನಿಮ್ ಆರೋಗ್ಯದಲ್ಲೂ ಒಳ್ಳೇದು ಆಗತ್ತೆ, ನೀವು ನಂಬಿರೋ ಪ್ರತಿಯೊಂದು ವಿಷಯದಲ್ಲೂ ಒಳ್ಳೇದು ಆಗತ್ತೆ. ಆದ್ರೆ ಧೈರ್ಯ ಮಾತ್ರ ಕೇಳ್ಬೇಡ್ರಿ, ಧೈರ್ಯವಾಗಿ ಒಳ್ಳೇದು ಆಗತ್ತೆ. ನಂಬಿಕೆ ಇರೋರು ಒಳ್ಳೇದಾಗ್ದಿರ ಬೇರೆ ಇನ್ನೇನಿಗಾಗುತ್ತೆ. ಆದ್ರೆ ಆ ನಂಬಿಕೆ ಇಲ್ದಿರ ಧೈರ್ಯವನ್ನ ಕೇಳಿಸ್ಕೊಂಡು ನಮ್ಮ ಅದ್ಭುತವನ್ನ, ನಮ್ಮ ಬಿಡುಗಡೆಯನ್ನು ನಾವೇ ಡಿಲೇ ಮಾಡ್ತಾ ಇದ್ದೀವಿ. ನಾವೇ ತಳ್ಳಿ ಲೇಟ್ ಮಾಡ್ಕೊತಾ ಇದೀವಿ. ನಾವೇ ಹೋಗು, ನಿನ್ನ ನಂಬಿಕೆ ಸ್ವಸ್ಥ ಮಾಡು. ಇವತ್ತು ನಮ್ಮ ನಂಬಿಕೆ ನಮ್ಮನ್ನು ಚೆನ್ನಾಗಿ ಮಾಡಕ್ಕಾಗತ್ತೆ. ಅಂದ್ರೆ ನಾನು ದೇವ್ರನ್ನ ನಂಬ್ತಾ ಇದ್ದೀನಿ, ನಾನು ಚೆನ್ನಾಗಿ ಆಗ್ತೀನಿ ಅಂತ ನಂಬಿಕೆ ನಮ್ಮಲ್ಲಿ ಉಂಟಾಗ್ಬೇಕು. ಮಕ್ಕಳುಗಳಲ್ಲಿ ನಾನು ದೇವ್ರನ್ನ ನಂಬ್ತಾ ಇದ್ದೀನಿ, ನಾನು ಚೆನ್ನಾಗಿ ಆಗ್ತೀನಿ, ನಾನು ದೇವ್ರನ್ನ ನಂಬ್ತಾ ಇದ್ದೀನಿ. ಇನ್ನೊಂದ್ಸರಿ ಹೇಳಿ. ಇದ್ರಲ್ಲಿ ಧೈರ್ಯ ಇದೆಯಾ ನಿಮ್ಮ ಮಾತಲ್ಲಿ? ಕಾನ್ಫಿಡೆನ್ಸ್ ಅಲ್ಲ,
ಕ್ಯಾಮ್ರಾ ಇಟ್ಟು ನೀವೆಲ್ಲ ತಪ್ಪಿಸ್ಕೊಂಡು ಬೈಯಕ್ಕಾಗ್ತದೆ. ಬಾಯಿ ಕಟ್ಟಾಕ್ಬಿಟ್ಟಿದ್ರೆ ನೀವೆಲ್ಲ. ನಾನು ದೇವ್ರ ನಂಬಿದ್ದೀನಿ, ನಾನು ಚೆನ್ನಾಗಿ ಆಗ್ತೀನಿ. ಧೈರ್ಯ ಬಂದ್ರೆ ಮಾತ್ರನೇ ದೇವ್ರ ಕ್ರಿಯೆ ಮಾಡಕ್ಕಾಗೋದು. ಆಮೇಲೆ ಇನ್ನೊಂದು ವಾಕ್ಯ, ಇನ್ನೊಂದು ಅಧ್ಯಾಯ 22ನೇ ವಾಕ್ಯ. ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸತ್ಯವಾಗಿ ಹೇಳ್ತೀನಿ, ಯಾವನಾದರೂ ಹಾ ಈ ಬೆಟ್ಟಕ್ಕೆ ಹಾ ನೀನು ಕಿತ್ತುಕೊಂಡು ಹೋಗಿ ಹಾ ಸಮುದ್ರದಲ್ಲಿ ಬೀಳು ಹ್ಮ್ ಎಂದು ಹೇಳಿ ಹ್ಮ್ ತನ್ನ ಮನಸ್ಸಿನಲ್ಲಿ ಹ್ಮ್ ಸಂಶಯ ಪಡದೆ ಹ್ಮ್ ತಾನು ಹೇಳಿದ್ದು ತಾನು ಹೇಳಿದ್ದು. ಆಗುವುದೆಂದು. ಒಂದ್ ನಿಮಿಷ, ಏನಂತೆ? ತಾನು ಹೇಳಿದ್ದು, ದೇವ್ರು ಹೇಳಿದ್ದಲ್ಲ, ತಾನು ಹೇಳಿದ್ದು, ಬೈಬಲ್ ಅಂತೀರ ಮತ್ತೆ. ತಾನು ಹೇಳಿದ್ದು. ಹೇಳ್ರಿ, ಸಂಶಯ ಪಡದೆ ಸಂಶಯ ತಾನು ಹೇಳಿದ್ದು ಹೆಸರು ಹಾಕೊಂಡು ಹೇಳ್ರಿ, ನಿಮ್ಮ ಹೆಸರು ಹಾಕೊಂಡು ಹೇಳಿ. ಸಂಶಯ ಪಡದೆ, ಸಂಶಯ ಪಡದೆ ಹೆಸರು ಹಾಕೊಂಡು. ವಾಣಿ ಹೇಳಿದ್ದು ಹಾ ಆಗುವುದೆಂದು ಆಗುವುದೆಂದು ನಂಬಿದರೆ ನಂಬಿದ್ರೆ ಅವನು ಹಾ ವಾಣಿ ಹೇಳಿದಂತೆಯೇ ಹಾ ಆಗುವುದು. ಇದು ಹೇಳಿದ ಧೈರ್ಯ ಬರ್ಬಾರ್ದ? ಸಂಶಯ ಪಡದೆ ಧೈರ್ಯವಾಗಿ ಬಾಯಿ ಬಿಟ್ಟು ಮಾತಾಡೋ ಲೈಫಲ್ಲಿ ಅವ್ನು ಏನ್ ಮಾತಾಡ್ತಾನೋ ಅದು ಹಂಗೆ ಆಗತ್ತೆ. ಯೇಸು ಹೇಳ್ತಾರೆ, ನಿಜ ನಿಜವಾಗಿ ನಿಮ್ಗೆ ಹೇಳ್ತಾ ಇದ್ದೀನಪ್ಪ, ಸತ್ಯವಾಗಿ ಹೇಳ್ತಾ ಇದ್ದೀನಿ, ಕೈ ಮುಗಿದು ಕೇಳ್ಕೊಂತ ಇದ್ದೀನಿ. ನಾವು ಹೇಳ್ತೀವಿ ನಂಬು, ಸತ್ಯವಾಗಿ ನಂಬು, ಸತ್ಯವಾಗಿ ನಂಬು, ನಂಬು 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 ಅಂತ. ಹಂಗೆ ಯೇಸು ಏನ್ ಮಾಡ್ತಾರೆ, ಬೆಳ್ಕೊಂತ ಇದ್ದಾರೆ. ಇದು ನಿಜವಾಗಿ ಹೇಳ್ತಾ ಇದ್ದೀನಿ, ಇದು ತುಂಬಾ ಸತ್ಯ, ಈ ಮಾತು ಕೇಳ್ರಿ. ನೀವು ಏನ್ ಮಾಡ್ಬೇಕು? ಸಂಶಯ ಪಡದೆ ನೀವು ಬಾಯಿಂದ ಏನ್ ಮಾತಾಡ್ತಿರೋ ಅದು ಆಗುವುದೆಂದು ನಂಬಿದ್ರೆ ಹಂಗೆ ಆಗುವುದು. ನೀವೇನ್ ಹೇಳ್ತಾ ಇದ್ದೀರಿ? ಲೈಫ್ ಇಷ್ಟೇ, ನನ್ನ ಲೈಫ್ ಹಿಂಗೆ, ನನ್ನ ಬದುಕಿಂಗೆ, ನನ್ನ ಭವಿಷ್ಯ ಹಿಂಗೆ, ನನ್ನ ಫ್ಯಾಮಿಲಿ ಹಿಂಗೆ, ನನ್ನ ಮಕ್ಕಳು ಹಿಂಗೆ. ಇದೆಲ್ಲ ಏನ್ ಮಾಡ್ತಾ ಇದೆ ಗೊತ್ತಾ? ಯಾವಾಗೂ ಮಾತಾಡಿರೋದು ನಿಮ್ಮ ಕಾಲ ಹಿಡ್ಕೊಂಡು ಇಲ್ಲಿ ಬಿಟ್ಟು ಬಂದೈತೆ. ಏನ್ ಹೇಳ್ರಿ? ನಿನ್ನೆ ಮೊನ್ನೆ ಯಾವ್ದೋ ನಾಯಿಗೆ ಬಿಸ್ಕೆಟ್ ಹಾಕಿದ್ರೆ ನೋಡಿ, ಅದು ಇವತ್ತು ಹುಡ್ಕೊಂಡ್ ಬರ್ತೈತೆ. ನಿಜ, ಈ ಸಮಸ್ಯೆಗಳು ಹಿಂಗೆ. ಯಾಕೆ ನಾವು ಬಾಯಿ ಬಿಟ್ಟು ಮಾತಾಡೋದೆಲ್ಲಾನು ಅವತ್ತು ಬರ್ದೇ ಹೋದ್ರು 4 ದಿವಸ ಆದ್ಮೇಲೆ ಹುಡ್ಕೊಂಡ್ ಬರ್ತಾವ ನಿಮ್ಮನ್ನ. ಯಾಕೆ? ನಾವು ಮಾತಾಡಿದ್ದು ಹಂಗೆ ಆಗುತ್ತೆ. ಕೆಟ್ಟದನ್ನ ಸಂಶಯ ಪಡಿದ್ರೆ ಮಾತಾಡಿದ್ರೆ ಏನಾಗುತ್ತೆ? ಕೆಟ್ಟದ್ದು. ನಿಮ್ಗೆ ಅರ್ಥ ಆಗಿಲ್ಲ? ಕೆಟ್ಟದನ್ನ ಸಂಶಯ ಪಡದೆ ಮಾತಾಡಿದ್ರೆ ಮಕ್ಕಳಿದ್ದಾರೆ, ತುಂಬಾ ಚೀಟ ಚೇಷ್ಟೆ ಓದಲ್ಲ ಅಂತಾರೆ. ನಿಮ್ಮ ಮನೆಗೆ ಹೋಗಿ ಓದ್ತಾರೆ, ಇವತ್ತು ಚೆನ್ನಾಗಿ ಓದ್ತಾನೆ ಅಂತ ನೀವೇನ್ ಹೇಳ್ತೀರಾ? ಕಾನ್ಫಿಡೆಂಟ್ ಆಗಿ ಸಂಶಯ ಪಡೆದು ಮಾತಾಡ್ತೀರ. ಎಲ್ಲ ಇದ್ದೀರಾ? ಅವಾಗ ಹೆಂಗ್ ಬರ್ತಾನೆ ಮತ್ತೆ ನಮ್ಗೆ? ಸಂಶಯ ಇಲ್ದಿರ 100% ಡೌಟೇ ಇಲ್ಲ. ಅಂದ್ರೆ ಯಾವ ಮಾತು ಸಂಶಯ ಇಲ್ಲದೆ ಬರುತ್ತೋ ಅದು ಹೊರಗಡೆ ಬಂದು ನಾಳೆ ಹುಡ್ಕೊಂಬರ್ತದೆ. ಇವ್ನು ಅಷ್ಟೇ, ಈ ಅಮ್ಮ ಇಷ್ಟೇ, ಈ ಅಮ್ಮ ಬದುಕು ಅಷ್ಟೇ, ಈ ಅಪ್ಪ ಬದುಕು ಇಷ್ಟೇ. ಯಾವುದನ್ನ ಕಾನ್ಫಿಡೆಂಟ್ ಆಗಿ ಮಾತಾಡ್ತೀವೋ ಸಂಶಯ ಪಡದೆ, ಅದು ನಿಮ್ಮ ಹಿಂಬಾಲಿಸಿ. ಚಿಕ್ಕಣ್ಣ ಬ್ರದರ್ ಅಂತ ಹೇಳಿದ್ರೆ ಆಟ ಚಿಕ್ಕಣ್ಣ ಯೋಚನೆ ಮಾಡಿದಿರ ಸಮಸ್ಯೆನ ಎದುರಿಸ್ಬೇಕು. ಅವ್ರು ಯೋಚನೆ ಮಾಡಿದಿರ ಆಗೋದಿಲ್ಲ ಬ್ರದರ್ ಅಂತ. ಅವ್ರು ಯೋಚನೆ ಮಾಡಿದ್ರೆ ಆಗಲ್ಲ ಅಂತ ಕಾನ್ಫಿಡೆಂಟ್ ಆಗವ್ರೆ. ಅದಕ್ಕೆ ಲೈಫಲ್ಲಿ ನಾಳೆನೂ ಅದನ್ನ ಏನ್ ಮಾಡ್ತೀನಿ, ಅವ್ರನ್ನ ಯೋಚನೆ ಮಾಡಕ್ ಮಾಡುತ್ತೆ.
ಇಲ್ಲ, ಒಳ್ಳೇದು ನಡೆಯುತ್ತೆ ಅನ್ನೋದ್ರ ಮೇಲೆ ನಿರೀಕ್ಷೆ ಇಲ್ಲ, ಒಳ್ಳೇದಾಗುತ್ತೆ ಅನ್ನೋ ಒಂದು ಧೈರ್ಯನೂ ನಮಗಿಲ್ಲ. ಕೆಟ್ಟದನ್ನ ನೋಡಿ ಅನುಭವಿಸಿ 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 ಅದ್ರ ಜೊತೆಗೆ ಪಳಗ್ಬಿಟ್ಟಿದೀವಿ. ಸಾಲ ನೀಗುತ್ತಾ? ಸಂಶಯ ಜನಕ್ಕೆ ಆರೋಗ್ಯ ಸಿಗುತ್ತೆ. ನಾಳೆ ಬರೋ ದಿನದಲ್ಲೆಲ್ಲರೂ ಆರೋಗ್ಯವಾಗಿ ಬಾಳ್ತೀರಾ? ಆಗತ್ತಾ? ಬಾಳ್ತೀರಾ ಅಂತ ಕ್ವಶನ್ ಕೇಳಿದೆ, ಆಮೇಲೆ ಕೇಳಿ. ನಾವು ಮಾತಾಡೋ ಮಾತು ಹೆಂಗಿರ್ಬೇಕು ಹೇಳ್ರಿ? ಸಂಶಯ ಪಡದೆ ಮಾತಾಡ್ಬೇಕು. ಅದನ್ನೇ ಧೈರ್ಯ ಅನ್ನೋದು, ಕಾನ್ಫಿಡೆನ್ಸ್. ನೀವು ಪರ್ಫೆಕ್ಟ್ ಅಡಿಗೆ ಮಾಡ್ತೀರಾ ಅನ್ಕೊಳ್ಳಿ. ಯಾರೋ ಬಂದು ಕೇಳ್ತಾರೆ, ರುಚಿಯಾಗಿರೋ ಆಹಾರ ಮಾಡ್ಕೊಡು ಅಂದ್ರೆ ಕಾನ್ಫಿಡೆಂಟ್ ಆಗಿ ನೀವು ಹೇಳ್ತೀರಾ, ಹೇಳಲ್ವಾ? ಅದೇ ನಿಮ್ಗೆ ಬಿರಿಯಾನಿ 50-50 ಈ ಕಡೆ ಆ ಕಡೆ ಅನ್ಕೊಳ್ಳಿ, ಅವಾಗ ಏನಂತ ಹೇಳ್ತೀರಾ? ಮಾಡ್ತೀನಿ, ನೋಡ್ತೀನಿ, ಟ್ರೈ ಮಾಡ್ತೀನಿ, ಆದ್ರೆ ಓಕೆ. ಆದ್ರೆ ಸಮಸ್ಯೆಗಳ ಜೊತೆ ಈ ತರ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬೋದು. ಪರವಾಗಿಲ್ಲ ಆದ್ರೆ ಓಕೆ, ಆಗಿಲ್ಲ ಅಂದ್ರೆ ಓಕೆ, ಪರವಾಗಿಲ್ಲ. ಇವತ್ತಿಂದ ಸಂಶಯ ಪಡದೆ ನಾವು ಮಾತಾಡ್ಬೇಕು. ಒಳ್ಳೇದನ್ನ ಮಾತ್ರನೇ ಮಾತಾಡ್ಬೇಕು. ನಮಗೆ ಏನ್ ನಡಿಬೇಕು ಅದು ಮಾತ್ರನೇ ಮಾತಾಡ್ಬೇಕು. ನಮ್ಮ ಲೈಫಲ್ಲಿ ಏನ್ ಆಗ್ಬೇಕಾಗಿದೆಯೋ ಅದು ಮಾತ್ರನೇ ಮಾತಾಡ್ಬೇಕು. ಯಾಕೆ? ಸಂಶಯ ಪಡದೆ ಮಾತಾಡೋ ವ್ಯಕ್ತಿಯ ಮಾತುಗಳು ಅವನ ಜೀವನದಲ್ಲಿ ನೆರವೇರುತ್ತೆ. ಇನ್ನೊಂದ್ಸರಿ ಅಲ್ಲಿ ನಿಮ್ಮ ಹೆಸರು ಹಾಕೊಂಡು ಹೋಗಿ. ದೇವರಲ್ಲಿ ನಂಬಿಕೆ ಇರಲಿ. ವಾಣಿ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ವಾಣಿಯ ಮನಸ್ಸಿನಲ್ಲಿ ಸಂಶಯ ಪಡದೆ ವಾಣಿ ಹೇಳಿದ್ದು ಆಗುವುದೆಂದು ನಂಬಿದರೆ ವಾಣಿ ಹೇಳಿದಂತೆಯೇ ಆಗುವುದು. ಆಮೆನ್. ನಿಮ್ಮ ಸಮಸ್ಯೆಯನ್ನು ನೋಡಿ ಸ್ವಲ್ಪ ಸಂಶಯ ಪಡ್ತೀರ, ಆಗುತ್ತೆ ಅಂತ ನಂಬಿದ್ರೆ ನೀವು ಹೇಳ್ದಂತೆಯೇ ದೇವರು ಲೈಫಲ್ಲಿ ಮಾಡ್ತಾರೆ. ಇವತ್ತು ನಾವು ದೇವ್ರು ನಮ್ಮ ಲೈಫಲ್ಲಿ ಅದ್ಭುತ ಮಾಡ್ಬೇಕಂದ್ರೆ, ನಾವು ಕೇಳ್ಕೊಂಡಂಗೆ ದೇವ್ರು ಮಾಡ್ಬೇಕಂದ್ರೆ ನಮ್ಮ ಲೈಫಲ್ಲಿ ದೇವ್ರ ಹತ್ರ ನೋಡೋದಿಲ್ಲ. ನಂಬಿಕೆ, ಧೈರ್ಯ, ಸಂಶಯ ಪಡ್ದಿರ ಮಾತಾಡುವಂಥ ಮಾತುಗಳು. ಇವತ್ತು ನಮಗೆ ನಂಬಿಕೆ ಇದೆ ಅಂತೀವಿ, ಧೈರ್ಯ ಕಳ್ಕೊಂಡಿದೀವಿ. ಆ ಧೈರ್ಯ ಕಳ್ಕೊಳ್ಳೋದ್ರಿಂದ ಬರುವಂಥ ಮಾತುಗಳು ಯಾವ್ದು ಹೇಳಿದ್ರೆ ಸಂಶಯದ ಮಾತುಗಳೇ. ನಮ್ಮ ಬಾಯಲ್ಲಿ ಯಾವ್ಯಾವ ಮಾತು ಬರ್ತವೆ? ಧೈರ್ಯ ಇಲ್ದರ ಮಾತು, ನೋವಿನ ಮಾತು, ಆಗಲ್ಲ ಅನ್ನೋ ಮಾತು, ಅಸಾಧ್ಯವಾದ ಮಾತು, ಹಿಂಸೆಯ ಮಾತು, ಕಣ್ಣೀರಿನ ಮಾತು, ವೇದನೆಯ ಮಾತು, ನೋವಿನ ಮಾತು, ಬಾಧೆಗಳ ಮಾತು, ಶತ್ರುಗಳ ಮಾತು, ಅವ್ರ ಮಾತು, ಇವ್ರ ಮಾತು. ನಮ್ಮ ಬಾಯಿಯಿಂದ ಬರೋದೆಲ್ಲಾನು ಏನು? ವೇಸ್ಟೇಜೇ. ನಮ್ಮ ಬಾಯಿನ ಬರೋ ಮಾತುಗಳೆಲ್ಲ ಏನ್ ಹೇಳ್ರಿ? ವೇಸ್ಟ್ ಮಾತುಗಳೇ. ಆ ವೇಸ್ಟ್ ಮಾತುಗಳೆಲ್ಲ ನಿಮ್ ಲೈಫಲ್ಲಿ ನೆರವೇರ್ಬಿಟ್ರೆ ನಿಮ್ ಕತೆ ಏನಾಗ್ಬೇಕು? ಪಕ್ಕದಲ್ಲಿ ಕೈ ಕೊಟ್ಟು ಮುಖ ನೋಡ್ಕೊಂಡು ಹೇಳ್ರಿ, ಮುಖ ನೋಡ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಹೇಳ್ರಿ. ವೇಸ್ಟ್ ಮಾತುಗಳು ಮಾತಾಡಿ ಮಾತಾಡಿ ನಿಮ್ ಲೈಫ್ನೇ ವೇಸ್ಟ್ ಮಾಡ್ಕೊಂಡಿದ್ದೀರಾ. ಇವಾಗಿಂದಾದ್ರೂ ಏನು ಮಾತಾಡಿ 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 ನಮ್ಮ ಲೈಫ್ ನಾವೇನ್ ಮಾಡಿದೀವಿ? ಯಾಕೆ ಕಾನ್ಫಿಡೆಂಟ್ ಆಗಿ ಮಾತಾಡಿದೀವಿ? ಕೆಟ್ಟದಲ್ಲಿ ಏನ್ ಮಾಡಿದೀವಿ? ಸಮಸ್ಯೆಗಳ ಬಗ್ಗೆ ಅಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ? ನಿಮ್ಮ ಹಿಂಸೆಯ ಬಗ್ಗೆ ಅಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ? ನಿಮ್ಮ ಕಣ್ಣೀರಿನ ಬಗ್ಗೆ ಅಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ? ನಿಮ್ಮ ರೋಗದ ಬಗ್ಗೆ ಅಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದೀರಾ? ನಿಮ್ಮ ಬಾಧೆಗಳ ಬಗ್ಗೆ ಅಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದೀರಾ? ನಿಮ್ಮ ಶತ್ರುಗಳ ಬಗ್ಗೆ ಅಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದೀರಾ? ಆ ಸಮಸ್ಯೆಗಳ ಮೇಲಿರುವಂಥ ಕಾನ್ಫಿಡೆನ್ಸ್ ಸ್ವಲ್ಪ ಜಾಸ್ತಿಯಾಗಿ ದೇವ್ರ ಮೇಲೆ ಇರೋದಾದ್ರೆ ದೇವ್ರ ಆ ಸಮಸ್ಯೆ ದೇವ್ರು ಖಂಡಿತವಾಗಿ ಕಲ್ಪಿಸ್ತಾರೆ. ಆಮೇಲೆ ನಿಜ ನಂಬ್ತಾರೆ ದೇವ್ರು
ಮಾತಾಡ್ತೀವಿ. ಆಮೇಲೆ ಸಂಶಯ ಪಡದೆ ಅಂತ ಮಾತಾಡ್ತೀವಿ. ಅವರ ಭಾಷಣಗಳಿಂದ ನನಗೆ ಗುಣವಾಗಿದೆ. ಇವಾಗ ಇದ್ರ ಬಗ್ಗೆ ಯೋಚನೆ ಮಾಡಿ. ಇದು ಹೆಂಗ್ ಮಾತಾಡ್ತಾ ಇದ್ದೀರಾ? ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಾ ಇದ್ದೀರಾ? ಸಂಶಯ ಪಡದೆ ಮಾತಾಡ್ತಾ ಇದ್ದೀರಾ? ಹೆಂಗ್ ಮಾತಾಡ್ತಾ ಇದ್ದೀರಾ? ನಾ ಹೇಳಿದೆ, ನಂಬಿಕೆಯಲ್ಲಿ ಏನಿರ್ಬೇಕು? ಧೈರ್ಯ ಇರಬೇಕು. ಧೈರ್ಯ ಇದ್ರೆ ಏನಿರಬಾರ್ದು? ಸಂಶಯ ಇರಬಾರ್ದು. ನಂಬಿಕೆ ಇದೆ ಅಂತ ಇದ್ದೀವಿ, ಆದ್ರೆ ಇದನ್ನ ಓದ್ಬೇಕಾದ್ರೆ ನಿಜವಾಗ್ಲೂ ನಿಮಗೆ ಕಾನ್ಫಿಡೆನ್ಸ್ ಬರ್ತದ? ತಲೆ ಮೇಲೆ ಕೈ ಇಟ್ಕೊಂಡು ಓದ್ತಿರಲ್ಲ. ಕಾನ್ಫಿಡೆನ್ಸ್ ಇದೆಯಾ ನಿಮಗೆ? ಪೇತ್ರ ನೀರ್ ಮೇಲೆ ನಡಿಬೇಕಂದ. ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ದ? ಧೈರ್ಯ. ಏನ್ ಧೈರ್ಯ? ಯೇಸು ಸ್ವಾಮಿ ನಡೆದ್ರು, ನಾನು ನೋಡಿದ್ದೆ ಧೈರ್ಯ. ಒಳಗಡೆ ಕಾಲು ಇಟ್ಕೊಂಡು ಮುಂದೆ ಹೋದ. ಹೋಗಿದ ತಕ್ಷಣ ನೀವು ಏನ್ ಕಾಣಿಸ್ತಾನ ಕಣ್ಣಿಗೆ? ನೀರು ಡಿಸೈನ್ ಆಗಿ ಏನ್ ಮಾಡ್ತೈತೆ? ಡಿಸೈನ್ ಆಗಿ ಬೇರೆ ಬೇರೆ ಆಂಗಲ್ ಎಲ್ಲ ಶೇಪ್ಗಳು ತೋರಿಸ್ತೈತೆ. ಆ ಶೇಪ್ಗಳು ನೋಡಿ ಏನಾಯ್ತು ಅವ್ನಿಗೆ ಇವಾಗ? ಧೈರ್ಯ ಕಳ್ಕೊಂಡ, ಭಯ ಪಟ್ಟ. ಅವನ್ ಪಟ್ಟಿದೇನು? ಭಯ ಬಂದಿದ ತಕ್ಷಣ ಧೈರ್ಯ ಏನಾಯ್ತು? ಧೈರ್ಯ ಕೆಟ್ಟಿತು. ಧೈರ್ಯ ಕೆಟ್ಟಿದ ತಕ್ಷಣ ನಂಬಿಕೆ ಹೋಯ್ತು. ನಂಬಿಕೆ ಹೋಗಿದ ತಕ್ಷಣ ಯಾವಾಗ ಭಯ ಪಡ್ತೀರೋ ನೀವು ಮುಳುಗ್ತಾ ಇರ್ತೀರಾ, ನಿಮಗೆ ಗೊತ್ತಾಗಲ್ಲ. ಪಕ್ಕದಲ್ಲಿ ಕೈ ಕೊಡ್ರಿ. ಧೈರ್ಯ ಕೆಟ್ರೆ, ಭಯ ಪಟ್ರೆ ಲೈಫಲ್ಲಿ ಮುಳುಗೋಗ್ತೀರಾ. ಭಯ ಪಡೋರು ಏನ್ ಮಾಡ್ತಾನೆ? ಭಯ ಪಟ್ರೆ ಮುಳುಗೋದ ಗ್ಯಾರಂಟಿ. ಯಾವ ಧೈರ್ಯ ಅವನ್ನ ನೀರಿನ ಮೇಲೆ ನಡೆಸ್ತೋ ಅದೇ ಭಯ ಏನಾಯ್ತು? ಮುಳುಗಿಸ್ತು. ಭಯ ಮುಳುಗಿಸುತ್ತೆ, ಧೈರ್ಯ ನಮ್ಮನ್ನು ನಡೆಸುತ್ತೆ. ಇವತ್ತು ನೀವು ನಡಿಬೇಕಂದ್ರೆ ನೀವು ಬೇಕಾಗಿರೋದು ಧೈರ್ಯ. ನಿಮ್ಮ ಸಮಸ್ಯೆ ನೋಡಿ, ಸಮಸ್ಯೆ ಮೇಲೆ ನಡಿಬೇಕಂದ್ರೆ, ಸಮಸ್ಯೆನ ಎದುರಿಸಿ ನಡಿಬೇಕಂದ್ರೆ ನೀವು ಬೇಕಾಗಿರೋದು ಧೈರ್ಯ. ಇವತ್ತು ಭಯ ಪಟ್ಟಿ ಮುಳುಗಿದ್ದು ಸಾಕು. ಏನೇನು ಮುಳುಗಿಸಿದೆ ನಿಮ್ಮನ್ನ? ಯಾವ್ಯಾವ ವಿಷಯದಲ್ಲಿ ಭಯ ಪಡ್ತಾ ಇದ್ದೀರಾ? ಭಯ ಪಟ್ಟು ಲೈಫಲ್ಲಿ ಮುಳುಗಿದ್ ಸಾಕು. ಕಣ್ಣೀರು ಹಾಕಿ ಮುಳುಗಿದ್ ಸಾಕು. ಒಂಟಿಯಾಗಿ ಕೂತ್ಕೊಂಡು ಮುಳುಗಿದ್ ಸಾಕು. ಆಮೇಲೆ ಯೋಚನೆ ಮಾಡಿ ಮುಳುಗಿದ್ದು ಸಾಕು. ಇವತ್ತೇನ್ ಮಾಡ್ಬೇಕು? ಧೈರ್ಯವಾಗಿರು. ಸ್ವಾಮಿ ಹೇಳ್ತಾರೆ, ಭಯ ಪಡಬೇಡ್ರಿ, ಧೈರ್ಯವಾಗಿರಿ, ನಾನು ನಿಮ್ಮೊಂದಿಗಿದ್ದೇನೆ. ಸ್ವಾಮಿ ನಮ್ಮೊಂದಿಗೆ ಇರ್ಬೇಕಾದ್ರೆ ನಾವು ಬೇಕಾಗಿರೋದಲ್ಲ ಏನು? ಧೈರ್ಯ. ಸ್ವಾಮಿ ನನ್ನ ಜೊತೆ ಇದ್ದಾರೆ, ನಾನು ಸ್ವಾಮಿ ಜೊತೆ ಇದ್ದೀನಿ ಅನ್ನೋದಕ್ಕೆ ಸೂಚನೆ ಧೈರ್ಯ. ಭಯ ಪಡಬೇಡ್ರಿ, ಧೈರ್ಯವಾಗಿರಿ. ಇನ್ಮೇಲೆ ನಾವು ಮುಳುಗಲ್ಲ. ನಮ್ಮ ಸಮಸ್ಯೆಗಳು ನಮ್ಮನ್ನ ಮುಳುಗ್ಸಲ್ಲ. ನಮ್ಮ ನೋವು ನಮ್ಮನ್ನು ಮುಳುಗ್ಸಲ್ಲ. ನಮ್ಮ ಬಂಧು ಬಳಗದವರು ನಮ್ಮನ್ನು ಮುಳುಗ್ಸಲ್ಲ. ನಮ್ಮ ಶತ್ರುಗಳು ನಮ್ಮನ್ನ ಮುಳುಗ್ಸಲ್ಲ. ನಮ್ಮ ಕಣ್ಣೀರಿ ಮೇಲೆ ನಮ್ಮನ್ನು ಮುಳುಗ್ಸಲ್ಲ. ಧೈರ್ಯವಾಗಿರ್ರಿ, ನಂಬಿಕೆಯಿಂದ ಇರ್ರಿ, ಧೈರ್ಯವಾಗಿರ್ರಿ. ಭಯ ಪಟ್ಟು ಮುಳುಗಿದ್ದು ಸಾಕು. ಇನ್ಮೇಲೆ ಸಂಶಯ ಪಡ್ದಿರಾ ಒಳ್ಳೇದನ್ನ ಮಾತಾಡ್ರಿ, ಧೈರ್ಯವಾಗಿ ಒಳ್ಳೇದನ್ನ ಮಾತಾಡ್ರಿ. ನೀವು ಮಾತಾಡಿದಂತೆ ದೇವರು ನಿಮ್ಮ ಲೈಫಲ್ಲಿ ನೆರವೇರಿಸ್ತಾರೆ. ಸಂಶಯ ಪಡೆದ್ರೆ ಮಾತಾಡಿ, ಒಳ್ಳೇದನ್ನೇ ಮಾತಾಡಿ. ಯಾವ್ದು ಒಳ್ಳೇದಾಗಬೇಕು ಅದನ್ನ ಮಾತಾಡಿ. ಅದು ಮಾತಾಡೋದು ಧೈರ್ಯವಾಗಿ ಮಾತಾಡಿ. ದೇವರು ಅದನ್ನ ಧೈರ್ಯವನ್ನು ನೋಡ್ತಾರೆ. ನೀನು ನಂಬಿಕೆಯಂತೆ ನಿನಗಾಗ್ಲಿ ಅಂತ ದೇವರು ಹೇಳ್ತಾರೆ. ನಾವು ಮಾತಾಡಿದಂತೆ ನಮ್ಮ ಲೈಫಲ್ಲಿ ದೇವ್ರು ನೆರವೇರ್ಸಕ್ಕೆ ಪ್ರಾರಂಭ ಮಾಡಿದ್ರೆ ನಮ್ಮ ನಿಲ್ಸಕ್ಕೆ ಯಾರಿಂದಲೂ ಸಾಧ್ಯನೇ ಇಲ್ಲ. ದೇವರು ನಮ್ಮ ಪಕ್ಷದಲ್ಲಿದ್ರೆ ನಮ್ಮನ್ನ ಎದುರಿಸೋರು ಯಾರು ಅಂದ್ರೆ ದೇವ್ರು ನಮ್ಮ ಪಕ್ಷ
ಮಾಡ್ತೀನಿ, ನಾನು ನಂಬಿದಂತೆ ನನ್ನ ಲೈಫಲ್ಲಿ ನಡೆಯುತ್ತೆ. ಆಮೇಲೆ ನಾವು ಮಾತಾಡೋದ್ರಲ್ಲಿ ಹೆಂಗ್ ಮಾತಾಡ್ತೀವಿ? ಭಯ ಪಟ್ಟು ಮಾತಾಡ್ತೀರಾ? ಅಪೊಸ್ತಲ ಕೃತ್ಯ 6ನೇ ಅಧ್ಯಾಯ 8ನೇ ವಾಕ್ಯ. ಸೈಫನನ್ನು ದೇವರ ಕೃಪೆಯಿಂದಲೂ ಬಲದಿಂದಲೂ ತುಂಬಿದವನಾಗಿ ಜನರಲ್ಲಿ ಮಹಾ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಇದ್ದನು. ಸಾಕು. ಸ್ಟೀಫನ್ ಇಂಗ್ಲಿಷಲ್ಲಿ ಫುಲ್ ಆಫ್ ಫೇತ್ ಅಂತ, ಕೃಪೆ ಅಲ್ಲ, ನಂಬಿಕೆ. ಸ್ಟೀಫನ್ ಏನ್ ಮಾಡದಂತೆ? ದೇವರ ಕೃಪೆಯಿಂದಲೂ ದೇವರ ನಂಬಿಕೆಯಿಂದ, ದೇವರ ಬಲದಿಂದಲೂ ದೇವರ ನಂಬಿಕೆಯಿಂದಲೂ ದೇವರ ಬಲದಿಂದಲೂ ದೇವರ ನಂಬಿಕೆಯಿಂದಲೂ ತುಂಬಿದವನಾಗಿ ಜನರಲ್ಲಿ ಮಹಾ ಅದ್ಭುತ ಕಾರ್ಯಗಳನ್ನು. ಇಂಗ್ಲಿಷಲ್ಲಿ ಓದಿ ಒಂದ್ಸಲ ಇಂಗ್ಲಿಷಲ್ಲಿ. ಫುಲ್ ಆಫ್ ಗ್ರೇಸ್, ಅದರಲ್ಲೂ ಗ್ರೇಸ್ ಸೊ ದೇವರಿಂದ ತುಂಬಿಸಲ್ಪಟ್ಟು ತುಂಬಿಸಲ್ಪಟ್ಟಿರುವುದರಿಂದ ಏನ್ ಮಾಡಕ್ಕೆ ಪ್ರಾರಂಭ ಮಾಡಿದವನು? ಒಳ್ಳೆದನ್ನ ಮಾಡಕ್ಕೆ ಪ್ರಾರಂಭ. ನೀವು ಏನ್ರಿಂದ ತುಂಬಲ್ಪಡ್ಬೇಕು? ದೇವರ ನಂಬಿಕೆ, ದೇವರ ಕೃಪೆ, ದೇವರ ಬಲ ಏನಾಗ್ಬೇಕು? ನಿಮ್ಮಲ್ಲಿ ತುಂಬಲ್ಪಡ್ಬೇಕು. ಆದ್ರೆ ಅದ್ರ ಬದಲಾಗಿ ನಾವು ಏನ್ ತುಂಬಿಸ್ಕೊಂತ ಇದೀವಿ? ಬೇಡದಿರೋದೆಲ್ಲ ತುಂಬಿಸ್ಕೊಂಡು ನಮ್ಮ ಲೈಫ್ ನಾವೇನ್ ಮಾಡ್ತಾ ಇದೀವಿ? ಬೇಡದಿರೋರಾಗಿ ಮಾರ್ಪಾಡ್ಬಿಡ್ತಾ ಇದೀವಿ. ಅನೇಕ ಬಾರಿ ನಾವು ಯೋಚನೆ ಮಾಡ್ತೀವಿ, ನನ್ನಿಂದ ಯಾರಿಗೂ ಪ್ರಯೋಜನ ಇಲ್ವಾ, ನನ್ನಿಂದ ಯಾರಿಗೂ ಉಪಯೋಗ ಇಲ್ವಾ? ಎಷ್ಟು ಸರಿ ನಾವು ಅದನ್ನ ಯೋಚನೆ ಮಾಡಿದ್ವಿ? ಒಬ್ಬರೇ ಕುತ್ಕೊಂಡು ಯೋಚನೆ ಮಾಡಿದಾಗ ನನ್ನಿಂದನೂ ಯಾರಿಗಾದ್ರೂ ಉಪಯೋಗ ಆಗತ್ತಾ? ನನ್ನಿಂದನೇ ಯಾರಿಗಾದ್ರೂ ಯೂಸ್ ಆಗತ್ತಾ? ನನ್ನ ಲೈಫಿಂದ ಯಾರಿಗಾದ್ರೂ ಯೂಸ್ ಇದೆಯಾ? ನನ್ನ ಲೈಫಿಂದ ಯಾರಿಗಾದ್ರೂ ಉಪಯೋಗ ಇದೆಯಾ? ನನ್ನ ಲೈಫಿಂದ ಯಾರಿಗಾದ್ರೂ ಒಳ್ಳೇದಾಗೋದಿದೆಯಾ? ಆದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಏನಂತ ಹೇಳ್ತಾರೆ? ನೀವು ತುಂಬಲ್ಪಟ್ರೆ ನಿಮ್ಮಿಂದ ಒಳ್ಳೇದೇ ಆಗತ್ತೆ. ಜನರ ಮಧ್ಯದಲ್ಲಿ ನೀವು ಒಳ್ಳೇದನ್ನ ಮಾಡೋರಾಗಿ ನೀವು ಮಾರ್ಪಡ್ತೀರಾ. ಆಮೇಲೆ ಇವತ್ತು ಹೇಳ್ರಿ, ತಲೆ ಮೇಲೆ ಕೆಟ್ಟಿರಿ, ಯೇಸು ನಾಮದಲ್ಲಿ ನಾನು ಏನೇನು ತುಂಬಲ್ಪಡ್ತೀನಿ ಇವತ್ತಿಂದ? ದೇವರ ಕೃಪೆಯಿಂದಲೂ ದೇವರ ನಂಬಿಕೆಯಿಂದಲೂ ದೇವರ ಶಕ್ತಿಯಿಂದಲೂ ಯೇಸು ನಾಮದಲ್ಲಿ ನಾನು ತುಂಬಲ್ಪಡ್ತೀನಿ. ಜನರ ಮಧ್ಯದಲ್ಲಿ ನನ್ನಿಂದ ಬರೀ ಒಳ್ಳೇದೇ ಆಗತ್ತೆ. ಇವತ್ತಿಂದ ನಿಮ್ಮ ಬಾಯಲ್ಲಿ ಹೆಂಗ್ ಕಾನ್ಫಿಡೆಂಟ್ ಆಗಿ ಬರ್ಬೇಕು ಹೇಳ್ರಿ? ಸಂಶಯ ಇದ್ದೀರಾ? ನನ್ನಿಂದ ಬೇರೆಯವ್ರಿಗೆ ಒಳ್ಳೇದೇ ಆಗೋದು, ನನ್ನಿಂದ ನನ್ನ ಕುಟುಂಬದವ್ರಿಗೆ ಒಳ್ಳೇದಾಗತ್ತೆ, ನನ್ನಿಂದ ನನ್ನ ಬಂಧು ಬಳಗದವ್ರಿಗೆ ಒಳ್ಳೇದೇ ಆಗತ್ತೆ, ನನ್ನಿಂದ ನನ್ನ ಸ್ನೇಹಿತರಿಗೆ ಒಳ್ಳೇದೇ ಆಗುತ್ತೆ. ನಾನು ಹೋಗ್ಬೇಕಾದ್ರೂ ಒಳ್ಳೇದಾಗತ್ತೆ, ಬರ್ಬೇಕಾದ್ರೂ ಒಳ್ಳೇದಾಗತ್ತೆ, ಕೂತ್ಕೊಂಡ್ರು ಒಳ್ಳೇದಾಗತ್ತೆ, ನಿಂತ್ಕೊಂಡ್ರೆ ಒಳ್ಳೇದಾಗತ್ತೆ, ಮಾತಾಡಿದ್ರು ಒಳ್ಳೇದಾಗತ್ತೆ, ಸೈಲೆಂಟ್ ಆಗಿದ್ರು ಒಳ್ಳೇದಾಗತ್ತೆ. ಹಾಡು ಮಾತ್ರ ಚೆನ್ನಾಗಿ ಎಲ್ಲ ಒಳ್ಳೆಯದೇ ನಿನ್ನ ಪ್ರೀತಿಸಿದ ನಿಜವಲ್ಲ ಅಷ್ಟೊಂದು ಕಾನ್ಫಿಡೆನ್ಸ್ ಐತೆ ಒಳ್ಳೇದಾಗತ್ತೆ ಅಂತ. ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ ದೇವ್ರೆ ಅಂತೀವಿ, ನಂಬ್ತಾ ಇದ್ದೀನಿ ದೇವ್ರೆ ಅಂತೀವಿ. ಆದ್ರೆ ನಂಬಿರೋ ದೇವ್ರು ನಂಬಿದ್ಮೇಲೆ ಒಳ್ಳೇದಾಗತ್ತೆ ಅನ್ನೋ ಕಾನ್ಫಿಡೆನ್ಸ್ ನಮ್ಗೆ ಬರ್ಬೇಕಾ ಬರ್ಬಾರ್ದ? ಒಳ್ಳೇದಾಗತ್ತೆ ಅನ್ನೋ ಧೈರ್ಯ ನಮ್ಗೆ ಬರ್ಬೇಕಾ ಬರ್ಬಾರ್ದ? ಬರ್ಬೇಕು. ಯಾಕೆ ಬರ್ತಾ ಇಲ್ಲ? ಯಾಕಂದ್ರೆ ಧೈರ್ಯ ಕೆಡಿಸುವಂತ ಆಕ್ಟಿವಿಟೀಸ್ ಅಲ್ಲಿ ಜಾಸ್ತಿ ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟಿದೀವಿ ನಾವು. ಧೈರ್ಯ ಕೆಡಿಸುವಂತ ವಿಚಾರಗಳಲ್ಲಿ ಜಾಸ್ತಿ ಇನ್ವಾಲ್ವ್ಮೆಂಟ್ ಆಗಿದ್ದೀವಿ. ಧೈರ್ಯ ಕೆಡಿಸುವಂತ ವಿಚಾರಗಳಿಗೆ ಜಾಸ್ತಿ ಕಿವಿ ಕೊಡ್ತಾ ಇದ್ದೀವಿ. ಧೈರ್ಯ ಕೆಡಿಸುವಂತ ಅನೇಕ ವಿಚಾರಗಳಿಗೆ ನಮ್ಮ ಮೈಂಡ್ ನ ಏನ್ ಮಾಡಿದೀವಿ? ಇನ್ವಾಲ್ವ್ ಮಾಡಿದೀವಿ. ಧೈರ್ಯ ಕೆಡಿಸುವಂತ
ಮಾತುಗಳನ್ನ ಮಾತಾಡಕ್ಕೆ ನಮ್ಮ ಬಾಯಿಂದ ಏನ್ ಮಾಡಿದೀವಿ, ಅವಕಾಶ ಮಾಡಿಕೊಟ್ಟಿದೀವಿ. ನಿಮ್ ಕಿವಿಯಿಂದ, ಬಾಯಿಂದ, ಕಣ್ಣಿಂದ, ಯೋಚನೆಗಳಿಂದ ಧೈರ್ಯ ಕೆಡಿಸುವ ವಿಷಯಗಳಿಗೆ ನೀವು ಇನ್ವಾಲ್ವ್ಮೆಂಟ್ ಆದ್ರೆ ಖಂಡಿತವೇ ಧೈರ್ಯ ಕೆಡ್ತೀರ. ಧೈರ್ಯ ಕೆಟ್ಟರೆ ಮುಳುಗ್ತೀರ. ಆದ್ರೆ ನಾವು ಮುಳುಗಲ್ಲ. ದೇವರು ನಮ್ಮನ್ನು ಕರೆದಿರೋದು ಸಾಲದಲ್ಲಿ ಮುಳುಗಬಾರ್ದು, ನೋವಲ್ಲಿ ಮುಳುಗಬಾರ್ದು, ವೇದನೆಯಲ್ಲಿ ಮುಳುಗಬಾರ್ದು, ಬಾಧೆಗಳಲ್ಲಿ ಮುಳುಗಬಾರ್ದು, ಶತ್ರುಗಳ ಮಧ್ಯದಲ್ಲಿ ಮುಳುಗಬಾರ್ದು. ಎಲ್ಲಾ ಕಡೆ ನಾವು ತಲೆಯಾಗೆ ಇರಬೇಕು, ಎಲ್ಲಾ ಕಡೆ ನಾವು ಮೇಲಿನವರಾಗೇ ಇರಬೇಕು. ನಮ್ಮ ಮುಳುಗಕ್ಕಲ್ಲ ದೇವರು ನಮ್ಮನ್ನ ಕರೆದಿರೋದು, ಮೇಲಿನವರಾಗಿರೋದಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿದ್ದಾರೆ. ಏಡಿಗಳಲ್ಲಿ ಯಾರು ಮೇಲಕ್ಕೆ ಹೋಗಲ್ಲ. ಬೇಡದೇ ಇರೋದಕ್ಕೆಲ್ಲ ಕಿವಿ ಕೊಡೋರಲ್ಲ ಮೇಲೆ ಹೋಗಲ್ಲ. ಬೇಡದೇ ಇರೋದಕ್ಕೆಲ್ಲ ಕಣ್ ಕೊಡೋರಲ್ಲ ಏನ್ ಮಾಡಲ್ಲ, ಮೇಲಕ್ಕೆ ಹೋಗಲ್ಲ. ಬೇಡದೇ ಇರೋದಕ್ಕೆಲ್ಲ ಬಾಯಿಂದ ಮಾತಾಡೋರಲ್ಲ ಏನ್ ಮಾಡಲ್ಲ, ಮೇಲ್ ಪೊಸಿಷನ್ಗೆ ಹೋಗಲ್ಲ. ಕಾನ್ಫಿಡೆಂಟ್ ಆಗಿ ಒಳ್ಳೆದನ್ನ ಮಾತಾಡೋರು ಮಾತ್ರನೇ ಮೇಲ್ ಪೊಸಿಷನ್ಗೆ ಹೋಗಕ್ಕಾಗಲ್ಲ. ಸಂಶಯ ಪಟ್ಟು ಮಾತಾಡಿರೋದು ನಮ್ಮನ್ನು ಕೆಳಗಡೆ ಕರ್ಕೊಂಡ್ಬಂದು, ಸಂಶಯ ಪಡದೆ ಮಾತಾಡೋದು ನಮ್ಮನ್ನು ಮೇಲೆ ಕರ್ಕೊಂಡು. ಆಮೇಲೆ ಇಲ್ಲಿವರೆಗೂ ನಾವು ಸಂಶಯ ಪಟ್ಟು ಮಾತಾಡಿ ಕೆಳಗಡೆ ಹೋಗಿದ್ದು ಸಾಕು. ಇವತ್ತಿಂದ ಸಂಶಯ ಇದ್ದೀರಾ ಮಾತಾಡಿ, ಇವತ್ತಿಂದ ನಾವು ಮೇಲೆ ಹೋಗೋಣ ಲೈಫಲ್ಲಿ. ಆಮೇಲೆ ಇವತ್ತಿನ ಸಂಶಯ ಪಡೆದ್ರೆ ಏನ್ ಮಾಡ್ಬೇಕು, ನಾವು ಲೈಫಲ್ಲಿ ಮೇಲೆ ಹೋಗೋಣ. ಸಂಶಯ ಪಡೆದೆ ನಾವು ಆರೋಗ್ಯದಲ್ಲಿ ಮೇಲೆ ಹೋಗ್ಬೇಕು. ಸಂಶಯ ಪಡೆದೆ ನಾವು ಹಣಕಾಸಲ್ಲಿ ಮೇಲೆ ಹೋಗ್ಬೇಕು. ಸಂಶಯ ಪಡೆದೆ ನಮ್ಮ ಕುಟುಂಬದಲ್ಲಿ ಬಂಧು ಬಳಗದವರ ಮಧ್ಯದಲ್ಲಿ, ಶತ್ರುಗಳ ಮಧ್ಯದಲ್ಲಿ ಏನಾಗಿರ್ಬೇಕು, ನಾವು ಮೇಲೆ ಹೋಗ್ತಾನೇ ಇರ್ಬೇಕು. ಎಲ್ಲಿ ಸಂಶಯ ಪಡಲ್ವೋ ಅಲ್ಲಿ ಮೇಲೆ ಹೋಗ್ತೀರಾ. ಎಲ್ಲಿ ಸಂಶಯ ಪಡಲ್ವೋ ಅಲ್ಲಿ ತಲೆಯಾಗಿರ್ತೀರಾ. ಎಲ್ಲಿ ಸಂಶಯ ಪಡಲ್ವೋ ಅಲ್ಲಿ ಉನ್ನತ ಸ್ಥಾನಕ್ಕೆ ದೇವರು ನಿಮ್ಮನ್ನ ಕರ್ಕೊಂಡೋಗಿ ಕುಣಿಸ್ತಾರೆ. ಬಡವರನ್ನ ಏನ್ ಮಾಡ್ತಾರೆ, ದಿಬ್ಬೆಯಿಂದ ಮೇಲೆಗೆತ್ತಿ ಸಿಂಹಾಸನ. ಎಲ್ಲ ಬಡವರನ್ನಲ್ಲ, ಧೈರ್ಯವಾಗಿರೋ ಬಡವನ ಮಾತ್ರ, ಸಂಶಯ ಇಲ್ಲದೆ ಇರೋ ಬಡವನ ಮಾತ್ರ. ಎಲ್ಲ ಇಲ್ಲ ಇದ್ದೀರಾ, ಎಲ್ಲ ಬಡವನಲ್ಲ. ನಂಬಿಕೆಯಿಂದ ಧೈರ್ಯವಾಗಿ ಸಂಶಯ ಇಲ್ದಿರೋ ಬಡವನ್ನ ಮಾತ್ರ ತಗೊಂಡಾಗ ಸಿಂಹಾಸನ ಕುಣಿಸೋದು. ನಾನು ಬಡವ ದೇವ್ರೆ, ನನ್ನ ಕನಿಕರ ತೋರಿಸೋದು, ನನ್ನ ಕುಣಿಸ್ಬಿಡು ಅಂದ್ರೆ ನೀನ್ ಯಾರು ನನಗೆ ಗೊತ್ತಿಲ್ಲ ಅಂತಾರೆ. ಎಲ್ಲಾ ಬಡವರು ಕರೆಯಕ್ಕಾಗಲ್ಲ. ಧೈರ್ಯವಾಗಿರೋ ಬಡವ ಮಾತ್ರ, ನಿರೀಕ್ಷೆ ಇರೋ ಬಡವ ಮಾತ್ರ, ನಂಬಿಕೆ ಇರೋ ಬಡವ ಮಾತ್ರ. ಅವ್ರು ಕರೆದಾಗ ದೇವ್ರು ಏನ್ ಮಾಡ್ತಾರೆ, ತಗೊಂಡ ಮೇಲೆ ಕೊಡಿಸ್ತಾರೆ. ನೀವು ಬಡತನ ದೇವ್ರಿಗೆ ತೋರಿಸ್ಬೇಡ್ರಿ. ಬಡತನದಲ್ಲಿ ನಿಮ್ಮ ನಂಬಿಕೆನ ದೇವ್ರಿಗೆ ತೋರಿಸ್ರಿ. ನಿಮ್ಮ ಬಡತನ ದೇವ್ರು ಬದಲಾಯಿಸ್ತಾನೆ. ನಿಮ್ಮ ಪರಿಸ್ಥಿತಿಯಲ್ಲಿ ದೇವರಿಗೆ ನಿಮ್ಮ ಪರಿಸ್ಥಿತಿಯನ್ನು ತೋರಿಸ್ಬೇಡಿ. ನಿಮ್ಮ ಪರಿಸ್ಥಿತಿಯಲ್ಲಿ ದೇವ್ರು ನಿಮ್ಗೆ ನಂಬಿಕೆಯನ್ನು ತೋರಿಸಿ ನಿಮ್ಮ ಪರಿಸ್ಥಿತಿಯನ್ನು ದೇವರು ಬದಲಾಯಿಸ್ತಾರೆ. ಬದಲ್ ಕೈಗೊಳ್ಳಿ. ಇವತ್ತಿಂದ ದೇವ್ರ ಹತ್ರ ನಾನ್ ಬಡವ, ನಂಗೆ ಅದಿಲ್ಲ, ನನ್ಗಿದಿಲ್ಲ, ಇನ್ನೇನು ಎಲಿಯನ ಕಾಲದಲ್ಲಿ ಅನೇಕ ಬಡವ ದೇವರಿದ್ರು. ಒಬ್ಬರು ಮಾತ್ರ ದೇವರ ಏನಕ್ಕೆ? ನಂಬಿಕೆ, ಧೈರ್ಯ. ಎಷ್ಟೋ ಜನ ಊಟ ಇಲ್ಲ, ಆದ್ರೆ ಒಬ್ಬರು ಮಾತ್ರನೇ ಊಟ ಸಿಕ್ತು. ಏನಕ್ಕೆ? ನಂಬಿಕೆ, ಧೈರ್ಯ. ಈ ಟೈಮಲ್ಲೂ ನಮ್ಮನ್ನು ಕಾಪಾಡ್ತಾರೆ, ಕಾಯ್ತಾರೆ. ಅಲ್ಲಿ ಹೋಗಿ ನಾನು ಒಂದಿಟ್ಟು ಮಾಡ್ಕೊಂಬ ಅಂದಾಗ್ಲೂ ಬಾಯಿಂದ ಏನಾದ್ರು ಬಂತ ಮಾತು, ನಾನು ಸಾಯ್ತಾ ಇದ್ದೀನಿ, ಸಾಯೋ ಟೈಮಲ್ಲಿ ಬಂದು ಕೇಳ್ತಿಲ್ಲ. ಇಲ್ಲ, ಬಂದಿರೋದು ಯಾರು? ದೇವ್ರ ಸೇವೆ ಮಾಡೋರು. ದೇವ್ರ ಸೇವೆ ಮಾಡೋರು ಬಂದ್ರೆ ಆ ಟೈಮಲ್ಲಿ ದೇವ್ರು ಬಂದಂಗೆ ಲೆಕ್ಕ. ದೇವ್ರು ಬಂದ್ರೆ ಖಂಡಿತವಾಗಿ ಬಿಡುಗಡೆ ಕೊಡ್ತಾರೆ ಅನ್ನೋ ನಂಬಿಕೆ, ಧೈರ್ಯ. ಇವತ್ತು ನಾವು ಆ ಧೈರ್ಯ ಕಳ್ಕೊಂತ ಇದೀವಿ, ಆ ನಿರೀಕ್ಷೆ ಕಳ್ಕೊಂತ ಇದೀವಿ. ಸಂಶಯ ಇಲ್ದಿರ ನಮ್ಮ ಸಂಶಯ ಇಲ್ದಿರ ನಂಬಿಕೆಯಿಂದ ಮಾತಾಡುವಂತ ಮಾತುಗಳನ್ನ ನಾವು ಕಳ್ಕೊಂತ ಇದೀವಿ. ಇವತ್ತು ನಮ್ಗೆ ಬೇಕಾಗಿರೋದಲ್ಲ ಒಂದೇ ಒಂದು ಧೈರ್ಯನ ಕೆಡಿಸ್ಕೊಳ್ಬಾರ್ದು, ನಂಬಿಕೆನ ಕಳ್ಕೊಬಾರ್ದು. ಧೈರ್ಯವನ್ನ ಜಾಸ್ತಿ ಮಾಡ್ಕೊಬೇಕು, ನಂಬಿಕೆನ ಜಾಸ್ತಿ ಮಾಡ್ಕೊಬೇಕು, ಅದ್ಭುತವನ್ನ ಪಡ್ಕೊಳ್ತಾನೆ. ಆಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ದಿನವೂ ಅದ್ಭುತ ಮಾತ್ರ ನಮ್ಮ ಲೈಫಲ್ಲಿ ನಿಲ್ಬಾರ್ದು. ಆಮೇಲೆ ಪಕ್ಕದಲ್ಲಿ ಹೇಳಿ, ಇವತ್ತಿಂದ ಯಾವ ದಿನನೂ ಒಳ್ಳೇದು ನಡೆಯೋದು ನನ್ನ ಲೈಫಲ್ಲಿ ನಿಲ್ಬಾರ್ದು. ಧನ್ಯವಾದ.
ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ಅಷ್ಟರಲ್ಲಿ ಒಳ್ಳೇದಾಗ್ತಾನೆ ಇರ್ಬೇಕು ನನ್ನ ಲೈಫಲ್ಲಿ. ಅವರ ಕೃಪೆಯು ಪ್ರತಿ ದಿನವೂ ಏನಂತೆ ನೂತನವಾಗಿದೆ. ಇಲ್ಲೇನು ಓದ್ತಾ ಇದೀವಿ? ಕೃಪೆಯಿಂದಲೂ ದೇವರ ಶಕ್ತ ಬಲದಿಂದಲೂ ತುಂಬಲ್ಪಡ್ಬೇಕು. ಪ್ರತಿದಿನ ಅವ್ರ ಕೃಪೆ ನೂತನವಾಗಿರ್ಬೇಕಾದ್ರೆ ಪ್ರತಿದಿನ ಆ ನೂತನ ಕೃಪೆಯಿಂದ ನಾವೇನಾಗ್ಬೇಕು? ತುಂಬಿಸಲ್ಪಡ್ಬೇಕು. ಪ್ರತಿದಿನ ಎಷ್ಟು ತುಂಬುತ್ತೋ ಅಷ್ಟು ನಮ್ಮ ಲೈಫಲ್ಲಿ ಒಳ್ಳೇದಾಗ್ತಾನೇ ಇರತ್ತೆ. ಆದ್ರೆ ನಮ್ಮ ಮೈಂಡ್ ಎಲ್ಲ ಬರೀ ಕೆಟ್ಟದೇ ತುಂಬಿಕೊಂಡಿದೆ, ಸಂಶಯನೇ ತುಂಬಿಕೊಂಡಿದೆ, ಭಯನೇ ತುಂಬಿಕೊಂಡಿದೆ, ನೋವೇ ತುಂಬಿಕೊಂಡಿದೆ, ಬಾಧೆಗಳೇ ತುಂಬಿಕೊಂಡಿದೆ, ಹಿಂಸೆ ತುಂಬಿಕೊಂಡಿದೆ. ಎಲ್ಲಾನು ತುಂಬಿಕೊಂಡು ನಮ್ಮ ಲೈಫ್ ಎಲ್ಲ ಫುಲ್ ಆಗಿ ವೇಸ್ಟ್ ಆಗಿ ಮಾರ್ಪಡಿಸಿದೆ. ಇವತ್ತು ದೇವ್ರು ನಿಮ್ಗೆ ಹೇಳಕ್ ಕೇಳಿರೋ ವಿಷಯ, ನಿಮ್ ಲೈಫ್ನು ಬದಲಾಗುತ್ತೆ, ನಿಮ್ ಲೈಫು ಮಾರ್ಪಡುತ್ತೆ. ಆದ್ರೆ ನೀವು ಸಂಶಯ ಪಡೆದಿರ ಧೈರ್ಯವಾಗಿ ಮಾತಾಡೋದನ್ನ ಕಲಿಬೇಕಂತ ದೇವರು ನಿಮ್ಮ ಹತ್ರ ಇವತ್ತು ನೋಡ್ತಾ ಇದ್ದಾರೆ. ರೋಮಪುರ ಬರೆದ ಪುಸ್ತಕ ಒಂದನೇದು 12ನೇ ವಾಕ್ಯ. ನನ್ನ ಮುಖಾಂತರವಾಗಿ ನಿಮಗೆ ಪಾಠಮಾರ್ಥಿಕವಾರವೇ ಏನಾದರೂ ದೊರಕಿ ನೀವು ದೃಢವಾಗುವುದಕ್ಕೋಸ್ಕರ, ಅಂದರೆ ನಾನು ನಿಮ್ಮ ನಂಬಿಕೆಯಿಂದ ನೀವು ನನ್ನ ನಂಬಿಕೆಯಿಂದ ಸಹಾಯ ಹೊಂದಿ ಈ ಪ್ರಕಾರ ನಿಮ್ಮೊಂದಿಗೆ ನಾನು ಧೈರ್ಯಗೊಳಿಸುವುದಕ್ಕೋಸ್ಕರ ನಿಮ್ಮನ್ನು ನೋಡಬೇಕೆಂದು ಅಪೇಕ್ಷಿಸುತ್ತೇನೆ. ಏನಂತೆ? ನನ್ನ ಮುಖಾಂತರವಾಗಿ ನನ್ನ ನಂಬಿಕೆಯಿಂದ ನಿಮಗೆ ನಿಮ್ಮ ಪಾರಮಾರ್ಥಿಕವಾದ ನಂಬಿಕೆಯಿಂದ ನನಗೆ ಎರಡು ಜಾಯಿನ್ ಆಗಿ ಪಕ್ಕದಲ್ಲಿ ಕೈ ಕೊಟ್ಟಳ್ರಿ. ನಿನ್ನ ನಂಬಿಕೆಯಿಂದ ನನಗೆ, ನನ್ನ ನಂಬಿಕೆಯಿಂದ ನಿನಗೆ ಏನಾಗಬೇಕು? ಧೈರ್ಯ. ಅಂದ್ರೆ ಇಬ್ರು ಸೇರ್ಕೊಂಡಾಗ ಏನ್ ಬರ್ಬೇಕು ಹೇಳ್ರಿ? ಧೈರ್ಯ. ನಾವು ಸೇರ್ಕೊಂಡಾಗ ಏನ್ ಬರ್ತದೆ? ನಾಲ್ಕು ಮನೆಗೆ ಉಲ್ಲಿಕ್ಕೆ ಬೆಂಕಿ ಅಂಟಿಸ್ತೀವಿ. ನಾವು ಸೇರ್ಕೊಂಡ್ರೆ ಎಲ್ಲ ಇಲ್ಲೇ ಇದ್ದೀರಾ? ಮಾಡಲ್ವ ನೀವು? ಎಷ್ಟು ಜನ ಮಾಡ್ತಾ ಇದ್ದೀರಿ? ಎಷ್ಟು ಜನ ಮಾಡಲ್ಲ? ಹೇಳ್ರಿ ಪಕ್ಕದಲ್ಲಿರೋರಿಗೆ, ಕೇಳ್ರಿ ಪಕ್ಕದಲ್ಲಿರೋರಿಗೆ ಮಾಡಿದ್ನಾ ಕೇಳ್ರಿ ಪಕ್ಕದಲ್ಲಿ ಮಾಡಿದ್ನ ಅಂತ ನೋಡಿ, ಮುಖ ನೋಡ್ಕೊಂಡು ಕೇಳ್ರಿ ಪಕ್ಕದಲ್ಲಿ ಮಾಡಿದ್ನಾ ಅಂತ. ಇಬ್ಬರು ಸೇರ್ಕೊಂಡಾಗ ಏನ್ ಬರ್ಬೇಕು ಹೇಳ್ರಿ? ಧೈರ್ಯ. ನೀವು ವಾರ ದಿನ ಎಲ್ಲ ಪ್ರೇಯರ್ ಮಾಡ್ತಿರಲ್ಲ, ಸೇರ್ಕೊಂತಿರಲ್ಲ, ನಿಜವಾಗ್ಲೂ ಧೈರ್ಯ ಬರ್ತಿತ್ತ? ಧೈರ್ಯ ಬರದೆ ಹೋದ್ರೆ, ಇಬ್ಬರು ಸೇರ್ಕೊಂಡಾಗ ಧೈರ್ಯ ಬರದೆ ಹೋದ್ರೆ ನೀವು ಸೇರಿರೋದು ವೇಸ್ಟು, ನಿಮ್ ಟೈಮ್ ವೇಸ್ಟು. ಆದ್ರೆ ಎಲ್ಲಿ ಇಬ್ಬರು ಸೇರ್ಕೊಂಡಾಗ ಧೈರ್ಯ ಬರುತ್ತೋ ಅಲ್ಲಿ ದೇವ್ರು ಬರ್ತಾರೆ. ಎಲ್ಲಿ 2-3 ಜನ ನನ್ನ ಹೆಸರಲ್ಲಿ ಸೇರಿ ಬರ್ತಾರೋ ಅಲ್ಲಿ ನಾನಿದ್ದೀನಿ. ಅವ್ರಿದ್ದಾಗ ಏನ್ ಬರ್ಬೇಕು ಹೇಳ್ರಿ? ಧೈರ್ಯ, ನಿರೀಕ್ಷೆ ಬರ್ಬೇಕು. ನನಗೂ ಒಳ್ಳೇದಾಗತ್ತೆ ಅನ್ನೋ ಕಾನ್ಫಿಡೆನ್ಸ್ ನಮ್ಗೆ ಉಂಟಾಗಬೇಕು ಅವ್ರು ಬಂದ್ರೆ. ಆದ್ರೆ ಅವ್ರು ಬರ್ದೇ ಇರೋದಕ್ಕೆ ನಾವು ಸೇರಿದ ಮೇಲೂ ಮನೆಗೆ ಹೋದ್ಮೇಲೆ ಏನ್ ಮಾಡ್ತಾ ಇದೀವಿ? ನಾವು ಧೈರ್ಯಗೆಟ್ಟವರಾಗಿ ಹಳೆ ಕತೆ ಮಾತಾಡ್ಕೊಂಡಿರ್ತೀವಿ. ಪಕ್ಕದಲ್ಲಿ ಕೈ ಕೊಟ್ಟಿಡ್ರಿ. ಇವತ್ತಿಂದ ನಾನು ನೀನು ಸೇರ್ಕೊಂಡ್ರೆ ಇಬ್ಬರಲ್ಲೂ ಧೈರ್ಯ ಬರ್ಬೇಕು. ಇಬ್ಬರು ಸೇರ್ಕೊಂಡ್ರೆ ಏನ್ ಬರ್ಬೇಕು? ಧೈರ್ಯ ಬರ್ಬೇಕು. ಇಬ್ಬರು ಸೇರ್ಕೊಂಡ್ರೆ ಏನ್ ಬರ್ಬೇಕು? ಇಬ್ಬರು ಸೇರ್ಕೊಂಡ್ರೆ ಏನ್ ಬರ್ಬೇಕು? ಇಬ್ಬರು ಸೇರ್ಕೊಂಡ್ರೆ ರಾಜುಬಾಯಿ ಕತೆ ಎಲ್ಲ ಮಾತಾಡ್ಬಾರ್ದು. ಇಲ್ಲ, ಸುಮ್ಮನೆ ಇಬ್ಬರು ಸೇರ್ಕೊಂಡು ಆಲಿಬಾಬಾ ಕತೆ ಎಲ್ಲ ಹೇಳ್ಬಾರ್ದು. ಆದ್ರೆ ನಾವು ಇಬ್ರು ಸೇರ್ಕೊಂಡಾಗ ಏನ್ ಬರ್ತವೆ ಹೇಳ್ರಿ? ಆಲಿಬಾಬಾ ಅವ್ರ ಕಳ್ರ ಕತೆ,
ಯಾಕೆ ಒಬ್ಬವ ಕಿತ್ತೂರು ರಾಣಿ ಚೆನ್ನಮ್ಮ, ಎಲ್ಲ ಕಥೆಗಳು ಬರ್ತವೆ. ಈ ಕಡೆ ಯುದ್ಧ ಮಾಡಿದವರು, ಈ ಕಡೆ ಬತ್ತಿಕ್ಕಿದವರು. ಇದ್ರಲ್ಲಿ ಯಾರಂತ ಯಾರು ಅಲ್ಲ, ಇಬ್ರು ಒಂದೇ. ಇಬ್ರು ಸೇರ್ಕೊಂಡಾಗ ಧೈರ್ಯ ಬರ್ಬೇಕು. ಧೈರ್ಯ ಬಂದಾಗ ಮಾತ್ರ ದೇವರಲ್ಲಿ ಇದ್ದಾರೆ ಅಂತ ಅರ್ಥ. ಆಮೇಲೆ ಎಲ್ಲ ಬಿಡ್ರಿ. ಇವತ್ತಿಂದ ನಾನು ಯಾರ ಜೊತೆ ಸೇರ್ಕೊಂಡ್ರು, ಇವತ್ತಿಂದ ನಾನು ಯಾರ ಜೊತೆ ಮಾತಾಡಿದ್ರು, ಇವತ್ತಿಂದ ನನ್ನ ಜೊತೆ ಯಾರು ಸೇರ್ಕೊಂಡ್ರು, ಧೈರ್ಯ ಮಾತ್ರ ಬರಬೇಕು. ಧೈರ್ಯ ಮಾತ್ರ ಬರಬೇಕು. ಯಾಕಂದ್ರೆ ಧೈರ್ಯ ಬಂದಾಗ ಏನಾಗುತ್ತೆ ಹೇಳ್ರಿ, ಎದುರಿಸುವಂತ ಕೆಪಾಸಿಟಿ ನಮ್ಗೆ ಉಂಟಾಗತ್ತೆ. ಹಲ್ಲೆಲೂಯಾ. ಒಬ್ಬರ ಹತ್ರ ನೀವು ಮಾತಾಡ್ಬಿಟ್ಟು ಮನೆಗೆ ಹೋಗ್ಮೇಲೆ ಧೈರ್ಯ ಬಂದಿಲ್ಲ ಅಂದ್ರೆ ಅವ್ರ ಜೊತೆ ಮಾತಾಡೋದು ವೇಸ್ಟ್. ಇದು ನಾನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇಷ್ಟು ವರ್ಷ ಸೇವೆಯನ್ನ ಅರ್ಥ ಮಾಡ್ಕೊಂಡಿರ್ತೀನಿ. ಎಷ್ಟೇ ದೊಡ್ಡ ಪಾಸ್ಟರ್ ಆಗ್ಲಿ, ಅವ್ರ ಜೊತೆ ಸೇರಿದಾಗ ಬೇರೆಯವ್ರ ಧೈರ್ಯ ಬಂತ ಏನೋ ಗೊತ್ತಿಲ್ಲ, ಒಟ್ಟು ನನಗೆ ಧೈರ್ಯ ಬಂದಿಲ್ಲ ಅಂದ್ರೆ ನಾನು ಅವ್ರ ಜೊತೆ ಸಹವಾಸ ಮಾಡಿದೆ. ಯಾಕಂದ್ರೆ ಅಲ್ಲಿಂದ ನನಗೆ ಏನ್ ಮಾಡ್ತಾ ಇಲ್ಲ, ಧೈರ್ಯ ಬರ್ತಾ ಇಲ್ಲ. ಬೇರೆಯವ್ರ ನನ್ನ ಕತೆ ಬೇಕಾಗಿಲ್ಲ, ಆದ್ರೆ ನನಗೆ ಬರ್ತಾ ಇಲ್ಲ. ಬೇಡ, ನಮಗೆ ಹೆಸರು ಉಗಳಿಗೆ ಸ್ಥಾನಮಾನ ಇವೆಲ್ಲ ಇಂಪಾರ್ಟೆಂಟ್, ಧೈರ್ಯ ಇಂಪಾರ್ಟೆಂಟ್. ಯೇಸು ಸ್ವಾಮಿ ಜೊತೆ ಯಾರೆಲ್ಲ ಇದ್ರು ಅವ್ರಿಗೆ ಮೊದಲು ಕೊಟ್ಟಿದ್ದೇನು, ಅವ್ರಿಗೆ ಧೈರ್ಯ. ಮೀನ್ ಹಿಡಿಬೇಕಾದ್ರೆ ಪೇತ್ರ ಹೇಳ್ತಾನೆ, ಯೇಸುವೆ ನನ್ನ ಪಾಪಾತ್ಮ, ನನ್ನ ಬಿಟ್ಟು ಹೋಗ್ಬಿಡು ಅಂತ. ಅವಾಗ ಯೇಸು ಸ್ವಾಮಿ ಏನಂತ ಧೈರ್ಯ ಕೊಡ್ತಾರೆ ಅವನಿಗೆ, ನಾನು ನಿನ್ನನ್ನ ಮನುಷ್ಯನ ಹಿಡಿಯೋ ತರ ಮಾರ್ಪಡಿಸ್ತೀನಿ. ಧೈರ್ಯ ಕೊಟ್ಟು, ನಿನ್ ಕೈಯಲ್ಲೂ ಆಗತ್ತೆ, ನಿನ್ ಪಾಪಿ ಅನ್ಬಿಟ್ಟು ನಿನ್ ಕೈಯಲ್ಲಿ ಒಳ್ಳೇದಾಗಲ್ಲ ಅಂತಲ್ಲ, ನಾನು ನಿನ್ನ ಬದಲಾಯಿಸ್ತೀನಿ. ನಿನ್ ಕೈಯಲ್ಲೂ ಪಾಪಿ ಆಗಿರೋ ನಿನ್ ಲೈಫ್ ಮೂಲಕನು ಒಳ್ಳೇದನ್ನ ನನ್ನ ಕೈಯಲ್ಲಿ ಮಾಡ್ಸಕ್ ಆಗತ್ತೆ ಅನ್ನುವಂತ ಧೈರ್ಯನ ದೇವರು ಅವ್ನು ಕೊಟ್ರು. ಇಲ್ಲಿವರೆಗೂ ನಾವು ಮುಳುಗಿದೀವಿ, ಆದ್ರೆ ಇನ್ನು ಮೇಲೆ ನಾವು ಮುಳುಗಲ್ಲ ಅನ್ನೋ ಧೈರ್ಯ ನಮ್ಗೆ ತಂದ್ಕೊಬೇಕು ಇವತ್ತಿಂದ. ಆಮೇಲೆ ಎಲ್ಲ ಹೇಳಿ, ಇಲ್ಲಿವರೆಗೂ ಮುಳುಗಿದ್ದೀನಿ, ಇನ್ನು ಮೇಲೆ ಮುಳುಗಲ್ಲ ಅನ್ನೋ ಧೈರ್ಯ ಇವತ್ತಿಂದ ನಾನು ಪಡ್ಕೊಂತೀನಿ ಅಂತ. ಪಕ್ಕದಲ್ಲಿ ಕೈಗೊಳ್ಳಿ. ಇಬ್ರು ಸೇರ್ಕೊಂಡು ಮುಳುಗಿದ್ ಸಾಕು ಅಂತ, ಇಬ್ರು ಸೇರ್ಕೊಂಡು ಮುಳುಗ್ಸಿದ್ ಸಾಕು. ಏನಲ್ರಿ, ಇಬ್ರು ಸೇರ್ಕೊಂಡು ಮುಳುಗಿದ್ದು ಸಾಕು, ಇಬ್ರು ಸೇರ್ಕೊಂಡು ಮುಳುಗ್ಸಿದ್ದು ಸಾಕು. ಮಾತಾಡ್ದವ್ರ ಹತ್ರ ನಾವೇನ್ ಮಾಡ್ತೀವಿ, ಭಯಪಡಿಸ್ತೀವಿ. ದೇವ್ರು ನಿಮ್ಮನ್ನು ಭಯಪಡ್ಸಕ್ಕಲ್ಲ ದೇವ್ರು ಕರ್ಸಿಲ್ಲ, ನಿಮ್ಮನ್ನ ಧೈರ್ಯ ಪಡ್ಸಕ್ ದೇವ್ರು ಕರೆದಿದ್ದಾರೆ. ಇಬ್ರು ಸೇರ್ಕೊಂಡು ಇನ್ನೊಬ್ಬರನ್ನ ಧೈರ್ಯ ಪಡ್ಸಕ್ ದೇವ್ರು ನಿಮ್ಮನ್ನ ಕರೆದಿದ್ದಾರೆ. ನೀವು ಎಲ್ಲಿ ಮಾತಾಡ್ತಿರೋ, ಎಲ್ಲಿ ನಿಂತ್ಕೊಂತೀರ ಅಲ್ಲಿ ಧೈರ್ಯ ಉಂಟಾಗ್ಬೋದು. ಯಾಕೆ ದೇವ್ರಲ್ಲಿ ಇರ್ತಾರೆ. ಹಲ್ಲೆಲೂಯಾ. ನೀವು ಶತ್ರುಗಳ ಮುಂಭಾಗದಲ್ಲಿ ನಿಮ್ಗೆ ಔತಣ ಸಿದ್ಧವಾಗುತ್ತೆ ಅನ್ನೋ ಧೈರ್ಯ ನಿಮ್ಗೆ ಬರೋದಾದ್ರೆ, ಅದೇ ಶತ್ರುಗಳ ಮುಂಭಾಗದಲ್ಲಿ ನಿಮ್ಗೆ ಔತಣ ದೇವರು ಸಿದ್ಧಪಡಿಸ್ತಾರೆ. ಎಲ್ಲಿ ಧೈರ್ಯ ಬರುತ್ತೋ ಅಲ್ಲಿ ದೇವ್ರು ನಿಮ್ಮನ್ನ ಮೇಲೆ ಕೆತ್ತಾರೆ. ನಿಜ ನಂಬ್ತಾ ಇದ್ದೀರಾ? ಎಲ್ಲಿ ಧೈರ್ಯ ಬರುತ್ತೋ ಅಲ್ಲಿ ದೇವ್ರ ಮೇಲೆ ಕೆತ್ತಾರೆ. ಎಲ್ಲಿ ಧೈರ್ಯ ಬರುತ್ತೋ ಅಲ್ಲಿ ದೇವ್ರ ಮೇಲೆ ಕೆತ್ತಾರೆ. ಸಿಚುವೇಶನ್ ಏನು ನಿಮ್ ದೇವ್ರಿಗೆ ಇಂಪಾರ್ಟೆಂಟ್ ಅಲ್ಲ, ನಿಮ್ ಧೈರ್ಯ ಮಾತ್ರ ದೇವ್ರಿಗೆ ಇಂಪಾರ್ಟೆಂಟ್. ಇವತ್ತಿಂದ ನಿಮ್ ಸಿಚುವೇಶನ್ ದೇವ್ರು ತೋರಿಸ್ಬೇಡ್ರಿ, ನಿಮ್ ಧೈರ್ಯ ದೇವ್ರು ತೋರಿಸಿ. ನಿಮ್ಮ ಸಿಚುವೇಶನ್ ದೇವ್ರು ಬದಲಾಯಿಸ್ತಾರೆ. ದಾವೀದನ ಬಲಗಡೆ 1000 ಜನ, ಎಡಗಡೆ 10,000 ಸತ್ತು ಬಿದ್ರು ನನಗೇನಾಗಲ್ಲ. ಯಾಕೆ? ನೀನು ನನ್ನ ಹತ್ತಿರವಿರುವುದರಿಂದ ನಾನು ನನ್ನ ಕೇಡಿಗೆ ಹೆದರೇನು. ನನಗೆ ಯಾವ ಕೆಟ್ಟದ್ದು ನನಗೆ ಆಗಲ್ಲ. ಯಾಕೆ? ನೀವು ನನ್ನ ಜೊತೆ ಇದ್ದೀರ, ನನಗೆ ಧೈರ್ಯ ಇದೆ, ನನಗೆ ಕೆಟ್ಟದಾಗಲ್ಲ ಅಂತ. ನಮ್ಮ ಪ್ರಾಬ್ಲಮ್ ಏನಂದ್ರೆ, ಅವ್ರು ಕೆಟ್ಟದಾಯ್ತು, ಇವ್ರು ಕೆಟ್ಟದಾಯ್ತು, ನೆಕ್ಸ್ಟ್ ನನಗೂ ಆಗತ್ತೆ. ಆತರ ರೂಲ್ ಇಲ್ಲ. ಭಕ್ತರು ಕೆಟ್ಟದಾಯ್ತು ಅಂದ್ರೆ ನನಗೂ ಕೆಟ್ಟದಾಗಬೇಕು ಅನ್ನೋ ಒಂದು ರೂಲು ಇಲ್ಲ. ಧೈರ್ಯ ಇಲ್ದಿರೋನು ಮಾತ್ರನೇ ಕೆಟ್ಟದಾಗೋದು.
ಆದ್ರೆ ಬೈಬಲ್ ಪ್ರಕಾರವಾಗಿ ಧೈರ್ಯ ಇರೋನ್ಗೆಲ್ಲರಿಗೂ ಒಳ್ಳೇದೇ ಆಗತ್ತೆ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ನಾನು ನಿಮ್ಗೆ ಕೊಟ್ಟಿರೋದು ಏಡಿತನದ ಆತ್ಮ ಅಲ್ಲ, ಧೈರ್ಯದ ಆತ್ಮ ಕೊಟ್ಟಿದ್ದೀನಿ. ಯಾಕೆ? ಆ ಧೈರ್ಯದ ಆತ್ಮ ಪಡ್ಕೊಂಡು ಬರೀ ಒಳ್ಳೇದನ್ನ ಮಾತ್ರ ನೀವು ಅನುಭವಿಸ್ಬೇಕೆಂಬುದ. ಆಮೇಲೆ ಪಕ್ಕದಲ್ಲಿ ಕೈ ಒಳ್ಳೆ, ನಿಮಗೆ ಧೈರ್ಯದ ಆತ್ಮ ಇದೆ, ಸಂಶಯ ಇಲ್ದರ ಮಾತಾಡಿ, ಬರೀ ಒಳ್ಳೇದ್ ಮಾತ್ರ ಅನುಭವಿಸಿ. ನಿಜ ನಂಬ್ತಾ ಇದ್ದೀರಾ? ನಿಮ್ಗೇನಿದೆ ಧೈರ್ಯ? ಒಳಗಡೆಯಿಂದ ಬರ್ಬೇಕು ಧೈರ್ಯ. ನನ್ನ ಲೈಫಲ್ಲಿ ಒಳ್ಳೇದಾಗತ್ತೆ, ನಾನು ಮಾತಾಡೋ ಲೈಫಲ್ಲೂ ಒಳ್ಳೇದಾಗತ್ತೆ. ನಾನು ಮಾತಾಡೋದು ಎಲ್ಲನೂ ಸಂಶಯ ಇಲ್ದರ ಮಾತಾಡ್ತೀನಿ. ಇವತ್ತಿಂದ ಸಂಶಯ ಇಲ್ದರ ಮಾತಾಡೋದು ಎಲ್ಲದನ್ನು ದೇವ್ರು ಏನ್ ಮಾಡ್ತಾರೆ? ನೆರವೇರಿಸ್ತಾರೆ. ರೋಮಪುರ ಬರೆದ ಪುಸ್ತಕ 3ನೇ ವಾಕ್ಯ. ಅವರಲ್ಲಿ ಕೆಲವರು ನಂಬದೆ ಹೋಗಿದ್ದರೇನು? ಅವರು ನಂಬದೇ ಹೋದದ್ದರಿಂದ ದೇವರು ವಚನಕ್ಕೆ ತಪ್ಪುವನಾಗಿದ್ದಾನೋ ಎಂದಿಗೂ ಇಲ್ಲ. ಅವ್ರು ನಮ್ದೇ ಹೋದ್ರೆ ದೇವ್ರು ಮಾಡೋ ಕೆಲಸ ನಿಲ್ಸ್ಬಿಡ್ತಾರ? ಅವ್ರು ನಮ್ದೇ ಹೋದ್ರೆ ದೇವ್ರ ಮಾತು ತಪ್ತಾರ? ಇಲ್ಲ, ದೇವ್ರ ಮಾತು ತಪ್ತಾ ಇಲ್ಲ. ಆದ್ರೆ ದೇವ್ರು ಏನಕ್ಕೋಸ್ಕರ ಮಾತನ್ನ ನೆರವೇರ್ಸಕ್ಕೋಸ್ಕರ ದೇವ್ರ ಏನ್ ಮಾಡ್ತಾ ಇದಾರೆ? ಕಾಯ್ತಾ ಇದ್ದಾರೆ. ದೇವ್ರ ಮಾತನ್ನ ನೆರವೇರ್ಸಕ್ಕೋಸ್ಕರ ದೇವ್ರ ಏನ್ ಮಾಡ್ತಾವ್ರೆ? ಕಾಯ್ತಾ ಇದ್ದಾರೆ. ಆದ್ರೆ ಅದು ನೆರವೇರ್ಸೋಕೆ ಅವ್ರು ಏನ್ ಮಾಡ್ತಾ ಇಲ್ಲ? ಜನರು ಏನ್ ಮಾಡ್ತಾ ಇಲ್ಲ? ನಂಬ್ತಾ ಇಲ್ಲ. ಜನರು ನಂಬದೇ ಇರೋ ಕಾರಣಕ್ಕೋಸ್ಕರ ದೇವ್ರು ಅವ್ರ ಜೀವನದಲ್ಲಿ ಕೊಟ್ಟ ಮಾತನ್ನ ನೆರವೇರ್ಸಕ್ಕೆ ಆಗ್ತಾ ಇಲ್ಲ. ಇವತ್ತು ದೇವ್ರು ನಿಮ್ ಜೀವನದಲ್ಲಿ ಅನೇಕ ಒಳ್ಳೆ ಮಾತುಗಳನ್ನ, ವಾಗ್ದಾನಗಳನ್ನ ದೇವ್ರು ಕೊಟ್ಟಿದ್ದಾರೆ, ಮಾಡಿದ್ದಾರೆ. ಇದನ್ನು ಮಾತಾಡ್ತಾ ಇದ್ದೀರಾ? ಏನಕ್ಕೋಸ್ಕರ ಮಾತಾಡ್ತಾ ಇದ್ದೀರಾ? ದೇವ್ರು ಕೊಟ್ಟಿರೋ ಮಾತು ಅನ್ನೋದಕ್ಕೋಸ್ಕರ ಮಾತಾಡ್ತಾ ಇದ್ದೀರಾ? ಇದು ನೆರವೇರುತ್ತೆ ಅಂತ ಮಾತಾಡ್ತಾ ಇದ್ದೀರಾ? ಆದ್ರೆ ನಾವು ನಮ್ದೇ ಇರೋ ಕಾರಣಕ್ಕೋಸ್ಕರವಾಗಿ ಇದನ್ನ ದೇವ್ರು ನಮ್ಮ ಲೈಫಲ್ಲಿ ನೆರವೇರ್ಸಕ್ ಆಗ್ತಾ ಇಲ್ಲ. ಇಲ್ಲ ಬದಲು ನನ್ನ ನಂಬಿಕೆ ಇದೆ. ನಂಬಿಕೆ ಇದ್ರೆ ಏನಿರ್ಬೇಕು? ಕಾಣಿಸ್ಬೇಕು ನಮ್ಮಲ್ಲಿ ಧೈರ್ಯ ಇರ್ಬೇಕು. ಧೈರ್ಯ ಇಲ್ಲ ಹೋದ್ರೆ ನಂಬಿಕೆ ಇಲ್ಲ ಅಂತಾನೆ ಅರ್ಥ. ಎಲ್ಲ ಇಲ್ಲ ಇದ್ದೀರಾ? ನಂಬಿಕೆ ಇದ್ರೆ ದೇವ್ರು ಬರ್ತಾರೆ. ದೇವ್ರು ಬಂದ್ರೆ ಧೈರ್ಯ ಬರುತ್ತೆ. ಧೈರ್ಯ ಬಂದ್ರೆ ಬಿಡುಗಡೆ ಕಾಣ್ಬೋದು. ಇಲ್ಲಿ ಇವ್ರು ನಮ್ದೇ ಇರೋದಕ್ಕೋಸ್ಕರವಾಗಿ ದೇವರು ತನ್ನ ಮಾತನ್ನ ಏನ್ ಮಾಡಕ್ಕಾಗ್ತಿಲ್ಲ ಅಂದ್ರೆ ನೆರವೇರ್ಸಕ್ಕೆ. ದೇವ್ರು ಸುಳ್ಳುಗಾರನಲ್ಲ. ಕೊಟ್ಟ ಮಾತನ್ನ ದೇವ್ರು ಏನ್ ಮಾಡ್ತಾರೆ? ನೆರವೇರಿಸ್ತಾರೆ. ಅವ್ರು ನೆರವೇರಿಸ್ಬೇಕಂದ್ರೆ ನಮ್ಮಲ್ಲಿ ಏನಿರ್ಬೇಕು? ಧೈರ್ಯ ಇರ್ಬೇಕು. ದೇವ್ರ ಕೈಯಲ್ಲಿ ಆಗುತ್ತೆ ಅನ್ನೋ ಧೈರ್ಯ, ದೇವ್ರ ಕೈಯಲ್ಲಿ ಆಗುತ್ತೆ ಅನ್ನೋ ನಿರೀಕ್ಷೆ, ದೇವ್ರ ಕೈಯಲ್ಲಿ ಆಗುತ್ತೆ ಅನ್ನೋ ಒಂದು ಭರವಸೆ ನಮ್ಮಲ್ಲಿ ಉಂಟಾಗ್ಬೇಕು. ನಿಜ ನಂಬ್ತಾರೆ ನಿಮ್ ಕೈಯಲ್ಲಿ ಒಳ್ಳೇದಾಗತ್ತೆ ಅಂತ. ನಿಮ್ಮ ಹತ್ರ ಒಳ್ಳೇದಾಗತ್ತೆ, ನಿಮ್ಮ ಲೈಫಲ್ಲಿ ಒಳ್ಳೇದಾಗತ್ತೆ, ನಿಮ್ಮ ಕುಟುಂಬದಲ್ಲಿ ಒಳ್ಳೇದಾಗತ್ತೆ, ನಿಮ್ಮ ಕೆಲಸದಲ್ಲಿ ಒಳ್ಳೇದಾಗತ್ತೆ, ನಿಮ್ಮ ಬಂಧು ಬಳಗೋದ್ರ ಮಧ್ಯದಲ್ಲಿ ಒಳ್ಳೇದಾಗತ್ತೆ, ನಿಮ್ಮ ವೈರಿಗಳ ಮುಂಭಾಗದಲ್ಲಿ ಒಳ್ಳೇದಾಗತ್ತೆ. ನೀವು ಕೆಳಗಡೆ ಬಿದ್ದಿದ್ರು ಮೇಲೆ ಎದ್ದೊಳ್ತೀರಾ. ನಂಬ್ತೀರಾ? ರೋಮಪುರ ಬರೆದ ಪುಸ್ತಕ 10ನೇ ಅಧ್ಯಾಯ 17ನೇ ವಾಕ್ಯ. 17. ಆದ ಕಾರಣ ಸಾರಿದ ಸುವಾರ್ತೆಯು ಹಾ, ನಂಬಿಕೆಗೆ ಆಧಾರ. ಹಾ, ಆ ವಾರ್ತೆಗೆ ಹಾ, ಕ್ರಿಸ್ತನ ವಾಕ್ಯವೇ ಆಧಾರ. ಹಾ. ಆದರೂ ಅವರ ಕಿವಿಗೆ ಬೀಳಲಿಲ್ಲವೇನೋ ಎಂದು. ಅಂದ್ರೆ ನಂಬಿಕೆ ಯಾವಾಗ ಉಂಟಾಗೋದು? ಒಂದು ಮನುಷ್ಯನಿಗೆ ಕೇಳೋದ್ರಿಂದ ನಂಬಿಕೆ ಉಂಟಾಗುತ್ತೆ. ಎಲ್ಲ ಬಾಬಿಟ್ಟು ಹೇಳ್ರಿ. ಧೈರ್ಯ ಹೆಂಗ್ ಬರುತ್ತೆ? ನಂಬಿಕೆ ಮೂಲಕವಾಗಿ ಧೈರ್ಯ ಹೆಂಗ್ ಉಂಟಾಗತ್ತೆ? ಕೇಳಿಸ್ಕೊಳ್ಳೋದ್ರಿಂದ. ಇವತ್ತು ನಾವು ಬೇಡದಲ್ಲ ಕೇಳಿಸ್ಕೊಂಡು ನಮ್ಮ ನಂಬಿಕೆಯನ್ನ ಕಳ್ಕೊಂಡು ನಮ್ಮ ಧೈರ್ಯವನ್ನ ಕೆಡಿಸ್ಕೊಂಡು ದೇವ್ರು ನಮ್ಮ ಜೀವನದಲ್ಲಿ ಕ್ರಿಯೆ ಮಾಡದೇ ಇರಂಗೆ ನಾವೇ ಏನಾಗಿದ್ದೀವಿ? ತಡೆಯಾಗಿ ಮಾಡ್ಬಿಟ್ಟಿದ್ದೀವಿ. ಕೇಳುವಂತ ಮಾತುಗಳು, ಒಂದ್ ಕಡೆ ಕೇಳುವಂತ ಮಾತು, ಇನ್ನೊಂದ್ ಕಡೆ ಮಾತಾಡುವಂತ ಮಾತು, ಎರಡು ತುಂಬಾ ಇಂಪಾರ್ಟೆಂಟ್. ಅವಾಗ್ಲೇ ನಾವೇನ್ ಓದಿದ್ವಿ? ಸಂಶಯ ಪಡದೆ ಮಾತಾಡಿದ್ರೆ ನೆರವೇರುತ್ತೆ ಅಂತ. ಇಲ್ಲೇನ್ ಓದ್ತಾ ಇದೀವಿ? ನಂಬಿಕೆಯಿಂದ ಕೇಳಿಸ್ಕೊಳ್ಳೋದು.
ಸಂಶಯ ಪಡದೆ ಮಾತಾಡ್ಬೇಕು. ದೇವ್ರ ವಾಕ್ಯ ನಾವೇನ್ ಮಾಡ್ಬೇಕು? ಸಂಶಯ ಪಡದೆ ಕೇಳಿಸ್ಕೊ. ಎಲ್ಲ ವಾಗ್ಬಿಟ್ರೆ ದೇವರ ವಾಕ್ಯವನ್ನ, ದೇವರ ವಾಗ್ದಾನವನ್ನ ಕಾಣಿಸ್ತಿದೆ. ಇದು ಸಂಶಯ ಪಡದೆ ಇಲ್ಲಿಂದ ಮಾತಾಡೋರು ಸಂಶಯ ಪಡದೆ ಮಾತಾಡ್ಬೇಕು, ಅಲ್ಲಿಂದ ಕೇಳಿಸ್ಕೊಳ್ಳೋರು ಸಂಶಯ ಪಡದೆ ಕೇಳಿಸ್ಕೊಬೇಕು. ಹೇಳುವವನಲ್ಲಿಯೂ ಕೇಳುವವನಲ್ಲಿಯೂ. ಕಿವಿ ಸಂಶಯ ಪಡದೆ ಕೇಳಿಸ್ಕೊಬೇಕು, ಬಾಯಿ ಸಂಶಯ ಪಡದೆ ಮಾತಾಡ್ಬೇಕು. ಆದ್ರೆ ಎರಡೂ ಪ್ರಾಬ್ಲಮ್ ನಮಗೆ. ಎರಡಕ್ಕೂ ಲಿಮಿಟ್ ಇಲ್ಲ, ಎರಡಕ್ಕೂ ಸೆಕ್ಯೂರಿಟಿ ಇಲ್ಲ, ಎರಡಕ್ಕೂ ಆಂಟಿವೈರಸ್ ಇಲ್ಲ. ವೈರಸ್ ಅಟ್ಯಾಕ್ ಎನಿ ಟೈಮ್ ಆಗ್ಬೋದು. ಅದಕ್ಕೆ ಇಬ್ರು ಸೇರ್ಕೊಂಡ್ಬಿಟ್ರೆ ಕಿವಿಗೆ ಏನಾಗುತ್ತೆ? ವೈರಸ್ ಅಂಟ್ಕೊಳ್ಳುತ್ತೆ. ಇಬ್ರು ಸೇರ್ಕೊಂಡ್ರೆ ಮೈಂಡ್ ಏನಾಗುತ್ತೆ? ಯೋಚನೆಗಳಿಗೆ ವೈರಸ್ ಅಟ್ಯಾಕ್ ಆಯ್ತದೆ. ಇಬ್ರು ಸೇರ್ಕೊಂಡ್ರೆ ಬಾಯಿಗೆ ಏನಾಯ್ತದೆ? ವೈರಸ್ ಅಟ್ಯಾಕ್ ಆಯ್ತದೆ. ವೈರಸ್ ಅಟ್ಯಾಕ್ ಆದಾಗ ಅವ್ರ ಬಾಯಿ ಅವ್ರ ಕಂಟ್ರೋಲ್ ನಲ್ಲಿ ಇರಲ್ಲ. ವೈರಸ್ ಅಟ್ಯಾಕ್ ಆದ್ರೆ ಅವ್ರ ಕಿವಿ ಅವ್ರ ಕಂಟ್ರೋಲ್ ಅಲ್ಲಿ ಇರಲ್ಲ. ಅದು ಅಟ್ಯಾಕ್ ಆದ್ರೇನು? ಅವ್ರ ಮೈಂಡು ಅವ್ರ ಯೋಚನೆ ಅವ್ರ ಕಂಟ್ರೋಲ್ ಅಲ್ಲಿ ಇರಲ್ಲ. ಯಾವಾಗ ಕಂಟ್ರೋಲ್ ಇರಲ್ವೋ ಅವಾಗ ಅವ್ರು ಏನಾಯ್ತು? ಲೈಫಲ್ಲಿ ಮುಳುಗಕ್ಕೆ ಸ್ಟಾರ್ಟ್ ಆಯ್ತು. ದೇವ್ರ ಮಾತನ್ನ ನೆರವೇರ್ದಂಗೆ ಅವರೇ ದೇವ್ರಿಗೆ ಏನಾಗಿರ್ತಾರೆ? ತಡೆಯಾಗಿ ಮಾರ್ಪಡ್ತಾರೆ. ಮಾತಾಡೋದು ಎಷ್ಟು ಇಂಪಾರ್ಟೆಂಟು, ನಾವು ಕೇಳಿಸ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್. ಇವೆರಡು ನಿಮ್ಮ ಆಶೀರ್ವಾದಕ್ಕೆ ತಡೆಯಾಗೂ ಇರ್ಬೋದು, ಇವೆರಡು ನಿಮ್ಮ ಜೀವನಕ್ಕೆ ಆಶೀರ್ವಾದವಾಗೂ ಇರ್ಬೋದು. ಪಕ್ಕಕ್ಕೆ ಹೇಳಿ, ನಿಮ್ಮ ಕಿವಿ ನಿಮ್ಮ ಬಾಯಿ ನಿಮಗೆ ಆಶೀರ್ವಾದವಾಗಿದೆಯಾ ಇಲ್ಲ ನಿಮಗೆ ತಡೆಯಾಗಿದೆಯಾ? ದೇವ್ರು ಒಂದು ಮಾತು ಮಾತಾಡ್ತಾರಂದ್ರೆ ಸಂಶಯ ಪಡದೆ ಅದನ್ನ ಕೇಳಿಸ್ಕೊಬೇಕು. ನಮಗೊಂದು ನಡಿಬೇಕಂದ್ರೆ ಅದನ್ನ ಸಂಶಯ ಪಡದೆ ಮಾತಾಡ್ಬೇಕು. ಎಲ್ಲ ಬೈಬಲ್ ಸಂಶಯ ಪಡದೆ ಕೇಳಿಸ್ಕೊಳ್ಳೋದು, ಸಂಶಯ ಪಡದೆ ಮಾತಾಡೋದು ಆಶೀರ್ವಾದಕ್ಕೆ ಆಧಾರ. ನಂಬ್ತಾ ಇದ್ರ? ಆಶೀರ್ವಾದಕ್ಕೆ ಒಂದು ಫೌಂಡೇಶನ್ ಅದು. ಇವತ್ತು ನಿಮ್ಮ ಕಿವಿ ನಿಮ್ಮನ್ನ ಧೈರ್ಯ ಕೆಡಿಸ್ತಾ ಇದೆಯಾ? ನಿಮ್ಮ ಮಾತುಗಳು ನಿಮ್ಮ ಧೈರ್ಯ ಕೆಡಿಸ್ತಾ ಇದೆಯಾ? ನಾನು ಒಂದು ಅಭ್ಯಾಸ ಮಾಡ್ಕೊಂಡೆ. ನಾನು ಒಂದು ನಂಬಿಟ್ರೆ ಯಾರೇ ಬಂದು ಏನೇ ಹೇಳಿದ್ರು ನನ್ನ ಮಾತನ್ನ ಮಾತ್ರ ತಿರುಗಿಸೋದೇ ಇಲ್ಲ. ಒಂದು ಗಾದೆ ಮಾತು ಹೇಳ್ತಾರೆ ನೋಡ್ರಿ, ನಾವು ಹಿಡ್ಕೊಂಡಿರೋ ಕುದುರೆಗೆನೆ ನಾಲ್ಕು ಕಾಲ ಐತೆ ಅಂತ ನಾವು ಇನ್ನೊಬ್ಬರು ಬಂದು 5ನೇ ಕಾಲ ಐತೆ ಅಂದ್ರೆ ನಾವು ನಂಬಿರೋದು ಮಾತ್ರ ನಮಗೆ ಸತ್ಯ. ನಾವು ನಂಬಿರೋದು ಮಾತ್ರ ನಮಗೆ ಸತ್ಯ. ಅದನ್ನ ಯಾರು ಬಂದು ತಿರ್ಸಕ್ಕೆ ಬಿಡಬಾರ್ದು. ಆಗಲ್ಲ, ಆಗತ್ತೆ. ಆದ್ರೆ ನಾವು ಅದನ್ನ ಬಿಡಬಾರ್ದು, ಫೈಟ್ ಮಾಡಬೇಕು. ನಿಮ್ಮ ಸಮಸ್ಯೆಯನ್ನ ಕಿವಿಯಿಂದ ಫೈಟ್ ಮಾಡಬೇಕು, ನಿಮ್ಮ ಬಾಯಿಂದ ಫೈಟ್ ಮಾಡಬೇಕು. ನಿಮ್ಮ ಸಮಸ್ಯೆ ಏನ್ ಮಾಡ್ಬೇಕಂದ್ರೆ ಕಿವಿಯಿಂದನೂ ಫೈಟ್ ಮಾಡಬೇಕು. ಬಾಯಿ ಕಿವಿಯಿಂದ ಕೇಳುವಂತ ಮಾತು ನಿಮ್ಮನ್ನ ಕುಂದಿಸುತ್ತೆ, ಭಯ ಪಡಿಸುತ್ತೆ, ಧೈರ್ಯ ಕೆಡಿಸುತ್ತೆ, ನಂಬಿಕೆ ಕೆಡಿಸುತ್ತೆ, ನಿರೀಕ್ಷೆ ಕೆಡಿಸುತ್ತೆ, ಸಮಾಧಾನ ಕೆಡಿಸುತ್ತೆ, ಸಂತೋಷ ಕೆಡಿಸುತ್ತೆ, ನಿಮ್ಮ ಆರೋಗ್ಯನೂ ಕುಂದಿಸುತ್ತೆ. ಒಂದು ಸ್ಟಡಿ ಪ್ರಕಾರವಾಗಿ ಏನಂದ್ರೆ ಕೆಲವೊಬ್ಬರಿಗೆ ಕಿಡ್ನಿ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್, ನಿದ್ದೆ ಪ್ರಾಬ್ಲಮ್, ನರ್ವ್ ಪ್ರಾಬ್ಲಮ್ ಎಲ್ಲಾನು ಯೋಚನೆ ಮಾಡೋದು ಮೂಲಕ ಬಂದಿದೆ. ಯೋಚನೆ ಮಾಡೋದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಕೇಳಿಸ್ಕೊಳ್ಳೋದ್ರಿಂದ, ಕಿವಿಯಿಂದನೇ ಸ್ಟಾರ್ಟ್ ಆಗೋದು. ಇಲ್ಲಿ ಬೇಡದಲ್ಲ ಕೇಳಿಸ್ಕೊಂಡು 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 ಯೋಚನೆ ಮಾಡಿ 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 ಅದು ಒಳಗಡೆ ಬ್ಲಡ್ ಅಲ್ಲಿ ಊರಿ 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 ಏನಾಯ್ತೈತೆ? ಒಂದೊಂದೇ ಒಳಗಡೆ ಡ್ಯಾಮೇಜ್ ಮಾಡ್ತಾ ಇತ್ತು. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಚಿಂತೆ ಮಾಡ್ಬೇಡಪ್ಪ,
ಧೈರ್ಯವಾಗಿರು, ಚಿಂತೆ ಮಾಡಬೇಡ, ಧೈರ್ಯವಾಗಿರು, ಚಿಂತೆ ಮಾಡಬೇಡ, ನಂಬಿಕೆಯಿಂದ ಇರು, ಧೈರ್ಯವಾಗಿರು, ಚಿಂತೆ ಮಾಡಬೇಡ ಅಂತ ಯೇಸು ಸ್ವಾಮಿ ಏನಕ್ಕೆ ಹೇಳ್ತಾರೆ ಹೇಳ್ರಿ? ಒಳಗಡೆ ಡ್ಯಾಮೇಜ್ ಆಗತ್ತೆ ಅಂತ ಯೇಸು ಸ್ವಾಮಿ ಹೇಳ್ರೆ ಕೇಳಲ್ಲ ನಾವು. ಬಂದ ಮೇಲೆ ಡಾಕ್ಟರ್ ಹತ್ರ ಹೋಗಿ 500 ರೂಪಾಯಿ ಕನ್ಸಲ್ಟೇಷನ್ ಫೀಸ್ ಕೊಟ್ಟು ಇನ್ನೊಂದು 500 ರೂಪಾಯಿ ಮೆಡಿಸಿನ್ ತಗೊಂಡು, ಹ್ಞೂ ಡಾಕ್ಟ್ರೆ ಇನ್ಮೇಲೆ ನಾನು ಯೋಚನೆ ಮಾಡಿದ್ರೆ ಪ್ರಯತ್ನ ಪಡ್ತೀವಿ ಅನ್ಕೊತೀವಿ. ಏನಕ್ಕೆ? ಯೋಚನೆ ಮಾಡಬೇಡ ಅಂತ ಕೇಳಿಸ್ಕೊಳ್ಳಕ್ಕೆ 1000 ರೂಪಾಯಿ ಅಲ್ಲ, ಡಾಕ್ಟರ್ ಹತ್ರ ಒಳ್ಳೇದು ಕೇಳಿಸ್ಕೊಳ್ಳಕ್ಕೆ 1000 ರೂಪಾಯಿ ಕೊಡ್ತೀರಾ? ಇಲ್ಲಿ ಫ್ರೀಯಾಗಿ ಒಳ್ಳೇದು ಕೇಳಿದ್ರು ಕಿವಿ ಮಾತ್ರ ಕೊಡಲ್ಲ ಅಂತೀರಾ. ಯಾಕೆಂದ್ರೆ ನಾವು ಹಂಗೆ ಪಳಗ್ಬಿಟ್ಟಿದೀವಿ. ಫ್ರೀಯಾಗಿ ಬರೋದು ಯಾವ್ದು ಕಿವಿ ಒಳಗಡೆ ಹೋಗಲ್ಲ. ರೋಡಲ್ಲಿ ಹೋಗ್ಬೇಕಾರೆ ಫಾಸ್ಟ್ ಆಗಿ ಹೋಯ್ತಾ ಇರ್ತೀವಿ ಅನ್ಕೊಳ್ಳಿ, ಒಬ್ಬ ಬಂದು ಹೇಳ್ತಾನೆ ಸ್ವಲ್ಪ ನಿಧಾನಕ್ಕೆ ಹೋಗಪ್ಪ ಅಂತ. ಏನ್ ಮಾಡ್ತೀವಿ? ತಗಂತೀವಿ ಅಡ್ವೈಸು. ಅವನ್ಗೆ ನನ್ನ ಗಾಡಿ ನನ್ನದು, ನಾನು ಹೋಯ್ತೀನಿ ಅಂತ. ಅದೇ ಒಬ್ಬ ನಿಲ್ಸ್ಬಿಟ್ಟು ಕಪಾಳ ಕೊಡ್ಬಿಟ್ಟು ನಿಧಾನಕ್ಕೆ ಹೋಗ ಅಂದ್ರೆ ಅದನ್ನೇನ್ ಮಾಡ್ತೀವಿ? ಅಡ್ವೈಸ್ನ ತಗಂತೀವಿ. ಫ್ರೀಯಾಗಿ ಬರೋದು ಯಾವ್ದನ್ನು ತಗೊಳಲ್ಲ ನಾವು, ಎಕ್ಸ್ಪೆನ್ಸಿವ್ ಆಗಿ ಬರೋದು ಮಾತ್ರ ಅಡ್ವೈಸ್ ತಗೊಳ್ಳೋದು ನಾವು. ಅದಕ್ಕೆ ಏಟ್ ಬೀಳೋರ್ಗು ಬಿಟ್ಬಿಡ್ತಾರೆ ದೇವ್ರು ನಿಮ್ಮನ್ನ. ಏನಕ್ಕೆ ಏಟ್ ಬೀಳೋರ್ಗು ವೇಟ್ ಮಾಡ್ತಾರೆ ಹೇಳಿ? ಅವಾಗೆ ಕೇಳೋದು ನೀವು, ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದು. ಎಲ್ಲ ಇದ್ದೀರಾ? ಪಕ್ಕದಲ್ಲಿ ಮುಖ ಕಣ್ಣೀರು ಚೆನ್ನಾಗೈತಾ? ವೇದನೆ ಚೆನ್ನಾಗೈತಾ? ನೋವು ಚೆನ್ನಾಗಿದ್ಯಾ? ಬಾಧೆ ಚೆನ್ನಾಗಿದ್ಯಾ? ಸಾಲೆ ಚೆನ್ನಾಗಿದ್ಯಾ? ಹುಟ್ಟು ನೋಡ್ಕೊಳ್ಳೋ ತರ ಇದೆಯಾ? ಇವೆಲ್ಲ ನಾವ್ ಏನಕ್ಕೆ ಅನುಭವಿಸ್ತಿರೋದು ಹೇಳಿ? ಫ್ರೀ ಅಡ್ವೈಸ್ ತಗೊಂಡಿಲ್ಲ. ಫ್ರೀ ಅಡ್ವೈಸ್ ತಗೊಳ್ದಿರೋದಕ್ಕೆ ನಾವೇನ್ ಮಾಡ್ತಾ ಇದೀವಿ? ಅನುಭವಿಸ್ತಾ ಇದೀವಿ. ಆದ್ರೆ ಇನ್ಮೇಲೆ ನಾವು ಅನುಭವಿಸ್ಬಾರ್ದು. ಕಾಸ್ಟ್ಲಿ ಆಗ್ಬಿಟ್ಟಿದೆ ನಮ್ಗೆ. ನಮ್ಮ ಕಣ್ಣೀರು ಕಾಸ್ಟ್ಲಿ ಆಗ್ಬಿಟ್ಟಿದ್ದೀವಿ. ನಮ್ಮ ವೇದನೆ ತುಂಬಾ ಕಾಸ್ಟ್ಲಿ. ಬೇಡ, ತುಂಬಾ ಕ್ರಯ ಕಟ್ಬಿಟ್ಟಿದೀವಿ ಇವಾಗ್ಲೇ ನಾವು. ಕಷ್ಟಪಟ್ಟು ವೇದನೆ ಪಟ್ಟು ನೋವು ಪಟ್ಟು ಬಾಧೆ ಪಟ್ಟು ಸಾಲ ಮಾಡ್ಕೊಂಡು ತುಂಬಾ ಏನ್ ಮಾಡ್ಬಿಟ್ಟಿದೀವಿ ನಾವು? ಕ್ರಯ ಕಟ್ಬಿಟ್ಟಿದೀವಿ ಆಲ್ರೆಡಿ. ಇನ್ಮೇಲೆ ಕಟ್ಟಕ್ಕೆ ನಮ್ಮ ಹತ್ರ ಏನು ಇಲ್ಲ. ಇದೆಯಾ? ಏನಾದ್ರು ಉಳ್ಕೊಂಡಿದ್ಯಾ? ಕೇಳ್ರಿ ಪಕ್ಕದವ್ರಿಗೆ. ಇನ್ನೇನಾದ್ರು ಒಂದು 100 ಗ್ರಾಮ್ 200 ಗ್ರಾಮ್ ಕಣ್ಣೀರ್ ಮಿಕ್ಕೈತ ಅಂತ ಕೇಳ್ರಿ. ಮಿಕ್ಕಿದ ಅದನ್ನು ಒಳಗಡೆ ಬಿಟ್ಬಿಡ್ರಿ. ಇನ್ಮೇಲೆ ಕಟ್ಟಕ್ಕೆ ಏನು ಇಲ್ಲ, ಇನ್ಮೇಲೆ ಕೊಡಕ್ಕೆ ಏನು ಇಲ್ಲ, ಇನ್ಮೇಲೆ ಕಳ್ಕೊಳಕ್ಕೆ ನಮ್ಮ ಹತ್ರ ಏನು ಇಲ್ಲ. ಏನು ಇಲ್ದೇ ಇರ್ಬೇಕಾದ್ರೆ ಇವಾಗ ಏನ್ ಮಾಡ್ಬೇಕು ನಾವು? ಸಂಶಯ ಇದ್ದರೆ ದೇವ್ರು ಹೇಳೋದಕ್ಕೆ ಇವಾಗಾದ್ರೂ ಕೇಳಿಸ್ಕೊಳ್ಳಿ. ಕ್ರಯ ಕಟ್ಟಕ್ ಮತ್ತೆ ರೆಡಿ ಆಗ್ಬೇಡ್ರಿ. ಕಾಸ್ಟ್ಲಿ ಪ್ರೈಸ್ ಆಗುತ್ತೆ. ಏನ್ ಹೇಳ್ರಿ? ಒಂದ್ ವೇಳೆ ನಾವು ಬಸ್ ಬುಕ್ ಮಾಡ್ಕೊಂಡು ಎಲ್ಲ ಹೋಗ್ಬೇಕು, ನನಗೆ ನಾನು 1 hour ಮುಂಚೆ ಬುಕ್ ಮಾಡ್ಕೊಂತೀನಿ. ಅವ್ನು ಒಂದ್ ದಿವಸ ಮುಂಚೆ ಬುಕ್ ಮಾಡ್ಕೊಂಡು 600 ರೂಪಾಯಿ ಕೊಟ್ಕೊಂಡಿರ್ತಾನೆ. ಇವನು ಲಾಸ್ಟ್ 1 hour ಮುಂಚೆ ಮಾಡ್ಕೊಂಡು 1200 ರೂಪಾಯಿ ಕೊಟ್ಟಿರ್ತಾನೆ. ಇದೇ ನಾವು ಮಾಡೋ ತಪ್ಪು. ಮುಂಚೆನೇ ಕಿವಿ ಕೊಟ್ಬಿಟ್ರೆ ಇಷ್ಟರಲ್ಲಿ ಹೋಗ್ಬಿಡುತ್ತೆ. ಲೇಟಾಗಿ ಕಿವಿ ಕೊಟ್ರೆ ಆಲ್ರೆಡಿ ಎಷ್ಟೋ ಡ್ಯಾಮೇಜ್ ಆಗೋಗಿರುತ್ತೆ ನಮ್ಗೆ. ಪಕ್ಕದ ಕೈಗಳಲ್ಲಿ ಕಿವಿ ಕೊಡ್ದಿರಾ ಡ್ಯಾಮೇಜ್ ಆಗಿದ್ ಸಾಕು. ಕಿವಿ ಕೊಡ್ದಿರ ಅರ್ಥ ಏನು? ಸಂಶಯ ಪಡ್ದಿರಾ ಕೇಳಬೇಕಾಗಿತ್ತು. ಆದ್ರೆ ಸಂಶಯ ಪಡ್ದಿರಾ ನಾವೇನ್ ಮಾಡಿದೀವಿ? ಕೇಳ್ದಿರಾ ಸಂಶಯ ಕೇಳೋದೆಲ್ಲದನ್ನು ಏನ್ ಮಾಡಿದೀವಿ ನಾವು? ಸಂಶಯನೇ ಪಟ್ಟಿದೀವಿ. ನಂಬಿಕೆ ಇಟ್ಟಿಲ್ಲ ಅಂದ್ರೆ ನಂಬಿಕೆ ಹಿಡ್ದಿರಾ ಸಂಶಯ ಪಡ್ದಿರಾ ಏನೆಲ್ಲ ನಾವು ಕೇಳಲ್ವೋ ಅದಕ್ಕೆಲ್ಲ ನಾವು ಕ್ರಯ ಕಟ್ಟಲೇಬೇಕು. ಯಾಕಂದ್ರೆ ಆ ವಿಷಯದಲ್ಲಿ ದೇವರು ಇರಲ್ಲ, ದೇವ್ರ ಕ್ರಿಯೆ ಮಾಡಲ್ಲ. ನಿಜ ನಂಬ್ತಾ ಇದ್ರೆ ದೇವ್ರು ಕ್ರಿಯೆ ಮಾಡ್ತಾರೆ ಅಂತ? ಯಾರ ಲೈಫಲ್ಲಿ ಕ್ರಿಯೆ ಮಾಡ್ತಾರೆ ದೇವ್ರು? ಎಲ್ಲಾ ಬಡವರ ಲೈಫಲ್ಲೂ ದೇವ್ರ ಕ್ರಿಯೆ ಮಾಡಲ್ಲ. ಎಲ್ಲಾ ರೋಗ ಇರೋರ್ ಲೈಫಲ್ಲೂ ದೇವ್ರ ಕ್ರಿಯೆ ಮಾಡಲ್ಲ. ಎಲ್ಲಾ ಸಾಲ ಇರೋರ್ ಲೈಫಲ್ಲೂ ದೇವರು ಕ್ರಿಯೆ ಮಾಡಲ್ಲ. ಎಲ್ಲಾರು ಬಾಧೆಗಳಿರೋ
ಯಾರ ಲೈಫಲ್ಲೂ ದೇವರು ಕ್ರಿಯೆ ಮಾಡಲ್ಲ. ನಂಬಿಕೆಯಿಂದ ಧೈರ್ಯವಾಗಿರೋ ಲೈಫಲ್ಲಿ ಮಾತ್ರನೇ ದೇವರು ಕ್ರಿಯೆ ಮಾಡೋದು. ನಮ್ಮ ಸಭೆಯಲ್ಲಿ ಎಷ್ಟು ಜನ ಇದ್ದೀವಿ? ಎಲ್ಲ ಬಂದಿದ್ದೀರ ಅಂತೇಳಿ ಎಲ್ಲರಿಗೂ ಕೈಯಲ್ಲಿ ಒಂದು ಪ್ಲೇಟ್ ಕೇಕ್ ಕೊಟ್ಟು ಕಳ್ಸಲ್ಲ. ನಂಬಿಕೆ ಇರೋ ಲೈಫಲ್ಲಿ ಮಾತ್ರನೇ ದೇವರು ಕ್ರಿಯೆ ಮಾಡಿ ಕಳ್ಸಲ್ಲ. ಹಲ್ಲೆಲೂಯಾ. ಇವತ್ತು ನಿಮ್ಮ ಲೈಫಲ್ಲಿ ನಂಬಿಕೆ ಇದ್ರೆ, ನಾನು ಹೇಳ್ತಿರೋದೆಲ್ಲನೂ ನಿಮ್ಮ ಕಿವಿ ಸಂಶಯ ಪಡ್ದಿರ ಕೇಳಿಸ್ಕೊಂಡಿದ್ರೆ ಖಂಡಿತವಾಗಿ ಕೇಳಿರೋದೆಲ್ಲ ನಿಮ್ಮ ಲೈಫಲ್ಲಿ ನಡೆಯುತ್ತೆ, ಕೇಳಿರೋದೆಲ್ಲ ನಿಮ್ಮ ಲೈಫಲ್ಲಿ ನೆರವೇರುತ್ತೆ. ಆಮೇಲೆ ಎಷ್ಟು ನಂಬ್ತಾ ಇದ್ದೀರಾ? ಇವತ್ತಿನ ನಮ್ಮ ಲೈಫಲ್ಲಿ ಒಳ್ಳೇದೆಲ್ಲ ಆಗತ್ತೆ, ಒಳ್ಳೇದೆಲ್ಲನೂ ಆಗತ್ತೆ, ಒಳ್ಳೇದೆಲ್ಲನೂ ಆಗತ್ತೆ. ಇವತ್ತು ನಾನು ಮಾತಾಡೋ ಮಾತು ಹೆಂಗಿರ್ಬೇಕು? ಸಂಶಯ ಪಡೆದಿರೋ ಮಾತಾಡಬೇಕು. ನಿಮ್ಮ ಲ್ಯಾಂಡ್ ವಿಷಯದಲ್ಲಿ ಅದ್ಭುತ ನಡಿಬೇಕಾ? ಸಂಶಯ ಪಡೆದೇ ಮಾತಾಡ್ರಿ. ನಿಮ್ಮ ಕುಟುಂಬ ವಿಷಯದಲ್ಲಿ ಸಂಶಯ ಪಡೆದಿರ ಮಾತಾಡ್ರಿ. ನಿಮ್ಮ ಒಂದು ಹಣಕಾಸು ವಿಷಯದಲ್ಲಿ ಸಂಶಯ ಪಡೆದಿರ ಮಾತಾಡ್ರಿ. ನಿಮ್ಮ ಭವಿಷ್ಯದ ವಿಚಾರದಲ್ಲಿ ಸಂಶಯ ಪಡೆದಿರ ಮಾತಾಡ್ರಿ. ನಿಮ್ಮ ಮಕ್ಕಳ ವಿಚಾರದಲ್ಲಿ ಸಂಶಯ ಪಡೆದಿರ ಮಾತಾಡ್ರಿ. ನಿಮ್ಮ ಕೆಲಸದ ವಿಷಯದಲ್ಲಿ ಸಂಶಯ ಪಡೆದಿರ ಮಾತಾಡ್ರಿ. ಸಂಶಯ ಪಡೆದಿರ ಮಾತಾಡುವಂತ ಪ್ರತಿಯೊಂದು ಮಾತು ನೆರವೇರುತ್ತೆ. ಆಮೇಲೆ ಎಷ್ಟು ನಂಬ್ತಾ ಇದ್ದೀರಾ? ಸಂಶಯ ಪಡೆದಿರ ಮಾತಾಡುವಂತ ಮಾತು ಪ್ರತಿಯೊಂದು ನೆರವೇರುತ್ತೆ. ಎಲ್ಲ ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ಸಂಶಯ ಪಡೆದಿರ ಮಾತಾಡುವ ಮಾತು ಇವತ್ತಿಂದ ನೆರವೇರುತ್ತೆ. ನಿಮ್ಮ ಮಾತಿಗೆ ಬೇರೆ ಯಾರು ಸಪೋರ್ಟ್ ಮಾಡಲ್ಲ, ಪಕ್ಕದಲ್ಲಿರೋರು ಸಪೋರ್ಟ್ ಮಾಡಲ್ಲ. ಹುಚ್ಚಿರ್ತಾರ ನಾವು ಮಾತಾಡ್ಕೋಬೇಕು. ನಮ್ಗೆ ಸಂಶಯ ಪಡೆದಿರ ನಮಗ್ ನಾವೇನ್ ಮಾಡ್ಬೇಕು? ಮಾತಾಡ್ಕೋಬೇಕು. ಪಕ್ಕದಲ್ಲಿರೋ ಯಾರು ಬರಲ್ಲ. ನಿಮ್ ಮಕ್ಕಳು ನಿಮ್ ಮಾತಿಗೆ ಸಪೋರ್ಟ್ ಮಾಡಲ್ಲ, ನಿಮ್ ಮನೆಯವರು ನಿಮ್ ಮಾತಿಗೆ ಸಪೋರ್ಟು ಮಾಡಲ್ಲ. ನಿಮ್ಮ ಮಾತಿಗೆ ನೀವೇ ಸಪೋರ್ಟ್ ಮಾಡಬೇಕು. ನಿಮ್ಮ ಮಾತಿಗೆ ನೀವೇ ಧೈರ್ಯ ತಗೊಬೇಕು. ನಿಮ್ಮ ಮಾತನ್ನ ನೀವೇ ಸಂಶಯದರ ಮಾತಾಡೋದನ್ನ ಕಲಿಬೇಕು. ಅನ್ಕೊಂಬಾರ್ದು, ಬ್ರದರ್ ನಾನು ಮಾತಾಡ್ತಾ ಇದ್ದೀನಿ ಬ್ರದರ್, ಆದ್ರೆ ಈ ಪಕ್ಕದಲ್ಲಿರೋರು ಇವರು ನನ್ಗೇನ್ ಮಾಡ್ತಾ ಇದಾರೆ? ಧೈರ್ಯ ಕೆಡಿಸ್ತವ್ರೆ, ಸಪೋರ್ಟ್ ಮಾಡ್ತಾ ಇಲ್ಲ. ಅವ್ರನ್ನ ನೋಡಿ ದೇವ್ರು ನಿಮ್ಗೆ ಅದ್ಭುತ ಮಾಡ್ತಾ ಇಲ್ಲ, ನಿಮ್ಮನ್ನ ನೋಡಿ ದೇವ್ರು ನಿಮ್ಗೆ ಅದ್ಭುತ ಮಾಡ್ತಾರೆ. ಪಕ್ಕದಲ್ಲಿರೋ ನಂಬಿಕೆ ಎಲ್ಲ ಅವಶ್ಯಕತೆ ದೇವ್ರಿಗೆ. ನಿಮ್ಮ ನಂಬಿಕೆ, ನಿಮ್ಮ ಧೈರ್ಯ, ನಿಮ್ಮ ಒಂದು ನಿರೀಕ್ಷೆ, ನಿಮ್ಮ ಒಂದು ಕಾನ್ಫಿಡೆನ್ಸ್ ದೇವ್ರಿಗೆ ಇಂಪಾರ್ಟೆಂಟು. ಹಲ್ಲೆಲೂಯಾ. ನಮ್ಮ ಮಾತಲ್ಲಿ ನಾವೇನ್ ಮಾಡ್ಬೋದು? ಧೈರ್ಯ ಕೇಳ್ಕೊಂಬ. ನಮ್ಮ ಮಾತಲ್ಲಿ ನಾವು ಧೈರ್ಯ ಕಳ್ಕೊಂಬಾರ್ದು. ಏನೇ ಆದ್ರೂ ನಮ್ಮ ಬಾಯಲ್ಲಿ ಧೈರ್ಯವಾಗಿರೋ ಮಾತೇ ಬರ್ಬೇಕು, ನಂಬಿಕೆಯ ಮಾತೇ ಬರ್ಬೇಕು, ನಿರೀಕ್ಷೆಯ ಮಾತೇ ಬರ್ಬೇಕು, ಸಂಶಯ ಇಲ್ಲದಿರೋ ಮಾತುಗಳೇ ನಮ್ಮ ಬಾಯಿಂದ ಬರಬೇಕು. ಇವತ್ತು ಆ ಮಾತುಗಳು ಬರೋದಾದ್ರೆ ನಾನು ಹೇಳಿದಂತೆ ದೇವ್ರು ಮಾಡ್ತಾರೆ, ನಾನು ಹೇಳಿದಂತೆ ದೇವ್ರು ನೆರವೇರಿಸ್ತಾರೆ. ಯಾಕಂದ್ರೆ ಸಂಶಯ ಪಡೆದೇ ಮಾತಾಡೋನಿಗೆ ಒಂದು ಸೂಪರ್ ಪವರ್ ಐತೆ. ಎಲ್ಲದನ್ನು ನೆರವೇರಿಸ್ಕೊಳ್ಳೋದು, ಎಲ್ಲದನ್ನು ಕಾಣೋದು, ಎಲ್ಲದನ್ನು ಅನುಭವಿಸುವಂತ ಒಂದು ಪವರ್ ಅವನಲ್ಲೇ ದೇವ್ರು ಅವ್ನು ಕೊಟ್ಟಿದ್ದಾರೆ ಆಲ್ರೆಡಿ. ಆಮೇಲೆ ಇವತ್ತು ಧೈರ್ಯ ಕೆಟ್ಟು ಸೋತಿದ್ ಸಾಕು, ಧೈರ್ಯ ಕೆಟ್ಟು ಹಾಳಾಗಿದ್ದು ಸಾಕು, ಧೈರ್ಯ ಕೆಟ್ಟು ನಿಮ್ಮ ನಂಬಿಕೆಯನ್ನ ಹಾಳು ಮಾಡ್ಕೊಂಡಿದ್ದು ಸಾಕು, ಧೈರ್ಯ ಕೆಟ್ಟು ನಿಮ್ಮ ನಿದ್ದೆನ ಹಾಳು ಮಾಡ್ಕೊಂಡಿದ್ದು ಸಾಕು, ಧೈರ್ಯ ಕೆಟ್ಟು ನಿಮ್ಮ ಸಮಾಧಾನ ಹಾಳು ಮಾಡ್ಕೊಂಡಿದ್ದು ಸಾಕು, ಧೈರ್ಯ ಕೆಟ್ಟು ನಿಮ್ಮ ಭವಿಷ್ಯತನ್ನ ಹಾಳು ಮಾಡ್ಕೊಂಡಿದ್ದು ಸಾಕು, ಧೈರ್ಯ ಕೆಟ್ಟು ನಿಮ್ಮ ಕೆಲಸದಲ್ಲಿ ಹಾಳಾಗಿದ್ದು ಸಾಕು. ಎಲ್ಲೆಲ್ಲಿ ಹಾಳಾಗಿದ್ದೀರೋ ಅಲ್ಲಿ ಧೈರ್ಯ ತಗೊಳ್ಳಿ, ದೇವರು ನಿಮ್ಮನ್ನು ಉದ್ಧಾರ ಮಾಡ್ತಾರೆ. ಹಲ್ಲೆಲೂಯಾ. ಎಲ್ಲ ಧೈರ್ಯ ಕೆಟ್ಟಿದ್ದೀರೋ ಅಲ್ಲೆಲ್ಲ ಎದ್ದು ನಿಂತ್ಕೊಳ್ಳಿ, ದೇವರು ನಿಮ್ಮನ್ನು ಉದ್ಧಾರ ಮಾಡ್ತಾರೆ. ಎಲ್ಲ ಎದ್ದು ನಿಂತ್ಕೊಂಡು ಪ್ರಾರ್ಥನೆ ಮಾಡೋಣ. ನಾವು ಧೈರ್ಯ ಗೆಟ್ಟಿರೋ ವಿಷಯದಲ್ಲಿ ನಾವು ಧೈರ್ಯವಾಗಿದ್ರೆ ದೇವರು ನಮ್ಮನ್ನು ಉದ್ಧಾರ ಮಾಡ್ತಾರೆ. ಧೈರ್ಯ ಗೆಟ್ಟಿರೋ ವಿಷಯದಲ್ಲಿ ಮತ್ತೆ ನಾವು ಧೈರ್ಯ ತಗೊಂಡ್ರೆ ದೇವರು ನಮ್ಮನ್ನು ಉದ್ಧಾರ ಮಾಡ್ತಾರೆ. ಧೈರ್ಯ ಗೆಟ್ಟಿ ಹಾಳಾಗಿರೋ ಎಲ್ಲ ವಿಷಯದಲ್ಲೂ ದೇವರು ನಮ್ಮನ್ನು ಉದ್ಧಾರ ಮಾಡ್ತಾರೆ. ಇವತ್ತು ಆ ಧೈರ್ಯವನ್ನು ದೇವ್ರನ್ನ ಕೇಳೋಣ. ದೇವರೇ ನನಗೆ ಧೈರ್ಯ ಕೊಡು ಸ್ವಾಮಿ. ಕೆಳಗೆ ಬಿದ್ದಿರೋನು ಮೇಲೆ ಕೆದ್ದೋಳಕ್ಕೆ ಬೇಕಾಗಿರೋ ಧೈರ್ಯ ನನಗೆ ಬೇಕು ಸ್ವಾಮಿ. ಧೈರ್ಯ ಬೇಕು ಸ್ವಾಮಿ, ಧೈರ್ಯ ಬೇಕು ಸ್ವಾಮಿ, ಧೈರ್ಯ ಬೇಕಪ್ಪ. ಧೈರ್ಯವನ್ನ ಕೆಡಿಸ್ಕೊಂಡು ನಾವು ಹಾಳಾಗಿದ್ ಸಾಕು, ಧೈರ್ಯವನ್ನ ಕೆಡಿಸ್ಕೊಂಡು ನಾವು ಕೆಳಗಡೆ ಬಿದ್ದಿದ್ ಸಾಕು, ಧೈರ್ಯವನ್ನ ಕೆಡಿಸ್ಕೊಂಡು ಕಣ್ಣೀರ್ ಹಾಕಿದ್ ಸಾಕು, ಧೈರ್ಯವನ್ನ ಕೆಡಿಸ್ಕೊಂಡು ಒಂಟಿಯಾಗಿದ್ದಿದ್ ಸಾಕು. ಇವತ್ತು ಧೈರ್ಯ ಪಡ್ಕೊಳ್ಳೋಣ. ದೇವ್ರು ನನ್ನ ಪಕ್ಷದಲ್ಲಿ ಇದ್ದಾರೆ ಅನ್ನೋ ಧೈರ್ಯ, ದೇವ್ರು ನನ್ನ ಪಕ್ಷದಲ್ಲಿ ನಿಂತ್ಕೊಂಡು ಯುದ್ಧ ಮಾಡ್ತಾರೆ ಅನ್ನೋ ಧೈರ್ಯ, ದೇವ್ರು ನನ್ನ ಜೊತೆ ನಿಂತ್ಕೊಂಡು ನನಗೆ ಬಿಡುಗಡೆ ಕೊಡ್ತಾರೆ ಅನ್ನೋ